सहस्रनाम्ने पुरुषाय शाश्वते सहस्रकोटियुगधारिणे नमः। नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति। शुकरूपप्रबोधज्ञ सर्वशास्त्रविशारद एतत्कथाप्रकाशेन मदज्ञानं विनाशय। ಶ್ರೀಗುರುಭ್ಯೋ ನಮಃ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಧರ್ಮಕ್ಕೆ ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ. ಅದನ್ನು ಪ್ರತಿಪಾದಿಸುವಂತಹ ಗ್ರಂಥ ಯಾವುದು ಅಂತ ಹೇಳಿದರೆ ವೇದ. ಆದ್ದರಿಂದ ಅಷ್ಟವರ್ಷಂ ಬ್ರಾಹ್ಮಣಂ ಉಪನೀತ, 8ನೇ ವರ್ಷಕ್ಕೆ ಉಪನಯನ. ಉಪನಯನ ಅಂತ ಹೇಳಿದರೆ ವಿದ್ಯಾಭ್ಯಾಸ ಪ್ರಾರಂಭ ಅಂತ. ಮತ್ತು 24 ವರ್ಷದವರೆಗೆ ವಿದ್ಯಾಭ್ಯಾಸ, 8ರಿಂದ 24ರವರೆಗೆ. ಸಾಂಗವಾದಂತಹ ವೇದವನ್ನು ಅಧ್ಯಯನ ಮಾಡಬೇಕು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದಕ್ಕಾಗಿ 8 ವರ್ಷಕ್ಕೆ ಉಪನಯನ ಮಾಡ್ತಾಯಿದ್ರು. ಅದಕ್ಕೆ ಉಪನಯನದಲ್ಲಿ ಮುಖ್ಯವಾದಂತಹ ಒಂದು ಉಪದೇಶ ಯಾವುದು ಅಂತ ಹೇಳಿದರೆ ಬ್ರಹ್ಮೋಪದೇಶ ಅಂತ. ಬ್ರಹ್ಮ ಅಂತ ಹೇಳಿದರೆ ದೊಡ್ಡದು ಅಂತ ಒಂದು ಅರ್ಥ, ಬೃಹವೃದ್ಧವು ಅಂತ. 8 ವರ್ಷದ ಪುಟ್ಟ ಮಗುವಿಗೆ ದೊಡ್ಡದನ್ನು ಉಪದೇಶ ಮಾಡುವುದು ಅಂತ ಹೇಳಿದರೆ ಅದು ತಲೆಯಲ್ಲಿ ಹೇಗೆ ತುಂಬಿಕೊಳ್ಳುತ್ತದೆ. ಅದಕ್ಕೆ ಮೊದಲು ಅದನ್ನು ಉಚ್ಚಾರಣೆ ಮಾಡುವುದಕ್ಕೆ ಹೇಳಿಕೊಡು. ಗಾಯತ್ರಿ ಮಂತ್ರವನ್ನು ಉಪದೇಶ ಕೊಟ್ಟು ಅದನ್ನು ಉಚ್ಚಾರಣೆ ಮಾಡುವುದಕ್ಕೆ ಹೇಳಿಕೊಟ್ಟು ಮುಂದೆ ಅದನ್ನು ಬೆಳೆಸಿಕೊಂಡು ಹೋಗಬೇಕು. ಋಗ್ವೇದದ ಗಾಯತ್ರಿ ಮಂತ್ರದ ಅದರಲ್ಲಿ 3 ಪಾದ, ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮಂತ್ರದ ಅರ್ಥ ಏನು ಅಂತ ಹೇಳಿದರೆ ಸಾಮಾನ್ಯ ಅರ್ಥ, ಭಗವಂತ ನಮ್ಮ ಸೂರ್ಯನೊಳಗಿರುವಂತಹ ಸೂರ್ಯನಾರಾಯಣ ನಮ್ಮ ಧೀಶಕ್ತಿಯನ್ನು ಪ್ರಚೋದಿಸಲಿ ಅಂತ, ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ ಅಂತ. ನಮಗೆ ಅರ್ಥ ಗೊತ್ತಿರೋದಿಲ್ಲ ಅಂತೂ ಹೇಳ್ತಾ ಇರ್ತೇವೆ. ನಮ್ಮ ಒಂದು ಧೋರಣೆ ಏನು ಅಂತ ಹೇಳಿದರೆ, ನಮಗೆ ಗೊತ್ತಿಲ್ಲದಿದ್ದರೂ ದೇವರಿಗೆ ಗೊತ್ತುಂಟಲ್ಲ. ಅರ್ಥ ಏನು ಅಂತ ನಮಗೂ ಗೊತ್ತಿಲ್ಲದಿದ್ದರೂ ದೇವರಿಗೆ ಗೊತ್ತುಂಟಲ್ಲ, ಅವ ಏನಾದರೂ ಮಾಡ್ತಾನೆ ಅಂತ. ಧೀಶಕ್ತಿಯನ್ನು ಪ್ರಚೋದಿಸಲಿ ಅಂತ ಹೇಳಿ ದಿನನಿತ್ಯ ಸೂರ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡಿದರೂ ನಮಗೆ ಧೀಶಕ್ತಿ ಪ್ರಚೋದನೆ ಆಗೋದಿಲ್ಲ. ಸ್ಮೃತಿ ಗ್ರಂಥಗಳು ಹೇಳ್ತದೆ, ಬ್ರಾಹ್ಮೆ ಮುಹೂರ್ತೆ ಚೋತ್ಥಾಯ ಹರಿಂ ಧ್ಯಾಯೇತ್ ಅತಂದ್ರಿತಃ. ಬೆಳಿಗ್ಗೆ 6 ಗಂಟೆಗೆ ಉದಯ ಅಂತಾದರೆ ಎಷ್ಟು ಗಂಟೆಗೆ ಏಳಬೇಕು ಅಂತ ಹೇಳಿದರೆ 4:15 ಗಂಟೆಗೆ ಏಳಬೇಕು. 1:15 ಗಂಟೆ ಮೊದಲು ಸೂರ್ಯ ಏಳುವುದಕ್ಕಿಂತ ಮೊದಲು ನಾವು ಏಳಬೇಕು. ಯಾರು ಸೂರ್ಯ ಎದ್ದ ಮೇಲೂ ಮಲಗಿರ್ತಾರೋ ಅವರು ಆಯುಷ್ಯವನ್ನು ಕಳಕೊಳ್ತಾರೆ. ಆದ್ದರಿಂದ ದೀರ್ಘಾಯುಷ್ಯ ಬೇಕು ಅಂತ ಇದ್ದರೆ ಸೂರ್ಯ ಉದಯಕ್ಕಿಂತ ಮೊದಲು ಏಳಬೇಕು. ಅದು 1:15 ಗಂಟೆ ಮೊದಲು. 6 ಗಂಟೆಗೆ ಉದಯ ಅಂತಾದರೆ 4:15 ಗಂಟೆಗೆ ಏಳಬೇಕು. ಎದ್ದು ಏನು ಮಾಡೋದು? ಹರಿಂ ಧ್ಯಾಯೇತ್ ಅತಂದ್ರಿತಃ. ಉದಾಸನೆ ಮಾಡದೆ, ಆಲಸ್ಯ ಮಾಡದೆ ನಾರಾಯಣನನ್ನು ಸ್ಮರಣೆ ಮಾಡಿ. ನಾರಾಯಣನನ್ನು ಯಾಕೆ ಸ್ಮರಣೆ ಮಾಡಬೇಕು? ನಮಗೆ ಗುಡ್ ಮಾರ್ನಿಂಗ್ ಆಯ್ತಲ್ಲ, ಮಲಗಿದವ ಮಲಗಿಯೇ ಇದ್ದರೆ ಮನೆಯವರೆಲ್ಲ ಅಳ್ಳಿಕ್ಕೆ ಶುರು ಮಾಡ್ತಾರೆ, ಹೇಳೋದಿಲ್ಲ ಇವ ಅಂತ. ಡಾಕ್ಟ್ರನ್ನು ಕರೆಯಲಿಕ್ಕೆ ಹೋಗ್ತಾರೆ.
ಮಲಗಿದವ ಏಳಬೇಕು ಅಂತ ಇದ್ದರೆ ನಮ್ಮೊಳಗಿರುವಂತಹ ಭಗವಂತ ನಮ್ಮನ್ನು ಎಬ್ಬಿಸಬೇಕು. ಅವನಿಗೆ ವಿಶ್ವ ಅಂತ ಹೆಸರು. ಅವ ಎಲ್ಲಿರ್ತಾನೆ ಅಂತ ಹೇಳಿದ್ರೆ ನಮ್ಮ ಬಲಗಣ್ಣಿನ ಮೂಲದಲ್ಲಿ ಬಂದು ನಿಲ್ತಾನೆ. ಅಲ್ಲಿ ಬಂದ ತಕ್ಷಣ ಭಗವಂತ ಹೃತ್ಕಮಲದಲ್ಲಿದ್ದಂತಹ ಭಗವಂತ ಅವ ಇಲ್ಲಿಗೆ ಬರುವಾಗ ಅವನಿಗೆ ವಿಶ್ವ ಅಂತ ಹೆಸರು. ಆ ವಿಶ್ವ ಇಲ್ಲಿಗೆ ಬಂದ ತಕ್ಷಣ ನಮಗೆ ಎಚ್ಚರ ಆಗುತ್ತದೆ. ನಾವೆಣಿಸಿದ್ದು ಅಲ್ರಾಮ್ ಆಯಿತು, ಎಚ್ಚರ ಆಗಿದೆ ಅಂತ. ಕೆಲವೊಮ್ಮೆ ಅಲ್ರಾಮ್ ಆದರೂ ಎಚ್ಚರ ಆಗೋದಿಲ್ಲ, ಅಥವಾ ಅಲ್ರಾಮ್ ಆಗಿ ಎಚ್ಚರ ಆದರೂ ಅದರ ತಲೆಗೆ ಬಡಿದು ಮತ್ತೆ ಮಲಗುತ್ತೇವೆ ನಾವು. ಎಬ್ಬಿಸಿದವ ಯಾರು? ವಿಶ್ವನಾಮಕನಾದಂತಹ ಭಗವಂತ ನಮಗೆ ಈ ವಿಶ್ವದ ಅರಿವನ್ನು ಕೊಟ್ಟ. ಆದ್ದರಿಂದಲೇ ನಮ್ಮ ಒಂದು ಪ್ರಾಚೀನ ಪರಂಪರೆ, ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದರೆ ನಾರಾಯಣ 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 ಅಂತ ಹೇಳಿ ಭಗವಂತನ ಸ್ಮರಣೆ ಮಾಡಿ ಪುಂಡರೀಕಾಕ್ಷನನ್ನು ನೆನೆದು ಸ ಬಾಹ್ಯ ಆಭ್ಯಂತರ ಶುಚಿ, ನಮ್ಮ ಒಳಹೊರಗು ಮಡಿಮಾಡಿದಂತಹ ಮಡಿಮಾಡುವ ಭಗವಂತನನ್ನು ಧ್ಯಾನ ಮಾಡಿ ಆಮೇಲೆ ವಿಷ್ಣು ಸಹಸ್ರನಾಮ ಶುರು ಮಾಡಬೇಕು. ವಿಷ್ಣು ಸಹಸ್ರನಾಮ ಎದ್ದ ತಕ್ಷಣ ಮಾಡುವುದೇನು ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮ ಪಾರಾಯಣ. ವಿಷ್ಣು ಸಹಸ್ರನಾಮ ಹೇಳುವುದರಿಂದ ನಮ್ಮ ಎಲ್ಲ ಅಮಂಗಲಗಳು ಪರಿಹಾರ ಆಗುತ್ತದೆ. ಅಂತಹ ಭಗವಂತನ ಧ್ಯಾನ ಮಾಡ್ತಾ ಮತ್ತೆ ನಮ್ಮ ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸಿ ಸಂಧ್ಯಾವಂದನೆ ಮಾಡಬೇಕು. ಆ ಸಂಧ್ಯಾವಂದನೆಯಲ್ಲಿ ಇರುವಂತಹ ಮುಖ್ಯ ಮಂತ್ರ ಯಾವುದು ಅಂತ ಹೇಳಿದರೆ ಗಾಯತ್ರಿ. ಆ ಗಾಯತ್ರಿ ಇಡೀ ವೇದದ ಸಾರ. ಋಕ್ ಯಜಸ್ಸು ಸಾಮಗಳ ಸಾರವೇ ಇಡೀ ಋಗ್ವೇದ. 3 ಪಾದದ 3 ಗಾಯತ್ರಿ. ಆ ಗಾಯತ್ರಿ ಮಂತ್ರದಿಂದ ಸೂರ್ಯನಲ್ಲಿರುವಂತಹ ನಾರಾಯಣನ ಧ್ಯಾನ ಮಾಡುವುದರ ಮುಖೇನ ನಮ್ಮ ಎಲ್ಲ ಅನಿಷ್ಟಗಳನ್ನು ಕಳೆದುಕೊಳ್ಳುವುದಕ್ಕೆ ಪ್ರಯತ್ನ. ಅದನ್ನೇ ಬೆಳೆಸಿಕೊಂಡು ನಾವು ಇಡೀ ಸಕಲ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಪ್ರಾಚೀನ ಪರಂಪರೆ. ನಮ್ಮದು ಅಲ್ಲಿಗೆ ಮುಗೀತದೆ, ಗಾಯತ್ರಿಯಲ್ಲೇ ಮುಗೀತದೆ. ಇನ್ನು ಅವ ದೊಡ್ಡವನಾಗಿ 25, 30, 35 ಆದವಾಗ ಅವನಿಗೆ 7-8 ವರ್ಷದ ಮಕ್ಕಳು ಬರ್ತಾರೆ. ಇವ ದಿನನಿತ್ಯ ಆ ಮಂತ್ರಗಳನ್ನು ಅನುಷ್ಠಾನ ಮಾಡಿ ಆ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಂತಹ ವ್ಯಕ್ತಿ ತನ್ನ ಮಗನಿಗೆ ಪುನಃ ಆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದರೆ ಸವೀರ್ಯವತ್ತರಂ ಭವತಿ. ಅದು ಆ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಅದು ಸಹಕಾರಿಯಾಗುತ್ತದೆ. ನಾವು 8 ವರ್ಷಕ್ಕೆ ಉಪನಯನ ಆಯಿತು, ಗಾಯತ್ರಿ ಶುರು ಮಾಡಿದ, ಮತ್ತೆ 1 ವರ್ಷ ಉಪಕರ್ಮದವರೆಗೆ ನಡೆಸಿದ. ಆಮೇಲೆ ಮಾಡಿದ ತಂದೆ ತಾಯಿ ಅಥವಾ ತಂದೆ ಅಜ್ಜ ಮಾಡ್ತಾ ಇದ್ದರೆ ಇವನು ಮಾಡ್ತಾನೆ, ಇಲ್ಲ ಜೋರು ಮಾಡಿದರೆ ಸ್ವಲ್ಪ ಮಾಡಬಹುದು, ಇಲ್ಲ ಇವರು ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿಕೊಂಡು ಅಲ್ಲಿಂದಲೇ ಹೊರಟು ಹೋದರೆ ಮತ್ತೆ ಈ ಮಕ್ಕಳು ಹಾಗೆ ಮುಂದುವರಿತಾರೆ. ಆದ್ದರಿಂದ ನಮ್ಮ ಇಡೀ ಸನಾತನ ಸಂಸ್ಕೃತಿ ಇರುವುದು ಎಲ್ಲಿ ಅಂತ ಹೇಳಿದರೆ ವೇದದಲ್ಲಿ ಅಂತ. ವೇದದ ಮಂತ್ರಗಳು ನಮಗೆ ಪಕ್ಕ ಅರ್ಥ ಆಗೋದಿಲ್ಲ. ವೇದದ ಅದರ ಸಂಸ್ಕೃತ ಅದು ಬಹಳ ಗೂಢವಾದಂತಹ ಭಾಷೆ. ಅದು ನೇರ ಓದಿದವಾಗ ಪಕ್ಕ ಅರ್ಥ ಆಗೋದಿಲ್ಲ. ಅದರಲ್ಲಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಎನ್ನುವಂತಹ 3 ವಿಧದ ಅರ್ಥಗಳನ್ನು ಹೇಳ್ತಾರೆ. ವೇದದ ಒಂದು ವ್ಯಾಖ್ಯಾರೂಪವಾದಂತಹ ಮಹಾಭಾರತಕ್ಕೆ ದಶಾರ್ಥಾ ಸರ್ವಭಾರತೆ. ಮಹಾಭಾರತಕ್ಕೆ ಕಡಿಮೆ ಅಂತ ಹೇಳಿದರೆ 10 ಅರ್ಥ ಅಂತ, ವೇದಕ್ಕೆ ಕಡಿಮೆ ಹೇಳಿದರೆ 3 ಅರ್ಥ ಅಂತ. ಮಂತ್ರಗಳನ್ನು ನಾವು ಕೇಳ್ತಾ ಇರ್ತೇವೆ. ಅಗ್ನಿಮೀಳೆ ಪುರೋಹಿತಂ ಶುರುವಾಗುತ್ತೆ ಋಗ್ವೇದ. ಅಗ್ನಿಮೀಳೆ ಪುರೋಹಿತಂ ಆದಿಂದ ಶುರುವಾಗುತ್ತೆ. ಅದು ಸುಸಹಸಾತಿ. ಋಗ್ವೇದದ 10,500 ಮಂತ್ರಗಳಲ್ಲಿ ಕೊನೆಯ ಮಂತ್ರ ಸುಸಹಸ ಸಂಸಮಿದ್ಯೂವಸೆ ವೃಷನ್ನಗ್ನೆ ವಿಶ್ವ ನಿರ್ಯ ಸಂಜ್ಞಾನ ಸೂಕ್ತ ಅಂತ. ಅದು ಕಡೆಗೆ ಅಕ್ಷರ ಯಾವುದು ಅಂತ ಹೇಳಿದರೆ ಸುಸಹಾಸತಿ.
ಆದಿಂದ ಶುರುವಾಗಿ ಈಯಲ್ಲಿ ಮುಗಿಯುತ್ತದೆ. ಅಗ್ನಿಮೀಳೆ ಅಂತ ಶುರುವಾಯಿತು, ಸುಸಹಾಸತಿ ಅಂತ ಹೇಳಿದರೆ ಈಯಲ್ಲಿ ಮುಗಿಯಿತು. ಅದೇ ಯಜುರ್ವೇದ ಇಷೇತ್ವೋರ್ಜೇತ್ವ ಈಯಿಂದ ಶುರುವಾಗುತ್ತೆ. ಅದು ಕೊನೆಗೆ ನಿಲ್ಲುವುದು ಎಲ್ಲಿ ಅಂತ ಹೇಳಿದರೆ ಆ ಮಂತ್ರ, ಯಜುರ್ವೇದದ ಮಂತ್ರ ಕೊನೆಯ ಮಂತ್ರ ಯಾವುದು ಅಂತ ಹೇಳಿದರೆ ಸಮುದ್ರೋ ಬಂಧು ಉಕಾರದಲ್ಲಿ ಮುಗಿಯುತ್ತದೆ. ಅಕಾರದಿಂದ ಇಕಾರದವರೆಗೆ ಋಗ್ವೇದ, ಇಕಾರದಿಂದ ಉಕಾರದವರೆಗೆ ಯಜುರ್ವೇದ. ಇನ್ನು ಸಾಮ ಅಂತ ಹೇಳಿದರೆ ಅದು ಅಗ್ನಿಮೀಳೆ ಅಂತಲೇ ಅಗ್ನ ಆಯಾಹಿ ಅಂತ ಶುರುವಾಗುತ್ತೆ. ಅದನ್ನು ಅಗ್ನ ಆಯಾಹಿ ಅಂತ ಹೇಳಿದ್ರೆ ಅದು ಗಾನ, ಆದ್ದರಿಂದ ಅದನ್ನು ಓಗ್ನಾಯಿ ಅಂತ ಹೇಳ್ತಾರೆ. ಅಲ್ಲಿ ನಾದ ಇರ್ತದೆ. ಇವಾಗ ಸಾಮವೇದದ ಮಂತ್ರಗಳಲ್ಲಿ ಅದರೊಂದು ಗಾನ ರೂಪ ಅದು. ವ್ಯಾಹೃತಿ ಸಾಮಾನಿ ಪಂಚ ಭೂಹು ಭೂಹೋಯ್ ಭೂಹೋಯ್ ಭೂಹೋ ಹಾ ಯೇ ಸುವರ್ಜ್ಯೋತಿ. ಈ ರೀತಿ ಗಾನ ಇರ್ತದೆ. ಆದ್ದರಿಂದ ಗಾನವನ್ನು ನಾವು ಹೇಳುವಾಗ ಒಂದು ಎತ್ತುಗಡೆಗೆ ಮೊದಲು ಅಂತ ಹೇಳ್ತಾರೆ, ಅಥವಾ ಏನೋ ಒಂದು ಹೇಳ್ತಾರೆ ಸಂಗೀತದವರು. ಆ ನಾದಕ್ಕೆ ಮಕಾರ ಅಂತ ಹೇಳೋದು. ಅಂತ ಹೇಳಿದರೆ ಅದು ಮಕಾರ ಅಂತ. ಆದ್ದರಿಂದ ಆದಿಂದ ಈಯಿಂದ ಉ, ಆದಿಂದ ಊವರೆಗೆ ಯಜುರ್ವೇದ ಅಂತ ಹೇಳಿದರೆ ಆ ಪ್ಲಸ್ ಉ ಓ ಆಯಿತು ಅಲ್ವಾ. ಎರಡು ಸ್ವರಾಕ್ಷರ ಸೇರಿದವಾಗ ಓ ಆಗ್ತದೆ. ಅದಕ್ಕೆ ನಾದ ಸೇರಿದರೆ ಓಂ ಅಂತ ಆಯಿತು. ಆದ್ದರಿಂದ ಇಡೀ ವೇದದ ಸಾರ ಯಾವುದು ಅಂತ ಹೇಳಿದರೆ ಓಂ. ಆ ಓಂಕಾರದ ವಿಸ್ತಾರ ಭೂಹು ಭುವಃ ಸುವಃ ಅಂತ ಹೇಳುವಂತಹ ವ್ಯಾಹೃತಿ. ಅದರ ವಿಸ್ತಾರ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿದರೆ ತ್ರಿಪದ ಗಾಯತ್ರಿ. ಅದರ ವಿಸ್ತಾರ ಮೂರು ವರ್ಗದ ಪುರುಷ ಸೂಕ್ತ. ಅದರ ವಿಸ್ತಾರ 3 ವೇದಗಳು, ಋಕ್ ಯಜು ಸಾಮ ಎನ್ನುವಂತಹ 3 ವೇದಗಳು. ಅದು ಏನು ಅಂತ ಹೇಳಿದರೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ. ಇಡೀ ವೇದಗಳ ಒಂದು ಅರ್ಥ ಏನು ಅಂತ ಹೇಳಿದರೆ ನಮಗೆ ಅದು ಪಕ್ಕ ಅರ್ಥ ಆಗೋದಿಲ್ಲ. ಅಂತೂ ಅದರ ಕೊನೆಯ ಘಟ್ಟಾರ್ಥ ಏನು, ಎಲ್ಲದರ ಒಂದು ಸಾರ ಏನು ಅಂತ ಹೇಳಿದರೆ ಅದು ವಿಷ್ಣು ಸರ್ವತ್ರ ಗೀಯತೆ, ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತದೆ. ಅಂಥ ಭಗವಂತನನ್ನು ಪಡೆಯುವುದಕ್ಕಾಗಿ ನಾವು ಬಂದವರು. ಎಲ್ಲೋ ಅಂತರಿಕ್ಷದಲ್ಲಿ ತಿರುಗುತ್ತಾ ಇದ್ದಂತಹ ಜೀವಕ್ಕೆ ಭಗವಂತ ದೇಹ ಕೊಟ್ಟ. ತಂದೆ ತಾಯಿಗಳ ದೇಹವನ್ನು ಪ್ರವೇಶ ಮಾಡಿದ. ಅಲ್ಲಿಂದ ಒಂದು ಪುಟ್ಟ ಮಗುವಿನ ರೂಪದಲ್ಲಿ ಈ ಪ್ರಪಂಚಕ್ಕೆ ಬಂದೆವು. ಇದಕ್ಕೆ ಮೂಲ ಕಾರಣ ಯಾರು ಅಂತ ಹೇಳಿದರೆ ಭಗವಂತ. ನಿಮಿತ್ತ ಕಾರಣ ಯಾರು ಅಂತ ಹೇಳಿದರೆ ತಂದೆ ತಾಯಿಗಳು. ಆದ್ದರಿಂದ ನಮಗೆ ದೇಹ ಬಂದದ್ದಕ್ಕೆ ತಂದೆ ತಾಯಿಗಳು ಒಂದು ಕಾರಣ ಆದರೆ ಮುಖ್ಯ ಕಾರಣ ಯಾರು ಅಂತ ಹೇಳಿದರೆ ಭಗವಂತ. ಆದ್ದರಿಂದಲೇ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ, ನೀ ತಂದೆ ನಾ ಬಂದೆ. ನೀನು ಅಲ್ಲಿಂದ ಎಲ್ಲೋ ತಿರುಗಾಡ್ತಾ ಇದ್ದವನನ್ನು ತಂದೆ, ನಾನು ಇಲ್ಲಿಗೆ ಬಂದೆ. 86 ಲಕ್ಷ ಯೋನಿಗಳಲ್ಲಿ ನೀ ತಂದೆ. ಎಷ್ಟೋ ಲಕ್ಷ ಯೋನಿಗಳಲ್ಲಿ ನಾವು ಬಂದೆವು ಇಲ್ಲಿಗೆ. ಯಾವಾಗಲೂ ನಮಗೆ ತಂದೆ ಯಾರು ಅಂತ ಹೇಳಿದರೆ ನೀನೇ ತಂದೆ ನಮಗೆ. ಆದ್ದರಿಂದ ಅಂಥ ಭಗವಂತನನ್ನು ತಿಳುಕೊಳ್ಳುವುದಕ್ಕಾಗಿ ವೇದಗಳಿರೋದು. ಭಗವಂತನ ಅಪಾರವಾದಂತಹ ಮಹಿಮೆಯನ್ನು ತಿಳ್ಕೊಂಡು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಕೊನೆಗೆ ಇಲ್ಲದೇ ಭಗವಂತನ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಏನಾಗುತ್ತದೆ ಅಂತ ಹೇಳಿದರೆ ಸ್ವರ್ಗ ನರಕ ಸ್ವರ್ಗ ನರಕ ಸ್ವರ್ಗ ನರಕ ಅಂತ ತಿರುಗುತ್ತಾನೇ ಇರ್ತೇವೆ ನಾವು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯದ್ಗತ್ವಾ ನ ನಿವರ್ತಂತೆ,
ಯಾವ ದಾರಿಯಲ್ಲಿ ಹೋದರೆ ಹಿಂದೆ ಬರಲಿಕ್ಕೆ ಇಲ್ಲವೋ ಆ ದಾರಿ ಮೋಕ್ಷದ ದಾರಿ ಅಂತ. ನಮಗೆ ಪುರುಷಾರ್ಥಗಳು ಹೇಳ್ತದೆ, ಯಾವುದೇ ಸತ್ಕರ್ಮ ಮಾಡಿ, ಜಪ ಮಾಡಿ, ಪೂಜೆ ಮಾಡಿ, ಏನೇ ಮಾಡಿ, ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ. ಏನು ಚತುರ್ವಿಧ ಪುಣ್ಯ ಪುರುಷಾರ್ಥ ಅಂತ ಹೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಯಾವುದು ಧರ್ಮ? ವೇದ ಪ್ರಣೀತೋ ಧರ್ಮ. ವೇದದಲ್ಲಿ ಏನು ಹೇಳಿದೆಯೋ ಅದು ಧರ್ಮ. ಅದನ್ನು ಮತ್ತೆ ವಿಸ್ತಾರವಾಗಿ ಸ್ಮೃತಿಗಳೆಲ್ಲ ವಿವರಣೆ ಮಾಡ್ತಾರೆ. ಯಾವ ಕರ್ಮವನ್ನು ಮಾಡುವುದರಿಂದ ಭಗವಂತನಿಗೆ ಪ್ರೀತಿಯಾಗುತ್ತದೋ, ಯಾವ ಕರ್ಮವನ್ನು ಮಾಡುವುದರಿಂದ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಳಿತಾಗುತ್ತದೋ ಅದು ಧರ್ಮ ಅಂತ. ಯಾವ ಕರ್ಮವನ್ನು ಮಾಡುವುದರಿಂದ ದೇವರು ಮೆಚ್ಚುವುದಿಲ್ಲವೋ, ಯಾವ ಕರ್ಮ ಇನ್ನೊಬ್ಬರಿಗೆ ತೊಂದರೆಯಾಗುವಂತಹ ಕರ್ಮವೋ ಅದಕ್ಕೆ ಅಧರ್ಮ ಅಂತ ಹೇಳಿದರು. ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಧರ್ಮ ಏನು ಅಂತ ಗೊತ್ತುಂಟು, ಆದರೆ ಅದನ್ನು ಆಚರಿಸುವಲ್ಲೇ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅದನ್ನು ಜಾನಾಮಿ ಅಧರ್ಮಂ, ಅಧರ್ಮ ಏನು ಅಂತ ಗೊತ್ತುಂಟು, ಆದರೂ ಅದನ್ನು ನನ್ನಿಂದ ಬಿಡಲಿಕ್ಕಾಗೋದಿಲ್ಲ ಅಂತ. ಸಾಧಾರಣವಾಗಿ ಎಲ್ಲರೂ ದುರ್ಯೋಧನನ ಒಂದು ಅಂಶವನ್ನು ಅಳವಡಿಸಿಕೊಂಡೇ ಇರ್ತಾರೆ. ನಮ್ಗೆ ಗೊತ್ತಿರ್ತದೆ ಇದು ಅಧರ್ಮ ಅಂತ, ಆದರೂ ಬಿಡಲಿಕ್ಕಾಗೋದು. ಸುಳ್ಳು ಹೇಳುವುದು ಅಧರ್ಮ. ಮನೆಯಲ್ಲೇ ಇರ್ತೇವೆ, ಯಾರೋ ಫೋನ್ ಮಾಡ್ತಾರೆ, ಇಲ್ಲಿ ನಾನು ದೊಡ್ಡ ಮೀಟಿಂಗಲ್ಲಿದ್ದೇನೆ ಅಂತ. ಕಾರಣ ಇಲ್ಲ, ಹೇಳುವುದಕ್ಕೆ ಅಗತ್ಯ ಇಲ್ಲ. ನಾವು ಹಾಗೆ ಸುಳ್ಳು ಹೇಳದಿದ್ದರೆ ಏನು ಕಳ್ಕೊಳ್ಳೋದು ಏನಿಲ್ಲ. ಅವ ಫೋನಲ್ಲಿ ಮಾತಾಡೋದು ಅಲ್ವ, ಅದು ನಮ್ಮನ್ನು ನೋಡ್ತಾ ಇಲ್ಲ. ನಾವು ಏನು ಹೇಳಿದರೆ ಅವ ಒಪ್ಪಿಕೊಳ್ತಾನೆ. ಅದಕ್ಕೊಂದು ಇಷ್ಟು ಉದ್ದದ ಕಾರಣ ಕೊಡೋದು. ಒಂದು ಸುಳ್ಳನ್ನು ಸಮರ್ಥನೆ ಮಾಡುವುದಕ್ಕಾಗಿ 1000 ಸುಳ್ಳುಗಳ ಸರೆಮಾಲೆಯನ್ನೇ ನಾವು ಸೃಷ್ಟಿಸಿಕೊಳ್ತಾ ಹೋಗ್ತೇವೆ. ಕೆಲವು ಹೀಗೆ ನಮಗೆ ಗೊತ್ತಿಲ್ಲದೆ ನಡೆದು ಹೋಗುತ್ತದೆ. ಕೆಲವು ತಿಳಿದು ನಾವು ಅನ್ಯಾಯವನ್ನು ಮಾಡ್ತೇವೆ, ಕೆಲವು ತಿಳಿಯದೇ ಮಾಡ್ತೇವೆ, ಕೆಲವು ನಮಗೆ ಇಷ್ಟ ಇರೋದಿಲ್ಲ. ಇನ್ನೊಬ್ಬರ ಪ್ರೇರಣೆಯಿಂದ ಸಮಯ ಸಂದರ್ಭಕ್ಕೆ ಸರಿಯಾಗಿ ಏನೋ ಹೇಳ್ತೇವೆ. ಇದು ಮನುಷ್ಯ ಇಲ್ಲಿಂದ ಹೊರಡುವಾಗ ನಾವು ಹೇಳ್ತೇವೆ, ಬರುವಾಗಲೂ ಏನು ತರಲಿಲ್ಲ, ಹೋಗುವಾಗಲೂ ಏನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಬರುವಾಗಲೂ ತರ್ತೇವೆ, ಹೋಗುವಾಗಲೂ ಕೊಂಡು ಹೋಗ್ತೇವೆ. ನಾವು ಏನು ಅಂತ ಹೇಳಿದರೆ ಅತೀಂದ್ರಿಯವಾದಂತಹ ವಿಷಯಗಳನ್ನು. ನಾವು ಯಾವುದೋ ಒಂದು ಕರ್ಮದ ಫಲವಾಗಿಯೇ ಇಲ್ಲಿಗೆ ಬಂದದ್ದು. ಇಲ್ಲಿಂದ ಹೋಗುವಾಗ ನಾವು ಆ ಕರ್ಮದ ಫಲವನ್ನು ಹಿಡ್ಕೊಂಡೇ ಹೋಗೋದು. ಪುರಾಣಗಳು ಹೇಳ್ತಾವೆ, ಗೃಹಾದರ್ಥ ನಿವರ್ತಂತೆ. ನೀನಿಲ್ಲಿಂದ ಹೊರಡುವಾಗ ನಿನ್ನೊಟ್ಟಿಗೆ ನೀನು ಸಂಪಾದನೆ ಮಾಡಿದಂತಹ ದುಡ್ಡು ಬರೋದಿಲ್ಲ. ಗೃಹಾತ್ ಅರ್ಥ ನಿವರ್ತಂತೆ. ದುಡ್ಡೆಲ್ಲಿರ್ತದೆ ಅಂತ ಹೇಳಿದರೆ ಪೆಟ್ಟಿಗೆಯಲ್ಲೇ ಇರ್ತದೆ, ಇಲ್ಲ ಬ್ಯಾಂಕಿನಲ್ಲಿರ್ತದೆ. ಎಲ್ಲಿಯಾದರೂ ಅದಕ್ಕೆ ಕೈಕಾಲು ಬಂದು ನಮ್ಮ ಹಾಗೆ ಮಾತಾಡುವ ಹಾಗೆ ಆಗಿ, ಇಲ್ಲ ಮಾರ್ರೆ ನಾನು ಈ ಮಕ್ಕಳೊಟ್ಟಿಗೆ ನಿಲ್ಲೋದಿಲ್ಲ, ನಿನ್ನೊಟ್ಟಿಗೆ ಬರ್ತೇನೆ, ನೀನು ನನ್ನನ್ನು ಸಂಪಾದನೆ ಮಾಡಿದ ಧನಿ, ನಾನು ನಿನ್ನೊಟ್ಟಿಗೆ ಬರೋದು, ಇವರೊಟ್ಟಿಗೆ ನಿಲ್ಲೋದಿಲ್ಲ ಅಂತ ಹೇಳಿದರೂ ಕೂಡ ಆವಾಗ ಮಕ್ಕಳು ಮೊದಲು ಅದರ ಕುತ್ತಿಗೆಗೊಂದು ಹಗ್ಗ ಹಾಕಿ ಪಕ್ಕದ ಗೂಟಕ್ಕೆ ಕಟ್ಟಿ ಹಾಕಿ, ಮಗನೇ ನೀನು ಇಲ್ಲಿರು, ನೀನು ನಮ್ಮ ಪಿತ್ರಾರ್ಜಿತ, ಅವ ಬೇಕಾದರೆ ಹೋಗಿ ಬರಲಿ. ಗೃಹಾದರ್ಥ ನಿವರ್ತಂತೆ. ಸ್ಮಶಾನೇ ಮಿತ್ರ ಬಾಂಧವ. ಬಂಧು ಬಾಂಧವರು ಎಲ್ಲಿವರೆಗೆ ಬರಬಹುದು ಅಂತ ಹೇಳಿದರೆ ಸ್ಮಶಾನದವರೆಗೆ ಬರಬಹುದು. ಹೋದವ ಪುಣ್ಯಾತ್ಮ ಅಂತ ಹೇಳ್ತಾರೆ, ಕೈ ಮುಗೀತಾರೆ. ನಿನ್ನೆ ಮಾತಾಡಿದ್ದು ಮಾರ್ರೆ, ಅರ್ಧ ಗಂಟೆ ಮೊದಲು ಮಾತಾಡಿದೆ, ಇವಾಗ ಇಲ್ಲ. ಯಾವ ವ್ಯಕ್ತಿ ಅವನನ್ನು ಬಿಟ್ಟು ನನಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವವರು ಕೂಡ ಅವನೊಟ್ಟಿಗೆ ಹೋಗೋದಿಲ್ಲ. ಹಾಗಿದ್ರೆ ನಮ್ಮೊಟ್ಟಿಗೆ ಬರೋದು ಯಾರು ಅಂತ ಹೇಳಿದರೆ ಸುಕೃತಂ ದುಷ್ಕೃತಂಚೈವ ಗಚ್ಚಂತ ಮನುಗಚ್ಚತಿ. ನಿಮ್ಮೊಟ್ಟಿಗೆ ಬರೋದು ಏನು ಅಂತ ಹೇಳಿದರೆ ಜೀವನದಲ್ಲಿ ಮಾಡಿದ ಸತ್ಕರ್ಮಗಳಿದ್ದರೆ ಅದರ ಸತ್ಫಲ ಪುಣ್ಯ, ಜೀವನದಲ್ಲಿ ಮಾಡಿದಂತಹ ದುಷ್ಕರ್ಮ ಇದ್ದರೆ ಅದರ ಪಾಪ ಫಲ. ಈ ಎರಡನ್ನು ಹಿಡ್ಕೊಂಡು ಬುತ್ತಿಯನ್ನು ಹಿಡ್ಕೊಂಡು ಹೊರಡ್ತಾನೆ ಇಲ್ಲಿಂದ ಹೋಗುವಾಗ.
ಅಂಥ ಒಂದು ಪುಣ್ಯದ ಸಂಪಾದನೆ ಮಾಡುವುದಕ್ಕಾಗಿ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ, ತುಚ್ಛವಾದಂತಹ ಯಾವುದೋ ಇಂದ್ರಿಯಗಳ ಒಂದು ಚಪಲಕ್ಕೆ ಕಾರಣ ಆಗುವಂತಹ ವಿಷಯ ಭೋಗಗಳನ್ನು ಅರಿಯುವುದಕ್ಕಾಗಿ ಈ ಮನುಷ್ಯ ಜನ್ಮ ಅಲ್ಲ. ನಾವು ಹೇಳುವಾಗೆಲ್ಲ ಹೇಳ್ತೇವೆ, ನಾವು ಬ್ರಾಹ್ಮಣರು, ನಮಗೆ ಹಾಗಾಯಿತು ಹೀಗಾಯಿತು. ಬ್ರಾಹ್ಮಣ ಅಂತ ಹೇಳಿದರೆ ಏನು? ಅದೊಂದು ಕ್ವಾಲಿಫಿಕೇಷನ್. ಯಾವಾತನು ಭಗವಂತನ ಬಗ್ಗೆ, ಭಗವಂತನ ಅಸ್ತಿತ್ವವನ್ನು ನಂಬಿ ಜೀವನದಲ್ಲಿ ಒಮ್ಮೆಯಾದರೂ ಭಗವಂತನನ್ನು ಕಾಣಬೇಕು ಎನ್ನುವಂತಹ ಪ್ರಯತ್ನ ಮಾಡ್ತಾನೋ, ಆ ಪ್ರಯತ್ನದಲ್ಲಿ ಸಫಲನಾಗಿ ಭಗವಂತನನ್ನು ಕಾಣ್ತಾನೋ ಅವನಿಗೆ ಬ್ರಾಹ್ಮಣ ಅಂತ ಹೆಸರು. ಯಾರು ದೇವರನ್ನು ಕಂಡವರಿದ್ದಾರೋ ಅವರಿಗೆ ಬ್ರಾಹ್ಮಣ ಅಂತ ಹೆಸರು. ಕಾಣಬೇಕು ಅಂತ ಇದ್ದರೆ ಹೋಗುವಂತಹ ದಾರಿ ನಮಗೆ ಗೊತ್ತಿರಬೇಕು. ಆ ದಾರಿ ಯಾವುದು ಅಂತ ಹೇಳಿದರೆ, ಆ ದಾರಿ ದೀಪ ಯಾವುದು ಅಂತ ಹೇಳಿದರೆ ಈ ವೇದಗಳು. ವೇದ ಅಂತ ಹೇಳಿದರೆ ಅದನ್ನು ತಿರುಗಿಸಿ ಹೇಳಿದರೆ ದ ವೇ, ಹೋಗುವಂತಹ ದಾರಿ. ನಾವು ಇಲ್ಲಿಂದ ಸುರತ್ಕಲ್ಲಿಂದ ಮಂಗಳೂರಿಗೆ 20 ಕಿಲೋಮೀಟ್ರ್ ಉಂಟು ಅಂತ ಅಲ್ಲಿ ಬೋರ್ಡ್ ಉಂಟು. ಆ ಬೋರ್ಡಿನ ಮೇಲೆ ಹೋಗಿ ಕೂತ್ಕೊಳ್ಳೋದು, ಮೈಲ್ ಕಲ್ಲು ಅಂತ ಹೇಳ್ತಾರೆ. ಆ ಮೈಲ್ ಕಲ್ಲು ಮೇಲೆ ಹೋಗಿ ಕೂತ್ಕೊಳ್ಳೋದು, ಒಂದು 108 ಸರಿ ಜಪ ಮಾಡೋದು. ಏನು ಅಂತ ಹೇಳಿದರೆ, ಇಲ್ಲಿಂದ 20 ಕಿಲೋಮೀಟ್ರ್ ಮಂಗಳೂರು, ಇಲ್ಲಿಂದ 20 ಕಿಲೋಮೀಟ್ರ್ ಮಂಗಳೂರು ಅಂತ ಒಂದು 108 ಜಪ ಮಾಡಿದರೆ ಮಂಗಳೂರಿಗೆ ಹೋಗ್ಲಿಕ್ಕಾಗ್ತದ? ಮೈಲ್ ಕಲ್ಲಲ್ಲೇ ಇರ್ತಾನೆ. 20 ಕಿಲೋಮೀಟ್ರ್ ಮಂಗಳೂರಿಗೆ ಅಂತ ಹೇಳಿದ ಮೇಲೆ ಅದನ್ನು ಓದಿ, ಯಾರಾದರೂ ಗಾಡಿ ಬರುವುದಿದ್ದರೆ ಕೈ ತೋರಿಸಿ, ಇಲ್ಲ ನಡ್ಕೊಂಡಾದರೂ ಹೋಗಬೇಕಲ್ಲಿ. ಹೋದರೆ ಮಂಗಳೂರು ಮುಟ್ಟುತ್ತಾನೆ. ಇಲ್ಲೇ 108 ಜಪ ಮಾಡ್ತೇನೆ, ನಾನು ಮಂಗಳೂರಿಗೆ ಹೋಗಿ ಬಿಡ್ತೇನೆ ಅಂತ ಹೇಳಿದರೆ ಹೋಗಲಿಕ್ಕಾಗೋದಿಲ್ಲ. ಹಾಗೆ ಹೋಗುವಂತಹ ಭಗವಂತನ ಕಡೆಗೆ ಸಾಗುವಂತಹ ಮಾರ್ಗವನ್ನು ತೋರಿಸುವಂತಹ ಗ್ರಂಥಗಳೇ ವೇದ. ಪಕ್ಕ ಅರ್ಥ ಆಗೋದಿಲ್ಲ ನಮಗೆ. ಅಗ್ನಿ ಅಂತ ಹೇಳಿದ ಕೂಡಲೇ ನಮ್ಮ ಒಲೆಯಲ್ಲಿರುವಂತಹ ಬೆಂಕಿ ಕಾಣ್ತದೆ ನಮಗೆ. ಅಗ್ನಿ ಅಂತ ಹೇಳಿದರೆ ಫಯರ್, ಇಲ್ಲ ಬೆಂಕಿ, ಇಲ್ಲದಿದ್ದರೆ ನಮ್ಮ ತುಳುವಲ್ಲಿ ತೂ, ಇಲ್ಲದಿದ್ದರೆ ಸೂ ಅಲ್ಲ. ನಾವು ತೂ ಅಂತ ಹೇಳ್ತೇವೆ, ಇನ್ನು ಹೊರಗಡೆಯವರು ಸೂ ಅಂತ ಹೇಳ್ತಾರೆ. ಬೆಂಕಿ ಅಂತ ಹೇಳಿದರೆ ಏನು? ಅಗ್ನಿ ಅಂತ ಹೆಸರು. ಅಗಂ ನಯತಿ ಅಂತ, ಜಡವಾಗಿರುವಂಥದಕ್ಕೆ ಅದಕ್ಕೆ ನೀ ಅಂತ ಹೇಳಿದರೆ ಅದನ್ನು ಚಲಿಸುವ ಹಾಗೆ ಮಾಡುವಂಥದ್ದು ಅಂತ. ಯಾವುದು ಜಡವೋ ಅದಕ್ಕೆ ಚಲನೆ ಕೊಡುವಂತಹ ಶಕ್ತಿಗೆ ಅಗ್ನಿ ಅಂತ ಹೆಸರು. ಸಂಸ್ಕೃತದಲ್ಲೇ ಯಾವುದೇ ಶಬ್ದಕ್ಕೂ ಕೂಡ ಅದಕ್ಕೆ ಒಂದು ಮೇಲಿಂದ ಮೇಲೆ ಅರ್ಥ ಇಲ್ಲ, ಅದಕ್ಕೆ ನಿಷ್ಪತ್ತಿ ಹೇಳಿಯೇ ಅರ್ಥ ಹೇಳಬೇಕು. ಈಗ ನಮಗೆ ಬೆಂಕಿ ಅಂತ ಹೇಳಿದರೆ ಏನು, ಅದರನ್ನು ವಿವರಣೆ ಮಾಡಿ ಅಂತ ಹೇಳಿದರೆ ಎಂಥದ್ದು ಹೇಳೋದು? ಬೆಂಕಿ ಅಂತ ಹೇಳಿದರೆ ಬೆಂಕಿ ಮಾರ, ಬೆಂಕಿ ಅಂತ ಹೇಳಿದರೆ ಫಯರ್, ಅಷ್ಟೇ ಹೇಳಬೇಕು. ಆದರೆ ಸಂಸ್ಕೃತದಲ್ಲಿ ಅಗ್ನಿ ಅಂತ ಹೇಳಿದರೆ ಚಾಲಕ ಶಕ್ತಿ ಅಂತ. ಅಗ್ನಿಯ ಅರ್ಥ ಏನು ಅಂತ ಹೇಳಿದರೆ ಚಲನೆ ಇಲ್ಲದ್ದಕ್ಕೆ ಚಲನೆ ಕೊಡುವಂತಹ ಶಕ್ತಿಗೆ ಅಗ್ನಿ ಅಂತ ಹೆಸರು. ಅದು ನಮ್ಮ ಬೆಂಕಿಯಲ್ಲೂ ಕಂಡಿತು. ನಮಗೆ ಬೆಂಕಿ ಉರಿತಾ ಇತ್ತು, ಅದರ ಮೇಲೆ ಜಡವಾದಂತಹ ನೀರನ್ನು ಇಟ್ಟೆವು. ನೀರು ಇಟ್ಟ ತಕ್ಷಣ, ಬೆಂಕಿಯ ಬಿಸಿ ಮುಟ್ಟಿದ ತಕ್ಷಣ ಅದರಲ್ಲಿ ಚಲನೆ ಶುರುವಾಯಿತು. ನೀರು ಗಳಗಳ ಕುದೀಲಿಕ್ಕೆ ಶುರುವಾಯಿತು. ಆ ಚಾಲಕ ಶಕ್ತಿಗೆ ಅಗ್ನಿ ಅಂತ ಹೆಸರು. ಅದು ಬೆಂಕಿಯಲ್ಲಿ ಮಾತ್ರ ಇರುವುದಲ್ಲ, ಚಾಲಕ ಶಕ್ತಿ ಗಾಳಿಯಲ್ಲೂ ಇದೆ. ಆದ್ದರಿಂದ ಅದಕ್ಕೂ ಅಗ್ನಿ ಅಂತ ಹೆಸರು, ಗಾಳಿಗೂ ಅಗ್ನಿ ಅಂತ ಹೆಸರು. ನಮ್ಮ ಒಳಗೆ ಚಾಲಕ ಶಕ್ತಿಯಾಗಿ ಇರುವುದು ಯಾವುದು ಅಂತ ಹೇಳಿದರೆ ಗಾಳಿ. ನಾವು ಉಸಿರಾಡ್ತಾ ಇದ್ದರೆ, ಆವಾಗ ನಮ್ಮೊಳಗೆ ಗಾಳಿಯ ಸಂಚಾರ ನಡೆಯುತ್ತಾ ಇದ್ದರೆ, ಆವಾಗ ಒಳಗಿಂದ ಮೈ ಬಿಸಿ ಇರ್ತದೆ. ಒಳಗೆ ಗಾಳಿಯ ಸಂಚಾರ ನಿಂತ ತಕ್ಷಣ ನಮ್ಮದ್ದೆಲ್ಲ ನಿಂತು ಹೋಗುತ್ತದೆ, ಚಲನೆಯೆಲ್ಲ ನಿಂತು ಹೋಗುತ್ತದೆ. ಆದ್ದರಿಂದ ಒಳಗಿರುವಂತಹ ಅಗ್ನಿಗೆ ಪ್ರಾಣಾಗ್ನಿ ಅಂತ ಹೆಸರು. ನಮ್ಮ ಒಳಗಿರುವಂತಹ ಅಗ್ನಿಗೆ ಪ್ರಾಣಾಗ್ನಿ ಅಂತ ಹೆಸರು. ಇಡೀ ಬ್ರಹ್ಮಾಂಡವನ್ನು ನೋಡುತ್ತೇವೆ. ಇವತ್ತು ರಾತ್ರಿ ಗ್ರಹಣ,
ಖಗೋಳದಲ್ಲಿ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರಗಳೆಲ್ಲ ಅಸಂಖ್ಯಾತ ಗ್ರಹಗೋಳಗಳೆಲ್ಲ ಉಂಟು. ಯಾವುದು ಸುಮ್ಮನೆ ಹಾಗೆ ತಿರುಗುತ್ತಾ ಇಲ್ಲ, ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿ ತಿರುಗುತ್ತಾ ಉಂಟು. ಸೈಂಟಿಸ್ಟ್ಗಳು ಹೇಳಬೇಕು ಅಂತಲ್ಲ, ಇವತ್ತು ಗ್ರಹಣ ಉಂಟು, 9 ಗಂಟೆ 10 ಗಂಟೆಗೆ ಹಿಡಿಯುತ್ತದೆ, 1 ಗಂಟೆಗೆ ಬಿಡುತ್ತದೆ ಅಂತ ಹೇಳಿ ಸೈಂಟಿಸ್ಟ್ಗಳು ಹೇಳಬೇಕು ಅಂತ ಇಲ್ಲ. ನಮ್ಮ ಪಂಚಾಂಗ ಮಾಡುವವರು ಹೇಳ್ತಾರೆ, ಇಷ್ಟು ಗಂಟೆಗೆ ಪ್ರಾರಂಭ, ಇಷ್ಟು ಗಂಟೆಗೆ ಮಧ್ಯಕಾಲ, ಇಷ್ಟು ಗಂಟೆಗೆ ಮುಗೀತದೆ ಮೋಕ್ಷಕಾಲ ಅಂತ. ಹೇಗೆ ಹೇಳಿದರು? ಎಲ್ಲ ಗಣಿತಬದ್ಧವಾಗಿ ಇದೆ. ಇಡೀ ಬ್ರಹ್ಮಾಂಡದ ರಚನೆ ಗಣಿತಬದ್ಧವಾಗಿದೆ, ಅದು ಗಣಿತಬದ್ಧವಾಗಿಯೇ ತಿರುಗುತ್ತದೆ. ಆದ್ದರಿಂದ ಇದರ ಹಿಂದಿರುವಂತಹ ಚಾಲಕ ಶಕ್ತಿ ಯಾರು ಅಂತ ಹೇಳಿದರೆ ಅವನಿಗೆ ಭಗವಂತ ಅಗ್ನಿನಾರಾಯಣ ಅಂತ ಹೇಳೋದು. ಆದ್ದರಿಂದ ಅಗ್ನಿ ಅಂತ ಹೇಳಿದರೆ ಅಗ್ನಿನಾರಾಯಣ ಹೌದು, ಅಗ್ನಿ ಅಂತ ಹೇಳಿದರೆ ನಮ್ಮೊಳಗಿರುವಂತಹ ಪ್ರಾಣಾಗ್ನಿ ಹೌದು, ಅಗ್ನಿ ಅಂತ ಹೇಳಿದರೆ ನಾವು ಹೋಮದಲ್ಲಿ ಕಾಣುವಂತಹ ಅಗ್ನಿಯೂ ಹೌದು. ಆದ್ದರಿಂದ ಅದಕ್ಕೆ ಒಂದೊಂದು ಶಬ್ದಗಳಿಗೂ 3 ಕಡಿಮೆ ಅಂತ ಹೇಳಿದರೆ 3 ಅರ್ಥ ಇದೆ. ಹೀಗೆ ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋದರೆ ಒಂದು ಜನ್ಮ ಅಲ್ಲ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ. 1000 ಜನ್ಮಗಳು ಕಳೆದ ಮೇಲೆ ಎಲ್ಲಿಯೋ ಒಮ್ಮೆ ಭಗವಂತನ ದರ್ಶನ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ನೋಡಿಬಿಡ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಕಣ್ಣಿಗೆ ಕಾಣಿಸದಂಥ ನಮ್ಮ ಪಾಂಚಭೌತಿಕ ದೇಹಕ್ಕೆ ಕಾಣದಂತಹ ಒಂದು ವಸ್ತು ಅದು. ಅದಕ್ಕೆ ಪಂಚಭೂತದ ಆವರಣ ಇಲ್ಲ, ಅದು ಸಚ್ಚಿದಾನಂದ ಸ್ವರೂಪವಾದಂತಹ ಒಂದು ರೂಪ. ಅದನ್ನು ನಾವು ಈ ಪಾಂಚಭೌತಿಕ ದೇಹದಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕಣ್ಣು ಬಿಟ್ಟು ದೇವರನ್ನು ನೋಡೋದಲ್ಲ, ನಮ್ಮ ಒಳಗೂ ಭಗವಂತ ಇದ್ದಾನೆ, ನಮ್ಮ ಒಳಗೆ ನಮ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಅದಕ್ಕೆ ನಾವು ಕಣ್ಣು ಮುಚ್ಚಿ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಣ್ಣು ಮುಚ್ಚಿದ್ರೆ ಏನು ಕಾಣ್ತದೆ ಅಂತ ಹೇಳಿದರೆ, ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಕಣ್ಣು ಮುಚ್ಚಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅದು ರಾತ್ರಿ ಕಣ್ಣು ಮುಚ್ಚದೇ ಇದ್ದರೆ ಬೆಳಗ್ಗೆ ಇರುವಾಗ ನಮಗೆ ತಲೆ ಎಲ್ಲ ನೋವು ಶುರುವಾಗುತ್ತೆ. ರಾತ್ರಿ ಗಟ್ಟಿ ನಿದ್ದೆ ಬರಬೇಕು ನಮಗೆ. ಬೆಳಗ್ಗೆ ಎದ್ದ ಮೇಲೆ ನಾವು ಕಣ್ಣು ಮುಚ್ಚಲಿಕ್ಕೆ ಇಷ್ಟ ಇಲ್ಲ ನಮಗೆ. ಕಣ್ಣು ಮುಚ್ಚಿ ನಮ್ಮ ಒಳಗಿನಿಂದ ನಾವು ಭಗವಂತನನ್ನು ಕಾಣಬೇಕು. ನಮ್ಮ ಒಳಗೆ ಏನಿದೆ ಅಂತಲೇ ಗೊತ್ತಿಲ್ಲ ನಮಗೆ, ನಾವು ಎಲ್ಲಿದ್ದೇವೆ ಅಂತಲೇ ಗೊತ್ತಿಲ್ಲ, ನಾವು ಯಾರು ಅಂತಲೂ ಗೊತ್ತಿಲ್ಲ ನಮಗೆ. ಆದರೂ ನಾನು 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 ಅಂತ ಹೇಳಿ ದಾರಾತ್ತು ಮೇಮೆ ತನಯಾತ್ತು ಮೇಮೆ ಪಶವಸ್ತು ಮೇಮೆ ನಾನು 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 ಅಂತ ಹೇಳಿ ಬಲಾತ್ ಕಾಲ ವೃಕೇನ ನೀತಃ. ಮತ್ತೆ ಒಂದು ದಿವಸ ಭಗವಂತ ಕಾಲನೆಂಬಂತಹ ತೋಳ ಈ ಮೇ 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 ಅಂತ ಹೇಳ್ತಾ ಇದ್ದಂತಹ ಆಡಿನಂತಹ ಈ ಮನುಷ್ಯನನ್ನು ಹೊತ್ತುಕೊಂಡು ಹೋಗುತ್ತಾನೆ. ಇಂಥ ಒಂದು ನಮ್ಮನ್ನು ರಕ್ಷಣೆ ಮಾಡುವಂತಹ ಭಗವಂತನನ್ನು ತಿಳ್ಕೊಳ್ಳೋದಕ್ಕಾಗಿರುವಂತಹ ದಾರಿ ವೇದ. ಅದಕ್ಕಾಗಿ ನಮಗೆ ಈ ಜನ್ಮ ಬ್ರಾಹ್ಮಣ. ವೇದಕ್ಕೆ ಬ್ರಾಹ್ಮಣ ಅಂತ ಹೆಸರು. ಅದನ್ನು ತಿಳ್ಕೊಂಡವನು ಬ್ರಾಹ್ಮಣ. ಆ ತಿಳುಕೊಂಡು ಆ ಮುಖೇನ ಭಗವಂತನ ಸಾಕ್ಷಾತ್ಕಾರ ಪಡೆದವನು ಬ್ರಾಹ್ಮಣ ಅಂತ. ಹೀಗೆ ವೇದ ನಮ್ಮ ಇಡೀ ಸನಾತನ ಸಂಸ್ಕೃತಿಯ ಅದು ಒಂದು ಬೇರೋದು. ಅದು ಅರ್ಥ ಆಗಲಿಲ್ಲ ಅಂತ ಹೇಳಿ ವೇದವ್ಯಾಸರು 18 ಪುರಾಣಾನಿ ಕೃತ ಸತ್ಯವತೀ ಸುತಃ 18 ಪುರಾಣಗಳನ್ನು ರಚನೆ ಮಾಡಿದರು. ವೇದದ ಅರ್ಥಗಳು ಸಾಮಾನ್ಯ ಜನರಿಗೂ ತಿಳಿಯಬೇಕು ಅಂತ ಹೇಳಿ ವೇದದ ಅರ್ಥದ ವಿಸ್ತಾರವನ್ನು ಪುರಾಣಗಳಲ್ಲಿ ಮಾಡಿದರು. ಅದರಲ್ಲಿ ಕಥೆಯ ರೂಪದಲ್ಲಿ ಎಲ್ಲ ಕೊಡ್ತಾರೆ. ಕೆಲವು ಕಥೆ ಯಥಾವತ್ತಾಗಿ ನಡೆದಂತಹ ಕಥೆ, ಕೆಲವು ಸಾಂಕೇತಿಕವಾಗಿ ಹೇಳುವಂತಹ ಕಥೆಗಳು. ಹಾಗೆ ಇಡೀ ವೇದದ ಅರ್ಥವನ್ನು ಪುರಾಣಗಳಲ್ಲಿ ತುಂಬಿಸಿದಂತಹ ವೇದವ್ಯಾಸರು ಭಗವಂತನ ಮಹಿಮೆಯನ್ನೇ ಹೇಳೋದು ಎಲ್ಲ ಪುರಾಣಗಳಲ್ಲೂ. ಅದರಲ್ಲಿ ವಿಶೇಷವಾಗಿ ಗರುಡ ಪುರಾಣ ಅಂತ. ಆ ಗರುಡ ಪುರಾಣದಲ್ಲಿ ಈ ದೇಹದ ಒಳಗಿರುವಂತಹ ಜೀವ ಎಲ್ಲ ಪುರಾಣಗಳಲ್ಲಿಯೂ ಬರ್ತದೆ, ಗರುಡ ಪುರಾಣದಲ್ಲಿ ವಿಶೇಷವಾಗಿ ಬರ್ತದೆ. ಈ ದೇಹದ ಒಳಗಿರುವಂತಹ ಜೀವ ಇಲ್ಲಿಂದ ಹೊರಟ ಮೇಲೆ ಏನಾಗುತ್ತದೆ, ಇಲ್ಲಿಂದ ಹೋದವ ಎಲ್ಲಿಗೆ ಹೋಗುತ್ತಾನೆ, ಏನೇನು ಆಗುತ್ತಾನೆ, ಪುನಃ ಇಲ್ಲಿಗೆ ಹಾಗೆ ಬರ್ತಾನೆ, ಅಲ್ಲಿ ಹೋದವ ಯಾವ ಲೋಕಕ್ಕೆ ಹೋಗುತ್ತಾನೆ, ಎಂತೆಂಥ ದುಃಖಗಳನ್ನು ಅನುಭವಿಸ್ತಾನೆ, ಪುಣ್ಯಲೋಕಕ್ಕೆ ಹೋದವ ಪುಣ್ಯದ ಒಂದು ಫಲವನ್ನು ಅನುಭವಿಸಿ ಪುನಃ ಇಲ್ಲಿಗೆ ಬಂದು ಯಾವ
ಜೀವರಾಶಿಯಲ್ಲಿ ಬಂದು ಸೇರಿಕೊಳ್ತಾನೆ. ಹೀಗೆ ಅದರ ವಿಸ್ತಾರವಾದಂತಹ ವಿವೇಚನೆ ಇದೆ. ಅಷ್ಟೇ ಅಲ್ಲ, ನಾವು ಈ ದೇಹವನ್ನು ಪಡ್ಕೊಂಡ ಮೇಲೆ ಈ ದೇಹಕ್ಕೆ ಒಂದು ಸಂಸ್ಕಾರ ಆಗಬೇಕು. ಈ ದೇಹದ ಸಂಸ್ಕಾರ, ಆಮೇಲೆ ಆ ದೇಹದ ಒಳಗಿರುವಂತಹ ಜೀವಕ್ಕೆ ಸಂಸ್ಕಾರ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ಸಮಗ್ರವಾಗಿ ಹೇಳುತ್ತದೆ. ನಮಗೆ ಕಣ್ಣು ಕಂಡ್ರೆ ಪ್ರಶ್ನೆ ಇಲ್ಲ, ಕಿವಿ ಕೇಳಿದರೆ ಪ್ರಶ್ನೆ ಇಲ್ಲ, ಮಾತಾಡಲಿಕ್ಕೆ ಆದರೆ ಏನೂ ಪ್ರಶ್ನೆ ಇಲ್ಲ. ಋಷಿಗಳಿಗೆ ಕಾಣ್ತಾ ಉಂಟು, ಯಾಕೆ ಕಾಣ್ತಾ ಉಂಟು ಅಂತ ಪ್ರಶ್ನೆ. ಕಿವಿಯಲ್ಲಿ ಕೇಳ್ತಾ ಉಂಟು, ಯಾಕೆ ಕೇಳ್ತಾ ಉಂಟು ಅಂತ ಪ್ರಶ್ನೆ. ಬಾಯಿಯಲ್ಲೇ ಮಾತಾಡಲಿಕ್ಕಾಗೋದು ಅಲ್ಲ, ಬಾಯಲ್ಲೇ ಮಾತಾಡಬೇಕು ಅಂತ ಇಲ್ಲ, ಕಣ್ಣಲ್ಲೂ ಮಾತಾಡಲಿಕ್ಕಾಗ್ತದೆ. ಅದು ಕೆಲವೊಮ್ಮೆ ಪಕ್ಕದವನಿಗೆ ಗೊತ್ತಾಗಬಾರ್ದು ಅಂತ ಇದ್ದರೆ ಕಣ್ಣಲ್ಲೇ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ನಮ್ಮ ಭಾವನೆಗಳನ್ನು ಬಾಯಿಯಲ್ಲಾದರೂ ಸುಳ್ಳು ಹೇಳಬಹುದು, ಕಣ್ಣಿನಿಂದ ಸುಳ್ಳು ಹೇಳಲಿಕ್ಕೆ ಆಗೋದೇ ಇಲ್ಲ. ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೇನೆ. ನಿಮ್ಮ ಮುಖ ನೋಡಿದರೆ ಹಾಗೆ ಕಾಣೋದಿಲ್ಲ ಮಾರ್ರೆ, ಏನಾದರೂ ತಾಪತ್ರಯ ಉಂಟ? ಗಳಗಳ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಇಲ್ಲ ಮಾರ್ರೆ, ಅಲ್ಲಿ ನೋವು, ಇಲ್ಲಿ ನೋವು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲ ಇಷ್ಟು ಉದ್ದ ಕಥೆ ಬರ್ತದೆ. ಚಕ್ಷಿಂಗ್ ವ್ಯಕ್ತಾಯಾಂ ವಾಚಿ, ಸುಳ್ಳು ಹೇಳದೆ ನೇರ ಸತ್ಯವನ್ನು ಹೇಳುವಂತಹ ಒಂದು, ಮಾತನಾಡುವಂತಹ ಒಂದು ಇಂದ್ರಿಯ ಇದ್ದರೆ ಅದು ಕಣ್ಣು. ಬಾಯಲ್ಲಿ ಬೇಕಾದಷ್ಟು ಸುಳ್ಳು ಹೇಳ್ಬೋದು, ಎಲ್ಲ ಸರಿ ಉಂಟು ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಇಂದ್ರಿಯಗಳು ನಮ್ಮ ದೇಹದ ಒಳಗೆ ಇದ್ದಾವೆ. ಇದು ಹೇಗೆ ಕೆಲಸ ಮಾಡುತ್ತಾ ಉಂಟು? ಇದರ ಹಿಂದಿರುವಂತಹ ನಿಯಾಮಕ ಶಕ್ತಿ ಯಾವುದು? ಈ ದೇಹದ ಒಳಗಿರುವಂತಹ ಜೀವ ಎಲ್ಲಿದ್ದಾನೆ? ನಾವು ಹೇಳ್ತೇವೆ ನಾನು ಮಾಡಿದ್ದು, ನಾನು ಅಂತ ಹೇಳ್ತೇವೆ. ನಾನು ಇರುವುದು ಎಲ್ಲಿ? ಇದು ನಾನು ಅಲ್ಲ, ನನ್ನ ತಲೆ. ಇದು ನಾನಲ್ಲ, ನನ್ನ ಕೈ. ಇದು ನನ್ನ ಕಾಲು. ಹಾಗಿದ್ರೆ ನಾನಿರುವುದೆಲ್ಲಿ? ನಾನಿರುವುದು ಎಲ್ಲಿ ಅಂತ ಹೇಳಿದರೆ, ತಸ್ಯಾಹ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಎಲ್ಲಿದ್ದಾನೆ ಅಂತ ಹೇಳಿದರೆ ನಮ್ಮ ಹೃತ್ಕಮಲದ ಒಳಗೆ. ಹೃತ್ಕಮಲದ ಒಳಗೆ ಒಂದು ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಹೃತ್ಕಮಲದ ಒಳಗೆ ಒಂದು ಸೂಜಿ ಮೊನೆ ಊರಿಯುವಷ್ಟು ಒಂದು ಸಣ್ಣ ಜಾಗ. ಆ ಜಾಗದಲ್ಲಿ ಜೀವ ಇದ್ದಾನೆ, ನಮ್ಮ ಇಡೀ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಮುಖ್ಯ ಪ್ರಾಣ ಇದ್ದಾನೆ, ಭಗವಂತ ಇದ್ದಾನೆ. ಎಲ್ಲರೂ ಇರುವುದು ಎಲ್ಲಿ ಅಂತ ಹೇಳಿದರೆ ಹೃತ್ಕಮಲದ ಒಳಗೆ ಒಂದು ಸೂಜಿ ಮೊನೆ ಊರುವಷ್ಟು ಜಾಗದಲ್ಲಿ. ನಾನು ಇಷ್ಟು ನಾವು ಹೀಗೆ ನೋಡುವಾಗ ಒಂದು 3 ಅಡಿ ಹೀಗೆ, ಒಂದು 6 ಅಡಿ ಹೀಗೆ ಇರ್ತೇವೆ ಸಾಮಾನ್ಯ, ಇಲ್ಲ ಒಂದು 5 ಅಡಿ ಆದರೂ ಇರ್ತಾರೆ. ನಾನು ಎಷ್ಟು ದೊಡ್ಡವ? ನಾನು ಬೆಳೆದಿದ್ದೇನೆ, ನಾನು ದಪ್ಪ, ನಾನು ಸಪುರ ಎಲ್ಲ ಹೇಳ್ತೇವೆ ನಾವು. ನಾನು ದಪ್ಪ ಕೂಡ ಇಲ್ಲ, ಸಪುರ ಇಲ್ಲ. ಅದು ಅಣೋರಣೀಯಾನ್. ಅದು ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ, ತಲೆಯ ಕೂದಲಿನ ಒಂದು 1/4 ಇಂಚು ತೆಗೆಯಬೇಕು. ಕೂದಲಿನ ತುದಿಯ 1/4 ಇಂಚು ತೆಗೆದು ಅದನ್ನು 10,000 ತುಂಡು ಮಾಡಿ, ತಲೆ ಕೂದಲಿನ 1/4 ಇಂಚನ್ನು ತೆಗೆದು 10,000 ತುಂಡು ಮಾಡಿ 9,999 ತುಂಡನ್ನು ಬದಿಯಲ್ಲಿಡಿ. ಉಳಿದ ಒಂದು ಪೀಸ್ ಅದು ಜೀವ. ಇಷ್ಟು ಸೂಕ್ಷ್ಮ, ಟೆಲಿಸ್ಕೋಪ್ ಇಟ್ಟಿದ್ದರೂ ಕಾಣುವಂಥ ವಿಷಯ ಅಲ್ಲ ಅದು. ಆದರೂ ನಮ್ಮದು ಕಾರ್ಬಾರ್ ಎಷ್ಟುಂಟು? ಎಲ್ಲ ನಮ್ಮದು ಅಲ್ಲಿ ಕೂಡ ಉಂಟು, ಇಲ್ಲಿ ಕೂಡ ಉಂಟು, ಎಲ್ಲೆಲ್ಲೂ ನಮ್ಮದು. ನಾವಿರುವುದು ಎಷ್ಟು ಅಂತ ಹೇಳಿದರೆ ಇಷ್ಟು. ಈ ದೇಹದಿಂದ ಹೊರಗೆ ಹೋಗುವುದಕ್ಕೆ ನಾವು ಹೇಳುವಾಗ ಹೇಳ್ತೇವೆ, ಜೀವ ಕಣ್ಣಲ್ಲಿ ಹೋಯಿತು, ಮೂಗಿನಲ್ಲಿ ಹೋಯಿತು, ಬಾಯಿಯಲ್ಲಿ ಹೋಯಿತು. ಅವರು ಆ ಮಾಡಿ ಹೋದರು ಅಂದರೆ ಬಾಯಿಯಲ್ಲಿ ಹೋಯಿತು ಅಂತ. ಜೀವ ಹೊರಗೆ ಹೋಗುವುದಕ್ಕೆ ಬಾಯಿ ಬೇಕು ಅಂತ ಇಲ್ಲ, ಕಣ್ಣು ಬೇಕು ಅಂತ ಇಲ್ಲ. ನಮ್ಮ ಒಂದು ರೋಮದ ಇಡೆ ಸಾಕು. ಅಂದರೆ ನಮಗೆ ತುಂಬ ಸೆಖೆ ಆದರೆ ಆ ರೋಮದ ಇಡೆಯಿಂದ ನೀರು ಬರ್ತದೆ ಹೊರಗೆ, ಅಂದರೆ ಅಲ್ಲಿ ತೂತು ಇದೆ ಅಂತ ಆಯಿತು ಅಲ್ವಾ. ಒಳಗಿನಿಂದ ಬಿಸಿ ಹೊರಗೆ ಬರಬೇಕು ಅಂತ ಇದರಲ್ಲಿ ತೂತು ಇದೆ ಅಂತ ಆಯಿತು. ಅದರಿಂದ ಕೂಡ ಹೊರಗೆ ಹೋಗಬಹುದು, ಅದು ಆರಾಮ್ಸೆ. ದೇಹದಿಂದ ಹೊರಗೆ ಹೋಗುವುದಕ್ಕೆ, ಜೀವಕ್ಕೆ ಹೊರಗೆ ಹೋಗುವುದಕ್ಕೆ ಕೋಟಿ ಕೋಟಿ ಬಾಗಿಲುಗಳಿವೆ. 1-2 ಬಾಗಿಲಲ್ಲ, ಕೋಟಿ ಕೋಟಿ ಬಾಗಿಲಿದೆ.
ನಮಗೆ ಕಣ್ಣಿಗೆ ಕಾಣುವಂಥ ಬಾಗಿಲು ಯಾವುದು ಅಂತ ಹೇಳಿದರೆ ನವದ್ವಾರಗಳು. 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆ, 1 ಬಾಯಿ, ನಾಭಿ, ಆಮೇಲೆ ಮಲಮೂತ್ರ ದ್ವಾರ. ಇವುಗಳು 9 ದ್ವಾರಗಳು ಅಂತ. ಇನ್ನು ಪುರಮೇಕಾದಶದ್ವಾರಂ ಅಜಸ್ಯ ವಕ್ರಚೇತಸಃ, ವೇದ ಹೇಳುತ್ತೆ 11 ಬಾಗಿಲಿನ ಮನೆ ಇದು. ಕೃಷ್ಣ ಭಗವದ್ಗೀತೆಯಲ್ಲಿ 9 ಬಾಗಿಲಿನ ಮನೆ ಅಂತ ಹೇಳಿದರೆ, ವೇದ ಹೇಳುತ್ತೆ ಇದು 11 ಬಾಗಿಲಿನ ಮನೆ ಅಂತ. 11 ಬಾಗಿಲು ಯಾವುದು ಅಂತ ಹೇಳಿದರೆ, ನಾಭಿ ಒಂದು ಬಾಗಿಲು, ನಮ್ಮ ನೆತ್ತಿಯ ಮೇಲೆ ಒಂದು ಸಹಸ್ರಾರ ಅಂತ, ಬ್ರಹ್ಮರಂಧ್ರ ಅಂತ, ಅದು ಒಂದು ಬಾಗಿಲು. ನಾವು ಈ ದೇಹ ಬಿಟ್ಟು ಹೋಗುವಾಗ ಎಲ್ಲಿಂದ ಹೋಗಬೇಕು ಅಂತ ಹೇಳಿದರೆ, ಎಲ್ಲೋ ಕಣ್ಣಲ್ಲೋ ಬಾಯಲ್ಲೋ ಮೂಗಲ್ಲೋ ಅಥವಾ ರೋಮದ ಇಡೆಯಲ್ಲೋ ಹೋಗೋದಲ್ಲ. ನಮ್ಮ ಪ್ರಾಣ ಎಲ್ಲಿಂದ ಹೋಗಬೇಕು ಅಂತ ಹೇಳಿದರೆ, ಈ ತಲೆಯ ಮಧ್ಯಭಾಗದಿಂದ ನಾವು ಹೊರಗೆ ಹೋಗಬೇಕು. ಹಾಗೆ ಹೋದವಾಗ ತಲೆ ಒಡೆದು ಹೋಗ್ತದೆ ಜೀವ ಹೊರಗೆ. ಅದಕ್ಕೆ ಏನು ಮಾಡ್ತಾರೆ, ಈ ಸನ್ಯಾಸಿಗಳೆಲ್ಲ ಇರ್ತಾರೆ, ಸ್ವಾಮಿಗಳೆಲ್ಲ ಇರ್ತಾರೆ, ಅವರ ಕಾಲ ಆದರೆ ಅವರ ತಲೆಯ ಮೇಲೆ ಒಂದು ತೆಂಗಿನಕಾಯಿ ಒಡೆದು ಇಡ್ತಾರೆ. ತೆಂಗಿನಕಾಯಿ ಒಡೆದಿಟ್ಟದ್ದರಿಂದ ಏನಾಗೋದಿಲ್ಲ, ಅಂದರೆ ಅದು ಒಡೆದಿದೆ ಅಂತ ಒಂದು ಸಂಕೇತ ಅಷ್ಟೇ. ನಮ್ಮ ತಲೆಯ ಮೂರ್ಧ ಭಾಗದಲ್ಲಿ ಅಲ್ಲಿಂದ ನಾವು ಹೊರಟು ಹೋಗಬೇಕು ಅಂತ ಇರೋದು. ಅದು ಅಲ್ಲಿಂದ ಹೋದವ ಯಾವನ ನೆತ್ತಿಯಿಂದ ಅವನು ದೇಹವನ್ನು ತ್ಯಾಗ ಮಾಡ್ತಾನೋ ಅವ ಮೋಕ್ಷಕ್ಕೆ ಹೋಗುತ್ತಾನೆ ಅಂತ ಅರ್ಥ. ಅದು ಕೊನೆಯ ಚರಮದೇಹ ಅಂತ ಲೆಕ್ಕ ಒಂದು. ಮತ್ತು ಹುಟ್ಟುವವರೆಗೆ ಓಪನ್ ಇರುವಂತಹ ಒಂದು ಬಾಗಿಲು ಯಾವುದು ಅಂತ ಹೇಳಿದರೆ ನಾಭಿ. ತಾಯಿಯ ಕರುಳಬಳ್ಳಿಯ ಒಂದು ಕನೆಕ್ಷನ್ ಇರುವುದು ಮಗುವಿನ ಹೊಕ್ಕಳಿಗೆ. ತಾಯಿ ಏನೆಲ್ಲ ತಿಂತಾಳೋ ಅದರದ್ದೊಂದು ಇಷ್ಟು %, 100ರಲ್ಲಿ ಒಂದು 5% ಮಗುವಿಗೆ ಹೋಗ್ತಾ ಇರ್ತದೆ. ಏನೋ ಎಲ್ಲ ವಿಟಮಿನ್ಸ್ಗಳೆಲ್ಲ ತಾಯಿ ಕಳಿಸುವವ ಯಾರು? ನಾವು ಇಲ್ಲಿ ಏನೋ ಡಾಕ್ಟ್ರ್ ಹತ್ರ ತೋರಿಸ್ತೇವೆ, ಏನೋ ಎಲ್ಲ ಮಾಡ್ತೇವೆ, ಆದರೆ ತಾಯಿಯ ದೇಹದಿಂದ ಇಷ್ಟೆಲ್ಲ ಪೋಷಕಾಂಶಗಳು ಮಗುವಿನ ದೇಹಕ್ಕೆ ಹೋಗುವ ಹಾಗೆ ಯಾರು ಮಾಡೋದು? ನಮ್ಮಲ್ಲಿ ಸಂಸ್ಕಾರಗಳು ಅಂತ ಇದೆ. ಗರ್ಭಾಧಾನದಿಂದ ಹಿಡಿದು ವಿವಾಹಾಂತವರೆಗೆ 16 ಸಂಸ್ಕಾರಗಳು ಅಂತ ಇದೆ. ಅದರಲ್ಲಿ ಸೀಮಂತ ಮಾಡುವಾಗ ಹೇಳುವಂತಹ ಒಂದು ಮಂತ್ರ, ವಿಷ್ಣುರ್ಯೋನಿಂ ಕಲ್ಪಯತು. ಎಲ್ಲಿಯ ವಾತಾವರಣದಲ್ಲಿ ತಿರುಗುತ್ತಾ ಇದ್ದಂತಹ ಜೀವ ಅದು ಅಷ್ಟು ಸೂಕ್ಷ್ಮ. ಈ ಕೊರೋನಾ ವೈರಸ್ ಇದ್ದ ಹಾಗೆ ಅಷ್ಟು ಸೂಕ್ಷ್ಮವಾದಂತಹ ಜೀವ ಅಲ್ಲಿಂದ ಎಳೆದು ತಂದು ಭಗವಂತ ತಂದೆಯ ದೇಹವನ್ನು ಪ್ರವೇಶ ಮಾಡಿಸ್ತಾನೆ. ಅದು ತನ್ನಷ್ಟಕ್ಕೆ ಬಂದು ನಮ್ಮೊಳಗೆ ಸೇರೋದಿಲ್ಲ. ಅದನ್ನು ತಂದು ತಂದೆಯ ದೇಹದೊಳಗೆ ಪ್ರವೇಶ ಮಾಡಿಸ್ತಾನೆ. ಹೇಗೆ ಅಂತ ಹೇಳಿದರೆ, ಸ್ವರ್ಗದಿಂದ ಅಥವಾ ನರಕದಿಂದ ಹೊರಗೆ ಬಂದಂತಹ ಜೀವ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷಯ ಆದ ಕೂಡಲೇ ಭೂಲೋಕಕ್ಕೆ ಬರ್ತಾನೆ, ವಾತಾವರಣದಲ್ಲಿ ಸೇರಿಕೊಳ್ತಾನೆ. ಮಳೆ ಬರುವಾಗ ಮೋಡದಲ್ಲಿ ಸಂಕ್ರಾಂತನಾದಂತಹ ಜೀವ ಮೋಡದಿಂದ ಮಳೆಯ ರೂಪದಲ್ಲಿ ಭೂಮಿಗೆ ಮಳೆ ಬರುವಾಗ ಇಲ್ಲಿಗೆ ಸೇರಿಕೊಳ್ತಾನೆ. ತಿನ್ನುವ ಪದಾರ್ಥಗಳಲ್ಲೇ ಸೇರಿಕೊಳ್ತಾನೆ, ಮರಗಿಡಗಳಲ್ಲಿ ಸೇರಿಕೊಳ್ತಾನೆ. ಅವ ಸೇರಿಕೊಂಡದ್ದನ್ನು ನಾವು ತಿಂದರೆ, ಭತ್ತ, ಗೋಧಿ, ಜೋಳ ಅದರೊಳಗೆಲ್ಲ ಸೇರಿಕೊಂಡಿರ್ತಾರೆ. ಅದನ್ನು ನಾವು ತಿಂದರೆ ನಮ್ಮ ದೇಹದೊಳಗೆ ಪ್ರವೇಶ ಮಾಡ್ತಾನೆ ಜೀವ. ದೇಹದೊಳಗೆ ಪ್ರವೇಶ ಮಾಡಿದ ತಕ್ಷಣ ಹುಟ್ಟುತ್ತಾನೆ ಅಂತ ಏನಿಲ್ಲ. ಮಕ್ಕಳ ದೇಹದ ಒಳಗೆ ಪ್ರವೇಶ ಮಾಡಿದವ ಅಲ್ಲೇ ಇರಬಹುದು, ಇಲ್ಲ ಹೊರಗೆ ಹೋಗಬಹುದು. ಯಾರು ಸಂತಾನ ಮದುವೆಯಾಗಿ ಸಂತಾನ ಅಪೇಕ್ಷಿಗಳಾಗಿ ಯಾರಿದ್ದಾರೋ ಅವರ ದೇಹದ ಒಳಗೆ ಪ್ರವೇಶ ಮಾಡಿದಂಥ, ಅದು ಗಂಡಿನ ದೇಹದೊಳಗೆ ಪ್ರವೇಶ ಮಾಡಿದಂತಹ ಜೀವ ಅವನ ರೇತಸ್ಸಿನೊಳಗೆ ಸೇರಿಕೊಂಡು ಅವನ ಹೆಂಡತಿಯ ದೇಹವನ್ನು ಪ್ರವೇಶ ಮಾಡಿ ಭಗವಂತ ಬಯಸಿದರೆ ಆ ದೇಹದ ಒಳಗೆ ಜೀವ ನಿಲ್ತದೆ. ವಿಷ್ಣು ಯೋನಿಂ ಕಲ್ಪಯತೋ, ಭಗವಂತ ಅದಕ್ಕೆ ಆಶ್ರಯವನ್ನು ಕೊಡ್ತಾನೆ. ತಾಯಿಯ ಗರ್ಭ ಎನ್ನುವಂತಹ ಆಶ್ರಯವನ್ನು ಕೊಡ್ತಾನೆ. ಅಲ್ಲಿಂದ ಅದು
ಸಂತಾನ ಅಪೇಕ್ಷೆಯಾದಿದ್ದವರ ದೇಹದೊಳಗೆ ಪ್ರವೇಶ ಮಾಡಿದರೆ ಮಾತ್ರ ಅದಕ್ಕೆ ಬದುಕು, ದೇಹ ಬರೋದು. ಅದಕ್ಕಿಂತ ಮುಂಚಿನವರು, ಅದಕ್ಕಿಂತ ಆಚಿನವರು ಅಥವಾ ಹೆಣ್ಣುಮಕ್ಕಳು ತಿಂದರೆ ಯಾರ ದೇಹದೊಳಗೂ ನಿಲ್ಲೋದಿಲ್ಲ. ಯಾವುದೇ ನಮ್ಮ ಪದಾರ್ಥ ನಮ್ಮ ದೇಹದ ಒಳಗೆ ಹೋದರೆ ಅದಕ್ಕೆ ಮೂರೇ ಅವಸ್ಥೆ. ಒಂದೋ ಜೀರ್ಣ ಆಗಬೇಕು, ಇಲ್ಲ ಅದು ದೇಹದಿಂದ ಹೊರಗೆ ಹೋಗಬೇಕು. ಎಲ್ಲಿಯಾದರೂ ದೇಹದ ಒಳಗೆ ನಿಂತರೆ ಅದು ಜೀರ್ಣವೂ ಆಗಲಿಲ್ಲ, ದೇಹದಿಂದ ಹೊರಗೂ ಹೋಗಲಿಲ್ಲ, ದೇಹದ ಒಳಗೆ ನಿಂತರೆ ಅದು ಗಡ್ಡೆ ಆಗುತ್ತದೆ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಬೇರೆಯೇ ಹೆಸರುಂಟು ಅಲ್ವಾ, ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಅದಕ್ಕೆ ಬೇರೆಯೇ ಹೆಸರು. ಯಾವುದೇ ತಿಂದಂತಹ ಆಹಾರ ಒಂದೋ ಜೀರ್ಣ ಆಗಬೇಕು, ಅದು ಘನ ಇರಲಿ ದ್ರವ ಇರಲಿ. ತಿಂದಂತಹ ಆಹಾರ ದೇಹದ ಒಳಗೆ ಹೋದ ಕೂಡಲೇ ಅದು ಜೀರ್ಣ ಆಗಬೇಕು. ಎಲ್ಲ ಜೀರ್ಣ ಆಗೋದಿಲ್ಲ, ಅದರದ್ದು ಕಸ ಇರ್ತದೆ. ಅಂದರೆ ನಮ್ಮಲ್ಲಿ ಈ ತುಳುವಲ್ಲಿ ಕೊಜಂಟಿ ಅಂತ ಹೇಳ್ತಾರೆ, ಅದರದ್ದು ಗ್ರಾಸ್ ಅದರದ್ದು. ಅದು ಏನು ಅಂತ ಹೇಳಿದರೆ ಅದು ದೇಹದ ಒಳಗೆ ಅದನ್ನು ರಿಜೆಕ್ಟ್ ಮಾಡ್ತದೆ, ಅದು ನಮ್ಮ ಮಲಮೂತ್ರದ್ವಾರದಿಂದ ಹೊರಗೆ ಹೋಗುತ್ತದೆ. ಹೀಗೆ ದೇಹದ ಒಳಗೆ ಯಾವುದೂ ನಿಲ್ಲೋದಿಲ್ಲ, ಎನರ್ಜಿ ಮಾತ್ರ ನಿಲ್ಲೋದು, ಅದರ ರಸ ಮಾತ್ರ ನಿಲ್ಲೋದು. ಘನ ಪದಾರ್ಥವನ್ನು ತಿಂದರೆ ಅದರ ಒಂದು ಸಾರ ಏನುಂಟು ಅದು ನಮ್ಮ ಮೂಳೆಗಳಿಗೆ, ರಕ್ತ ಮಾಂಸಗಳಿಗೆಲ್ಲ ಸೇರಿಕೊಳ್ಳುತ್ತದೆ. ಅದರ ತ್ಯಾಜ್ಯ ಮಲದ್ವಾರ ದೇಹದಿಂದ ಹೊರಗೆ ಹೋಗ್ತದೆ. ಅದರ ಸೂಕ್ಷ್ಮಾಂಶ ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ಅದರ ಸೂಕ್ಷ್ಮ, ಅದರದ್ದು ಮಿಡ್ಲ್, ಆಮೇಲೆ ಅದರದ್ದು ಗ್ರಾಸ್, ಅದರ ತ್ಯಾಜ್ಯ, ಹೀಗೆ ಮೂರು ವಿಭಾಗ ಆಗುತ್ತದೆ. ಮೂರು ವಿಭಾಗ ಆಗೋದು ಏನು ಅಂತ ಹೇಳಿದರೆ ಅದು ತನ್ನಷ್ಟಕ್ಕೆ ಆಗುತ್ತದೆ, ಯಾವುದು ತನ್ನಷ್ಟಕ್ಕೆ ಆಗೋದಿಲ್ಲ. ಅದರ ಹಿಂದೆ ಯಾರೋ ಒಬ್ಬ ಬೇಕು. ನಮಗೆ ಒಳಗೆ ಏನಾಗ್ತದೆ ಉಂಟು ಅಂತ ಗೊತ್ತಿಲ್ಲ, ಏನೋ ನಡೀತಾ ಉಂಟೆಲ್ಲ, ಚೆನ್ನಾಗಿದ್ದರೆ ಚೆನ್ನಾಗುಂಟು, ಎಲ್ಲಿಯಾದರೂ ಅವ್ಯವಸ್ಥೆ ಆದರೆ ನಾವು ಓಡ್ತೇವೆ, ಮತ್ತೆ ಏನೋ ಸರಿ ಇಲ್ಲ ಡಾಕ್ಟ್ರೆ ಅಂತ. ನಾವು ತಿಂದಂತಹ ಘನ ಪದಾರ್ಥದ ಒಂದು ಅಂಶ, ಸೂಕ್ಷ್ಮ ಅಂಶ ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ತಾಮಸವಾದಂತಹ ಪದಾರ್ಥಗಳನ್ನು ತಿಂದರೆ ನಮ್ಮ ಮನಸ್ಸು ಕೂಡ ತಾಮಸ ಗುಣವನ್ನು ಹೊಂದುತ್ತದೆ. ನಾವು ತಿಂದಂತಹ ಆಹಾರ ಮನಸ್ಸಾಗಿ ಪರಿವರ್ತನೆ ಆಗುತ್ತದೆ. ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ತಿನ್ನಿ ಅಂತ ಹೇಳೋದು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್. ನೀವು 4 ದಿವಸಕ್ಕಿಂತ ಮುಂಚಿನದ್ದು ಅದು ನಾವು ಫ್ರಿಜ್ಜಲ್ಲಿಟ್ಟರೆ ಅದು ಚೆನ್ನಾಗಿರ್ತದೆ, ಫ್ರಿಜ್ಜಲ್ಲಿಟ್ಟರೆ ಅದು ಫಸ್ಟ್ ಕ್ಲಾಸ್ ಇರ್ತದೆ, ತಾಜಾ ಇರ್ತದೆ ಅಂತ 4 ದಿವಸದವರೆಗೆ ಫ್ರಿಜ್ಜಲ್ಲೇ ಇಟ್ಟು ಅರ್ಧ ಗಂಟೆ ಹೊರಗಿಡಿ, ಅದು ಅರ್ಧ ಗಂಟೆಯಲ್ಲಿ ಸುರತ್ಕಲ್ಲಿಂದ ಮಂಗಳೂರಿಗೆ ಹೋಗಿ ಆಗಿರ್ತದೆ. ಅದನ್ನು ನಾವು ತಿಂದರೆ ಆ ಪದಾರ್ಥವನ್ನು ತಿಂದಂತಹ ಈ ದೇಹ ಹೇಗಾಗಬೇಕು? ಆದ್ದರಿಂದ ಅಂತಹ ತಮೋರೂಪವಾದಂತಹ ಪದಾರ್ಥಗಳನ್ನು ತಿನ್ನಬೇಡಿ, ಸಾತ್ವಿಕ ಆಹಾರವನ್ನು ತಿನ್ನಿ ಅಂತ ಹೇಳೋದು. ಜಲ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಿದರೆ ಅದು ನಮ್ಮ ಪ್ರಾಣಶಕ್ತಿ ಆಗುತ್ತದೆ. ನೀವು ಒಂದು ಅರ್ಧ ಗಂಟೆ ಓಡಿದ ತಕ್ಷಣ ಏನಾಗಬೇಕು ಅಂತ ಹೇಳಿದ್ರೆ, ನಮಗೆ 1-2 ಇಡ್ಲಿ ತಿನ್ನಿ ಅಂತ ಹೇಳಿದರೆ ತಿನ್ನಲಿಕ್ಕಾಗೋದಿಲ್ಲ. 1 ಲೋಟ ಮೊದಲು ನೀರು ಕುಡಿಬೇಕು, ಆಮೇಲೆ ಬೇಕಿದ್ದರೆ ಕಾಫಿ ಚಹಾ ಎಲ್ಲ ಕುಡಿಬೋದು. ಮೊದಲು 1 ಲೋಟ ನೀರು ಕುಡಿಬೇಕು. ನೀರು ಕುಡಿದರೆ ಆವಾಗ ಅಯ್ಯಪ್ಪ ಅಂತ ಹೇಳ್ತಾರೆ. ಅಂದರೆ ಪ್ರಾಣಶಕ್ತಿ ಆಗುತ್ತದೆ, ಅದರ ಸೂಕ್ಷ್ಮ ರೂಪ ಪ್ರಾಣಶಕ್ತಿ ಆಗುತ್ತದೆ. ಅದರ ಮಧ್ಯದ್ದು ರಕ್ತಕ್ಕೆ ಸೇರಿಕೊಳ್ಳುತ್ತದೆ. ಆದ್ದರಿಂದ ಜ್ಯೂಸ್ ಕುಡಿಯುವಾಗ ಶುಗರ್ ಇದ್ದರೆ ನೇರ ರಕ್ತಕ್ಕೆ ಸೇರಿಬಿಡುತ್ತದೆ. ಅದರದ್ದು ಕೊನೆಯ ಗ್ರಾಸ್ ಏನುಂಟು ಅದು ದೇಹದಿಂದ ಮೂತ್ರವಾಗಿ ಹೊರಗೆ ಹೋಗ್ತದೆ. ನಾವು ತಿಂದಂತಹ ತುಪ್ಪ ಅದು ತೇಜಸ್ಸಿನ ಅಂಶ, ಅದು ನೇರವಾಗಿ ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತದೆ, ಅದು ಹೊರಗೆ ಹೋಗುವಂತಹ ಕ್ರಮವೇ ಇಲ್ಲ. ಅದೇ ನಮಗೆ ಕೊಲೆಸ್ಟ್ರಾಲ್ ಆಗಿ, ಅದು ಒಳ್ಳೆ ಕೊಲೆಸ್ಟ್ರಾಲು ಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅದು ದೇಹದಿಂದ ಹೊರಕ್ಕೆ ಹೋಗಬೇಕು. ಅದನ್ನು ಕರಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೀಗೆ ಇದನ್ನೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡಲಿಕ್ಕುಂಟು. ಮಾಡುವವ ಯಾರು? ವಿಷ್ಣು ಯೋನಿಂಕಲ್ಪಯತು. ದೇಹದಲ್ಲಿ ಆಶ್ರಯ ಕೊಟ್ಟಂತಹ ಭಗವಂತ ಆ ದೇಹದ ಒಳಗೆ ತಾನಿದ್ದುಕೊಂಡು ಮಗುವಿಗೆ, ಜೀವಕ್ಕೆ ಆಶ್ರಯ ಕೊಟ್ಟ. ತ್ವಷ್ಟ ರೂಪಾಣಿ ಪಿಂಶತು. ಭಗವಂತ ತ್ವಷ್ಟ.
ತ್ವಷ್ಟ ಅಂತ ಹೇಳಿದರೆ ತ್ವಷ್ಟ ವೇದವೇ ಹೇಳುತ್ತೆ, ತ್ವಷ್ಟ ರೂಪಾಣಾಮಧಿಪತಿ. ಮಗುವಿಗೆ ಆಕಾರವನ್ನು ಕೊಡುವವ ಯಾರು ಅಂತ ಹೇಳಿದರೆ ಭಗವಂತ ತ್ವಷ್ಟ ಆಗಿ ದೇಹಕ್ಕೆ, ಮಗುವಿಗೆ, ಆ ಜೀವಕ್ಕೆ ಒಂದು ಪರಿಪೂರ್ಣವಾದಂತಹ ದೇಹವನ್ನು ಕೊಡ್ತಾನೆ. ಎಂಥ ಒಂದು ಶಿಲ್ಪಿ ಭಗವಂತ. ಕಣ್ಣನ್ನು ಇಲ್ಲೇ ಇಟ್ಟ, ಕಿವಿಯನ್ನು ಇಲ್ಲೇ ಇಟ್ಟ. ಕಣ್ಣಿನ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದರೆ ಯಾರಾದರೂ ಐ ಸ್ಪೆಷಲಿಸ್ಟ್ ಬೇಕು, ನಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ ಫಂಕ್ಷನಿಂಗ್ ಉಂಟು, ಹೇಗೆಲ್ಲ ನಡೆಯುತ್ತದೆ, ಅದರಲ್ಲಿ ಎಷ್ಟೆಲ್ಲ ರಕ್ತನಾಳಗಳುಂಟು, ಅದರಲ್ಲಿ ಆ ಕಪ್ಪು ಏನು, ಅದರ ಒಳಗೆ ಇರುವಂತಹ ನೀಲಿ ಏನು, ಅದರ ಒಳಗಿರುವಂತಹ ಒಂದು ಅದರ ಬಗ್ಗೆ ಹೇಳಲಿಕ್ಕೆ ಹೋದರೆ ಅದಕ್ಕೆ ಒಂದೊಂದು ಡಾಕ್ಟ್ರು ಅಂತ ಹೇಳಿದರೆ ಐ ಸ್ಪೆಷಲಿಸ್ಟು ಒಬ್ಬ, ಹಾರ್ಟ್ ಸ್ಪೆಷಲಿಸ್ಟು ಒಬ್ಬ, ಕಿಡ್ನಿ ಸ್ಪೆಷಲಿಸ್ಟು ಒಬ್ಬ, ಎಲ್ರಿಗೂ ಎಲ್ಲವನ್ನು ಕಲೀಲಿಕ್ಕೆ ಆಗೋದಿಲ್ಲ. ಆದರೆ ಭಗವಂತ ಎಂಥ ವಿಸ್ಮಯ. ಅವ ಹಾರ್ಟ್ ಸ್ಪೆಷಲಿಸ್ಟು, ಕಿಡ್ನಿ ಸ್ಪೆಷಲಿಸ್ಟು, ಇನ್ನು ಇಡೀ ಪರಿಪೂರ್ಣ ದೇಹ, ಇಷ್ಟೆಲ್ಲ ನರಗಳು, ಇಷ್ಟಿಷ್ಟು ಸಣ್ಣ ಸಣ್ಣ ನರಗಳಲ್ಲೂ ರಕ್ತ ಚಲನೆಯಾಗುವ ಹಾಗೆ ಮಾಡುವಂತಹ ಭಗವಂತ ಎಂಥ ವಿಸ್ಮಯ. ನಮ್ಮ ಮಿದುಳಿನಲ್ಲಿ ಮಿಲಿಯಗಟ್ಟಲೆ ನರ್ವ್ಸ್ ಸೆಂಟರ್ ಇದೆ ಅಂತ ಹೇಳ್ತಾರೆ. ತುಂಬಿಸಿದವ ಯಾರು? ನಮಗೆ ನಮ್ಮ ಮನೆಯಲ್ಲಿ ಒಂದು ಕರೆಂಟಿಗೆ ಎಲ್ಲಿಯಾದರೂ ಒಂದು ಅಷ್ಟು ವಯರ್ ಇದ್ದರೆ ನೋಡುವಾಗಲೇ ಹೆದರಿಕೆ ಆಗ್ತದೆ, ಯಾವುದನ್ನು ಮುಟ್ಟಿದರೆ ಶಾಕ್ ಹೊಡೀತದೋ ಅಂತ. ಇಂಥ ನರಗಳನ್ನೆಲ್ಲ, ವಯರ್ಗಳನ್ನೆಲ್ಲ ನಮ್ಮೊಳಗೆ ತುಂಬಿಸಿಟ್ಟ. ತ್ವಷ್ಟ ರೂಪಾಣಿ ಪಿಂಶತು. ಕಣ್ಣು ಈ ಸರಿ ಇಲ್ಲಿ ಬೇಡ, ಒಂದು ಕಣ್ಣು ಇಲ್ಲಿಡುವ, ಒಂದು ಕಣ್ಣು ಇಲ್ಲಿಡುವ. ಆವಾಗ ಒಂದು ಎದುರುಗಡೆದ್ದು ನೋಡ್ಬೋದು, ಹಿಂದುಗಡೆದ್ದು ನೋಡ್ಬೋದು. ಎಲ್ಲಿಯಾದರೂ ಮಾಡುವುದುಂಟ ದೇವರು ಹಾಗೆ. ಕಿವಿ ಇಲ್ಲಿ ಬೇಡ, ಒಂದು ಸ್ವಲ್ಪ ಮೇಲೆ ಇರಲಿ, ಈ ಜಾಗ ಬೇರೆ ಏನಾದರೂ ಇಡ್ಲಿಕ್ಕಾಗ್ತದೆ ಅಂತ ಹೇಳಿ ಮೇಲೆ ಮಾಡಿದರೆ ಇಲ್ಲ, ಮಾಡೋದಿಲ್ಲ. ಬಾಯಿ ಇಲ್ಲಿ ಬೇಡ, ಇದು ಹೀಗೆ ಇಡಲಿಕ್ಕೆ ಕಷ್ಟ, ತೆಗೆದು ಹೀಗೆ ಹಾಕುವ ಹಾಗಿದ್ದರೆ, ಎಲ್ಲ ತೆಗೆದು ಹೀಗೆ ಹಾಕುವ ಹಾಗಿದ್ದರೆ. ಬಾಯಿ ಇಲ್ಲಿ ಮಾಡುವ ಅಂತ ಹೇಳಿ ಆದರೂ ಎಲ್ಲಿಯಾದರೂ ಇಲ್ಲಿ ಬಾಯಿ ಮಾಡಿದರೆ ಅವನ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾರೆ. ಎಂಥ ಒಂದು ವಿಸ್ಮಯ. ಇಂಥ ಕೈ ಕೊಟ್ಟ. ಯಾವ ಪ್ರಾಣಿಗಳಿಗೂ ಭಗವಂತ ಕೈ ಕೊಡಲಿಲ್ಲ, ಮನುಷ್ಯನಿಗೆ ಮಾತ್ರ ಕೈ ಕೊಟ್ಟದ್ದು. ನಾವು ಅದನ್ನು ಕೈ ಕೊಡುವುದಕ್ಕೆ ಉಪಯೋಗ ಮಾಡಿದೆವು. ಕೈ ಕೊಟ್ಟದ್ದು ಯಾಕೆ ಅಂದರೆ ಕೈ ಎತ್ತಿ ಕೊಡುವುದಕ್ಕೆ, ನಾವು ಮೆಲ್ಲ ಕೈ ಕೊಡುವುದಕ್ಕೆ ಉಪಾಯ ಮಾಡಿಬೇಡ, ಹೀಗೆ ಎಲ್ಲ ನನಗಿರಲಿ ಅಂತ. ಇಂಥ ಒಂದು ಕಾಲು ಕೊಟ್ಟ. ಇಷ್ಟೆಲ್ಲ ನಮಗೆ ಪಂಚೇಂದ್ರಿಯಗಳನ್ನು, ಪಂಚ ಜ್ಞಾನೇಂದ್ರಿಯಗಳನ್ನು, ಪಂಚ ಕರ್ಮೇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಎಲ್ಲ ಕೊಟ್ಟಂತಹ ಭಗವಂತನಿಗೆ ನಾವು ಏನು ಕೊಟ್ಟದ್ದು ಅಂತ ಹೇಳಿದರೆ, ನಿನ್ನ ಸಾವಾಸ ಸಾಕು ನಮಗೆ, ಪಕ್ಕದ ಮನೆಯವರಿಗೆಲ್ಲ ಕೊಡ್ತೀನಿ ನೀನು, ನಮಗೆ ಏನೂ ಕೊಡೋದಿಲ್ಲ ನೀನು. ಆದ್ದರಿಂದ ದೇವರ ಕೋಣೆಗೆ ಮೊದಲೊಂದು ಬೀಗ ಹಾಕಿ ಬಿಡುತ್ತೆ. ಎಷ್ಟು ತ್ವಷ್ಟ ರೂಪಾಣಿ ಪಿಂಶತು. ಇಂತಹ ಒಂದು ಸುಂದರವಾದಂತಹ ದೇಹ ಬರಬೇಕು ಅಂತ ಇದ್ದರೆ ಭಗವಂತನ ಕೊಡುಗೆ ಇದು. ಮನೆಯಲ್ಲಿ ಅಜ್ಜಿಯಂದಿರಿದ್ದರೆ, ತಾಯಿ ಅಜ್ಜಿ ಎಲ್ಲ ಇರ್ತಾರೆ, ಮಗಳು ಗರ್ಭಿಣಿ, ಆವಾಗ ಬಾದಾಮಿ ಅರೆದು ಕೊಡ್ತಾರೆ. ಬಾದಾಮಿ ಅರೆದು ಅದಕ್ಕೆ ಕುಂಕುಮ ಕೇಸರಿ ಹಾಕಿ, ಮಗು ಹೇಗೆ ಇರಬೇಕು ಅಂತ ಹೇಳಿದರೆ ಹಳದಿ ಕೆಂಪು ಇರಬೇಕು, ಹಾಗೆ ಮಗು ಬರಬೇಕು ಅಂತ ಹೇಳಿ ಬಾದಾಮಿ, ಕುಂಕುಮ ಕೇಸರಿ ಎಲ್ಲ ಹಾಕಿ ಅರೆದು ಹಾಲಿನಲ್ಲಿ ಎಲ್ಲ ಕುದಿಸಿ ಗರ್ಭಿಣಿ ಸ್ತ್ರೀಗೆ ಕುಡಿಸಿದ್ದು. 9 ತಿಂಗಳಾಯಿತು. ಒಳಗಿರುವಂತಹ ಮಗು ಕೃಷ್ಣನ ಹಾಗೆ ಬಂತು. ಇನ್ನು ಪೇಂಟ್ ಹೊಡಿಲಿಕ್ಕಾಗ್ತದೆ. ಮಗು ಕಪ್ಪಗೆ ಬಂತು. ಇವರು ಬಾದಾಮಿ ಕುಡಿಸಿದ್ದು ಬೆಳ್ಳಗೆ ಮಾಡಲಿಕ್ಕೆ ಆಗಲಿಲ್ಲ. ಏನಾದರೂ ಮಾಡುವ ಹಾಗುಂಟ? ಇಲ್ಲಿ ಬಂದ ಮೇಲೆ ಅದಕ್ಕೆ ಏನಾದರೂ ಮಾಡುವ ಹಾಗುಂಟ? ಇಲ್ಲ. ಮತ್ತೆ ನಮಗೆ ಹೆತ್ತವರಿಗೆ ಹೆಗ್ಗಣ ಮುದ್ದು. ಆ ಮಗು 5 ವರ್ಷದವರೆಗೆ ಅಳೋದು, ಆಡೋದು, ಹೀಗೆ ಎಲ್ಲ ನಡೀತಾ ಇರ್ತದೆ. ಎಲ್ಲವೂ ಖುಷಿ ನಮಗೆ. ಮಕ್ಕಳು ಎಷ್ಟರವರೆಗೆ ಖುಷಿ ಕೊಡ್ತಾರೆ ಅಂತ ಹೇಳಿದರೆ ಒಂದು 5 ವರ್ಷದವರೆಗೆ. ಆಮೇಲೆ ಏನು ಅಂತ ಹೇಳಿದರೆ ಜೀವಮಾನ ಇಡೀ ಟೆನ್ಷನ್ನೇ ಕೊಡೋದು. 5 ವರ್ಷಕ್ಕಿಂತ ಮೇಲೆ ಮಕ್ಕಳು ಟೆನ್ಷನ್ ಕೊಡಲಿಕ್ಕೆ ಶುರು ಮಾಡ್ತಾರೆ. 5 ವರ್ಷದವರೆಗೆ ಎಷ್ಟು ಖುಷಿ ಇದ್ದರೂ ಭಾರಿ ಖುಷಿ ನಮಗೆ. ಅದು ಏನೋ ಹೇಳಿತು, ನಾವು ಪಕ್ಕದವರ ಹತ್ರ ಹೇಳ್ತೇವೆ, ಅದು ಇವತ್ತು ಅಪ್ಪ ಅಂತ ಹೇಳಿತು,
ಇವತ್ತು ಅಮ್ಮ ಅಂತ ಹೇಳಿತು, ಹೇಳಲೇ ಇಲ್ಲ. ಆದರೂ ಇವರದ್ದೊಂದು ಭಾರಿ ಖುಷಿ. ಹಾಗೆ ಹೇಳಿತು, ಹೀಗೆ ಹೇಳಿತು, ಅದು ನನ್ನ ತಲೆ ಮೇಲೆ ಇವತ್ತು ತಕ ಅಂತ ನಲಿಯಿತು. ಅಜ್ಜನಿಗೆ ಮುಸುಡಿಗೆ ಒಂದು ಪೆಟ್ಟು ಕೊಟ್ಟಿತು, ಅಪ್ಪನಿಗೆ 2 ಗುದ್ದಿತು. ಖುಷಿಯೇ. ಅದೇ 25 ವರ್ಷ ಆಗುವಾಗ ಮಗ ಅಪ್ಪನ ಮುಸುಡಿಗೆ ಬಡಿದರೆ ಎಂಥ ಮಗ ಮಾರ್ರೆ, ತಲೆ ಬಿಸಿ ಆಗ್ತದೆ ನಮಗೆ. 5 ವರ್ಷದವರೆಗೆ ಭಾರಿ ಖುಷಿ. ಇಂಥ ಒಂದು ಪರಿಪೂರ್ಣವಾದಂತಹ ದೇಹ, ಅದು ಇಷ್ಟು ಪುಟ್ಟ ಮಗು, ಒಂದು ಇಷ್ಟು ಉದ್ದ ಇರ್ತದೆ ಹುಟ್ಟಿದ ತಕ್ಷಣ. ಆಮೇಲೆ 6 ಅಡಿ ಬೆಳೀತದೆ. ಆಮೇಲೆ ಒಂದು ದಿವಸ ಇದ್ದ ಹಾಗೆ ಸಣ್ಣ 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 ಆಗಿ ಕೊನೆಗೆ ಒಂದು ದಿವಸ ಇಲ್ಲದೆ ಆಗುತ್ತೆ. ನಾವು ಎಲ್ಲಿಂದ ಬಂದಿದ್ದೇವೆ ಅಂತ ಗೊತ್ತಿಲ್ಲ. ಆದ್ದರಿಂದಲೇ ಕೃಷ್ಣ ಹೇಳ್ತಾನೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಎಲ್ಲಿಂದ ಬಂದಿದ್ದೇವೆ ಅಂತ ಗೊತ್ತಿಲ್ಲ. ಇಲ್ಲಿ 4 ದಿವಸ ಇದ್ದೇವೆ, ಹೋದ ಮೇಲೆ ಎಲ್ಲಿಗೆ ಹೋಗುತ್ತೇವೆ ಅಂತ ಗೊತ್ತಿಲ್ಲ. ಆದ್ದರಿಂದ ಇದು ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು, ಸತ್ತವ ಪುನಃ ಹುಟ್ಟಲೇಬೇಕು. ಆದ್ದರಿಂದ ಇನ್ನೊಮ್ಮೆ ಹುಟ್ಟುವಾಗ ನಾವು ಹೀಗೆ ಮನುಷ್ಯರಾಗಿ ಹುಟ್ಟಲಿಕ್ಕೆ ಬೇಕಾದಂತಹ ಕರ್ಮವನ್ನು ಮನುಷ್ಯ ದೇಹ ಬಂದಾವಾಗ ಪ್ರಯತ್ನ ಮಾಡಬೇಕು. ಯಾವುದೇ ಪ್ರಾಣಿಗಳು ಎತ್ತರಕ್ಕೆ ಏರುವಂತಹ ಗುಣಗಳು ಅವುಗಳಿಗಿಲ್ಲ. ಮನುಷ್ಯನಿಗೆ ಮಾತ್ರ ಎತ್ತರಕ್ಕೆ ಏರುವಂತಹ ಒಂದು ಬುದ್ಧಿಯನ್ನು ಕೊಟ್ಟ. ಮನಸ್ಸು ಪ್ರಾಣಿಗಳಿಗೆ ಇರ್ತದೆ, ಮಕ್ಕಳಿಗೂ ಇರ್ತದೆ. ನಾವು ಹೇಳ್ತೇವೆ ಮಕ್ಕಳಿಗೆ, ನಿನಗೆ ಬುದ್ಧಿ ಇಲ್ಲ, ಹೇಳಿದ ಅರ್ಥ ಆಗೋದಿಲ್ಲ ನಿನಗೆ ಅಂತ. ಅಂದರೆ ಒಂದು 15 ವರ್ಷ ಆದಮೇಲೆ ಬುದ್ಧಿ ಬರ್ತದೆ ಅಂತ ಲೆಕ್ಕ. 15 ಅಲ್ಲ 75 ಆದರೂ ಬರಬೇಕು ಅಂತ ಏನಿಲ್ಲ, 15 ಆವಾಗ ಬರ್ತದೆ ಅಂತ. ಆಮೇಲೆ ಮಕ್ಕಳು ಅವರದ್ದೇ ಒಂದು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ನನಗೆ ಏನು ಬೇಕು, ನಾನೇನಾಗಬೇಕು, ಮಕ್ಕಳು ತೀರ್ಮಾನ ಮಾಡ್ತಾರೆ ಅಂತ. ಕೆಲವರಿಗೆ 75 80ನೇ ಶಾಂತಿ ಆದರೂ ಬುದ್ಧಿ ಬರೋದಿಲ್ಲ, ಬುದ್ಧಿ ಒಂದಿರೋದಿಲ್ಲ, ಮತ್ತೆ ಎಲ್ಲ ಇರ್ತದೆ. ಬುದ್ಧಿ ಬರಬೇಕು ಅಂತ. ಬುದ್ಧಿ ಬಂದ ಮೇಲೆ ನಮ್ಮದು ಏನು ಅಂತ ಹೇಳಿದರೆ, ಇಂದ್ರಿಯಗಳ ಸುಖಗಳ ಬಗ್ಗೆನೇ ನಮ್ಮದು ಆಲೋಚನೆ ಅಲ್ವಾ. ನಮ್ಮದು ಇವಾಗ ಏನು ಅಂತ ಹೇಳಿದರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಬೆಳಿಗ್ಗೆ 6 ಗಂಟೆಗೆ ಟಿ ವಿ ಹಾಕಿದರೆ ಎಂಟರ್ಟೈನ್ಮೆಂಟು ಶುರುವಾಗುತ್ತೆ, ಮಲಗುವವರೆಗೂ ಎಂಟರ್ಟೈನ್ಮೆಂಟ್. ಜೀವನದಲ್ಲಿ ಏನು ಮಾಡಿದ್ದೀರಿ ಅಂತ ಕೇಳಿದರೆ ಒಂದು 150 ಸೀರಿಯಲ್ ನೋಡಿದ್ದೇನೆ ಅಂತ ಹೇಳುವುದು ಬಿಟ್ಟರೆ 150 ಮುಂದೆ 100 ಜಪ ಮಾಡಿದ್ದೇನೆ ಅಂತ ಹೇಳುವ ಯಾರಿಲ್ಲ. ನಮ್ಮನ್ನು ಕಳಿಸಿದ್ದು ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕಲ್ಲ. ಸಾಗ್ರಂ ವೇದ ಹೇಳುತ್ತೆ, ಸಾಗ್ರಂ ವರ್ಷ ಶತಂ ಜೀವ. ಚೆನ್ನಾಗಿ ಬದುಕು, 100 ವರ್ಷ ಬದುಕು. ಪಿಬ ಖಾದಚ ಮೋದಚ, ತಿನ್ನು ಉಣ್ಣು ಖುಷಿ ಬಿಡು. ಆದರೆ ಒಂದು ಎಚ್ಚರ ಇರಲಿ, ದುಃಖಿತಾಂಶ್ಚ ದ್ವಿಜಾಂಶ್ಚೈವ ಪ್ರಜಾಂಚ ಪಶುಪಾಲಯ. ಸಮಾಜದಲ್ಲಿ ಯಾರಿಗಾದರೂ ಕಷ್ಟ ಇದ್ದರೆ ಅವರ ಸಹಾಯಕ್ಕಾಗಿ ನಿನ್ನ ಕೈ ಮುಂದೆ ಹೋಗಲಿ. ಯಾರಾದರೂ ದುಃಖದಲ್ಲಿದ್ದರೆ ನಿನ್ನ ಕಣ್ಣಿಂದಲೂ 2 ಹನಿ ನೀರು ಬೀಳಲಿ. ಪರೇಶಾಂ ಉಪಕಾರಾರ್ಥಂ ಯಹ ಜೀವತಿ ಸ ಜೀವತಿ. ನಿನ್ನಿಂದ 4 ಜನರಿಗಾದರೂ ಉಪಕಾರ ಆಗಿದ್ದರೆ ಅದು ನಿನ್ನ ಜೀವನದ ಸಾರ್ಥಕತೆ. ಯಾರಿಗೂ ನಿನ್ನಿಂದ ಉಪಕಾರ ಆಗಲಿಲ್ಲ, ತೊಂದರೆ ಇಲ್ಲ, ಉಪದ್ರ ಮಾಡಬೇಡ. ಇನ್ನೊಬ್ಬರಿಗೆ ತೊಂದರೆ ಆಗುವ ಹಾಗೆ ಬದುಕಬೇಡ. 18 ಪುರಾಣಗಳನ್ನು ಲಕ್ಷ ಲಕ್ಷ ಗ್ರಂಥಗಳ ಒಂದು ಪುರಾಣವನ್ನು ರಚಿಸಿದಂತಹ ವೇದವ್ಯಾಸರಲ್ಲಿ ಯಾರೋ ಪ್ರಶ್ನೆ ಮಾಡಿದರು. ಭಾಗವತ 18,000 ಶ್ಲೋಕ, ಮಹಾಭಾರತ 1,00,000 ಶ್ಲೋಕ, ಹೀಗೆ 20,000 80,000 60,000 24,000 ಅಂತ ಒಂದೊಂದು ಪುರಾಣಗಳ ಸಂಖ್ಯೆ ಎಲ್ಲ ಉಂಟು, ಶ್ಲೋಕದ ಸಂಖ್ಯೆ. ಇದನ್ನೆಲ್ಲ ಜೀವಮಾನದಲ್ಲಿ ಓದಲಿಕ್ಕೆ ಉಂಟು, ನಾವು ಸಾಧ್ಯ ಆಗೋದಿಲ್ಲ. ಟೋಟಲ್ ನಿಮ್ಮ 18 ಪುರಾಣದ ಸಾರ ಏನು, ಅದೊಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ವೇದವ್ಯಾಸರಿಗೆ ಯಾರೋ ಕೇಳಿದರು. ಆವಾಗ ವೇದವ್ಯಾಸರು ಹೇಳಿದರು, 18 ಪುರಾಣಗಳ
ಒಟ್ಟಂದದ ಸಾರ ಏನು ಅಂತ ಹೇಳಿದರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರ ತಾಯಿಯ ಗರ್ಭದೊಳಗೆ ಕೊಟ್ಟಂತಹ ಭಗವಂತ ತಾಯಿಯ ದೇಹದಿಂದ ಮಗುವಿನ ದೇಹಕ್ಕೆ ಎಷ್ಟು ಪೋಷಕಾಂಶಗಳು ಹೋಗಬೇಕೋ, ತಾಯಿಯ ಕರುಳಬಳ್ಳಿಯಿಂದ ಮಗುವಿನ ಹೊಕ್ಕುಳಿಗೆ ಒಂದು ಕನೆಕ್ಷನ್, ಒಂದು ಪೈಪ್ಲೈನ್ ಉಂಟು. ಅದರಿಂದ ಎಲ್ಲದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು, ವಿಟಮಿನ್ಸ್ಗಳೆಲ್ಲ ಹೋಗುವ ಹಾಗೆ ಮಾಡ್ತಾನೆ. ಮಗು ಬೆಳೆಯಿತು. ಧಾತ ಗರ್ಭಂಧ ಧಾತುತೆ, ಒಂದು ದಿವಸ ಭಗವಂತ ಧಾತ ಆಗಿ ಆ ಮಗುವನ್ನು ಈ ಪ್ರಪಂಚಕ್ಕೆ ಬರುವ ಹಾಗೆ ಮಾಡ್ತಾನೆ. ಒಂದು ರೇತಸ್ಸು, ಒಂದು ಹನಿ ನೀರು, ಅದು ಬೃಹದಾಕಾರವಾಗಿ ಒಂದು ಮಗುವಿನ ರೂಪವನ್ನು ತಾಳಿ ಒಂದು ದಿವಸ ಈ ಪ್ರಪಂಚದಲ್ಲಿ 6 ಫೀಟು 3 ಫೀಟು ಉದ್ದಗಲದ ಒಬ್ಬ ವ್ಯಕ್ತಿ ಆಗುತ್ತಾನೆ. ಹೇಗೆ ಆಗುತ್ತಾನೆ? ಮಾಡುವವ ಯಾರು? ಇದರ ಹಿಂದೆ ಆಲೋಚನೆ ಮಾಡಿದರೆ ಭಗವಂತನ ಒಂದು ಅದ್ಭುತವಾದಂತಹ ವಿಸ್ಮಯ. ಇಂಥ ದೇಹವನ್ನು ಕೊಟ್ಟಂತಹ ಭಗವಂತನನ್ನು ಒಂದು ದಿವಸ ಆದರೂ ನಾವು ನೋಡುವುದು ಬೇಡವಾ? ಇಂಥ ದೇಹ ಕೊಟ್ಟಿದ್ದಾನೆ. ನಮಗೆ ಕೇಳಿದರೆ ನಾವು ಏನೂ ಕೊಟ್ಟಿಲ್ಲ ಅಂತ ಹೇಳ್ತೇವೆ ಅಲ್ವಾ? ನಾವು ತಂದೆ ತಾಯಿಗಳಿಗೆ ಕೆಲವೊಮ್ಮೆ, ಒಂದು ತಂದೆ ತಾಯಿಗೆ 70-75 ಆಯಿತು, ಮಕ್ಕಳು ಕೇಳ್ತಾರೆ, ಏನು ಮಾಡಿದ್ದೀರಿ ನೀವು ನಮಗೆ? ಒಂದು ಆಸ್ತಿ ಉಂಟಾ? ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಉಂಟಾ? ಏನು ಮಾಡಿದ್ದೀರಿ ನೀವು? ತಂದೆಗೆ ಆವಾಗ 75 ಆಗಿದೆ, ಕಣ್ಣು ಮಂಜು ಮಂಜಾಗಿದೆ, ತಲೆ ಸ್ವಲ್ಪ ಹಣ್ಣಾಗಿದೆ, ಅವನಿಗೆ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. 25-30 ಒಬ್ಬ ಯುವಕ ಎದೆಸೆಟೆದು ಏನು ಮಾಡಿದ್ದೀರಿ ಅಂತ ಕೇಳಿದರೆ, ಕಣ್ಣು ದೊಡ್ಡದು ಮಾಡಿದರೆ ಏನು ಹೇಳಬೇಕು? ಬಾಯಿ ಮುಚ್ಚಿಕೊಂಡಿರ್ತಾನೆ. ನೀವು ಏನು ಮಾಡಿದ್ದೀರಿ ಅಂತ ಕೇಳಲಿಕ್ಕೆ ಬೇಕಾದಂತಹ ದೇಹ ಆದರೂ ತಂದೆ ತಾಯಿ ಕೊಟ್ಟದ್ದಲ್ವ? ಇಷ್ಟು ದುರಹಂಕಾರದಿಂದ ಮಾತಾಡಲಿಕ್ಕೆ ಬೇಕಾದಂತಹ ದೇಹ ಬಂದದ್ದಾದರೂ ತಂದೆ ತಾಯಿಗಳಿಂದಲೇ. ಅದನ್ನು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲವ. ಕೊಟ್ಟದ್ದು ದೇವರಿರಬಹುದು, ನಿಮಿತ್ತ ಕಾರಣ ಯಾರು ಅಂತ ಹೇಳಿದರೆ ತಂದೆ ತಾಯಿಗಳು. ನಮಗೆ ಯಾವ ಕಾಲಕ್ಕೂ ತಂದೆ ತಾಯಿ ಯಾರು ಅಂತ ಹೇಳಿದರೆ ಭಗವಂತನೇ. ಇಂಥ ದೇಹವನ್ನು ಕೊಟ್ಟಂತಹ ಭಗವಂತನನ್ನು ನಾವು ಇಲ್ಲಿಗೆ ಬಂದ ಮೇಲೆ ಮರೆತೇ ಬಿಡುತ್ತೇವೆ. ತಾಯಿಯ ಗರ್ಭದೊಳಗಿರುವಾಗ ನಮಗೆ ಎಚ್ಚರ ಇರ್ತದೆ, ಭಗವಂತನ ಎಚ್ಚರ ಇರ್ತದೆ. ಆಮೇಲೆ ಈ ಪ್ರಪಂಚಕ್ಕೆ ಬಂದ ತಕ್ಷಣ ಅಜ್ಞಾನದ ಒಂದು ಆವರಣ ಬರ್ತದೆ. ಆಮೇಲೆ ಏನೂ ಗೊತ್ತಿಲ್ಲ. ಒಂದು 5 ವರ್ಷದವರೆಗೆ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಅದು ನರಕ ಯಾತನೆಯೇ. ಅದಕ್ಕೆ ಹಸಿವಾಗುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಖುಷಿಯಾಗುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹೊಟ್ಟೆ ನೋವು ಅಂತ ಹೇಳಲಿಕ್ಕಾಗೋದಿಲ್ಲ, ಕೈ ಕಾಲು ನೋವು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಅದರದ್ದು ಒಂದೇ ಉತ್ತರ, ಅಳೋದು. ಖುಷಿಯಾದರೂ ಅಳುತ್ತದೆ, ನೋವಾದರೂ ಅಳುತ್ತದೆ. ತಾಯಿಗೆ ಅಮ್ಮ ಅಂತ ಹೆಸರು ಅಲ್ವಾ? ಮಾತಾ ಅಂತ ಹೇಳಿದರೆ ಮಗುವಿಗೆ ಏನು ಬೇಕೋ, ಯಾವ ಕಾಲಕ್ಕೆ ಏನು ಬೇಕೋ ಅದನ್ನು ಸರಿಯಾಗಿ ತಿಳ್ಕೊಂಡು ಹೊತ್ತಿಗೆ ಸರಿಯಾಗಿ ಕೊಡುವವಳಿಗೆ ಮಾತಾ ಅಂತ ಹೆಸರು. ಮೀಯಂತೆ ತ್ರಾಯತೆ ಅಂತ. ತಾಯಿಗೆ ಹೇಗೆ ಗೊತ್ತಾಗ್ತದೆ? ತಾಯಿಗೆ ಅವಳ ತಾಯಿ ಹೇಳ್ತಾಳೆ, ಅವಳಿಗೆ ಹೇಗೆ ಗೊತ್ತಿರುತ್ತೆ? ಅವಳ ತಾಯಿ ಹೇಳಿರ್ತಾಳೆ ಅಲ್ವಾ? ಹಾಗೆ ಒಂದು ಪರಂಪರೆ ಇರ್ತದೆ. ಆದ್ದರಿಂದ ಈಗ ಅಳುತ್ತಾ ಉಂಟು, ಮಗುವಿಗೆ ಹಸಿವಾಗಿರಬೇಕು, ಅದಕ್ಕೆ ಏನಾದರೂ ಕೊಡು, ಹಾಲು ಕೊಡು. ಮತ್ತು ಹಾಲು ಕುಡಿಯಿತು, ಒಂದು ಅರ್ಧ ಗಂಟೆ ನೆಕ್ಸ್ಟ್ ಅಳ್ಳಿಕೆ ಶುರು ಮಾಡಿತು. ಏನೋ ಹೊಟ್ಟೆ ಸರಿ ಇರಲಿಕ್ಕಿಲ್ಲ, ಆದ್ದರಿಂದ ಏನೋ ಹೊಟ್ಟೆ ನೋವು ಇರಬೇಕು, ಉಡುವಾಡಿಸಿಕೊಡು. ಉಡುವಾಡಿಸಿಕೊಟ್ಟು ಮತ್ತು ಅಳ್ಳಿಕೆ ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತು ಅಂತ. 16 ವರ್ಷ ಆಯಿತು ಅಂತ ಹೇಳಿದರೆ 2 ಬಡಿತೇನೆ ಅಂತ ಹೇಳಿ ಕೈ ಎತ್ತಿದರೆ ಮಗ ಕೈ ಹಿಡಿತಾನೆ. 15 ವರ್ಷದಿಂದ ನೋಡ್ತಾ ಇದ್ದೇನೆ, ಬಾಯಿ ತೆಗೆದರೆ ಕೈ ಮುಂದೆ ಬರ್ತದೆ. ನಿಮ್ಮದು ಭಾರಿ ಉಂಟು ನಿಮ್ಮತ್ತು ಅಂತ ಹೇಳಿದರೆ ಮತ್ತೆ ಇವನ ಕೈ ತಣ್ಣ ಅಲ್ಲ. ನಮ್ಮ ಈ ತುಳುವಲ್ಲಿ ಒಂದು ಇದುಂಟು,
ಮಗೆ ಮಲ್ಲಾಯೇನು. ಹೀಗೆ 15ರವರೆಗೆ ನಡೆಯಿತು. 25ರವರೆಗೆ ನಮ್ಮದು ಅಧ್ಯಯನ. 3 ಲರ್ನೆ 3 ಅರ್ನೆ. ತುಂಬ ಓದು, ತುಂಬ ಸಂಪಾದನೆ ಮಾಡು ಅಂತ. ಸಂಪಾದನೆ ಮಾಡಿದ. ಸಂಪಾದನೆ ಆದ ಮೇಲೆ ಏನು, ಇನ್ನು ಎಲ್ಲಿಯಾದರೂ ಹುಡುಗಿದ್ರೆ ನೋಡಿ, ಹುಡುಗ ಇದ್ದರೆ ನೋಡಿ, ಮದುವೆ ಮಾಡಿ. ಮದುವೆ ಆಯಿತು, ಮುಂದೆ ಏನು, ಮುಂದೆ ಮಕ್ಕಳು ಬೇಕು, ಸಂತಾನ ಆಗಬೇಕು. ಒಂದು ಹೆಣ್ಣಾಯಿತು, ಒಂದು ಗಂಡಾಗಲಿ. ಒಂದು ಗಂಡಾಯಿತು, ಒಂದು ಹೆಣ್ಣಿದ್ರೆ ಆಗ್ಬೋದು. ಗಂಡು ಹೆಣ್ಣು ಆಯಿತು. ಇನ್ನು ನಮಗೆ ಮುಂದೆ ಏನು, ಮುಂದೆ ಎಜುಕೇಷನ್ ಮಾರ್ರೆ ಎಜುಕೇಷನ್. ಇವಾಗ ಎಜುಕೇಷನ್ ಇಲ್ಲದಿದ್ದರೆ ಕಷ್ಟ. ಸರಿ, ಎಜುಕೇಷನ್ ಆಯಿತು, ಮುಂದೆ ಏನು, ಮುಂದೆ ಉದ್ಯೋಗ ಬೇಕು ಒಂದು. ಆ ಉದ್ಯೋಗ ಸಿಗುವಾಗ ಈ ತಂದೆ ತಾಯಿಗಳಿಗೆ 60ನೇ ಶಾಂತಿ ಹತ್ತಿರ ಆಗಿರ್ತದೆ. ಆಮೇಲೆ ಈ ಕಡೆ ದೂರ ಆಯಿತು, ಆ ಕಡೆ ಹತ್ತಿರ ಆಯಿತು. ಆಮೇಲೆ ಯಾವುದು ನಮ್ಮ ಕೈಯಲ್ಲಿಲ್ಲ. ನೋಡಬೇಕು ಅಂತ ಹೇಳಿದರೆ ನೋಡಲಿಕ್ಕಾಗೋದಿಲ್ಲ, ಕೇಳಬೇಕು ಅಂತ ಹೇಳಿದರೆ ಕಿವಿ ಕೇಳಿಸೋದಿಲ್ಲ, ಎಲ್ಲಿಗಾದರೂ ಹೋಗಿ ಬರಬೇಕು ಅಂತ ಹೇಳಿದರೆ ಕೈಕಾಲು ಕೇಳೋದಿಲ್ಲ. ಅಂತಕನ ದೂತರಿಗೆ ಕಿಂಚಿತ್ತೂ ದಯ ಇಲ್ಲ ಅಂತ. ಅವರಿಗೆ ಸ್ವಲ್ಪ ಕೂಡ ದಯ ದಾಕ್ಷಿಣ್ಯ ಇಲ್ಲ. ಇವ ಮಾಡಿದ್ದಾನೆ, ಇವೆಲ್ಲ ಮಾಡಿ ಮುಗಿಸಿದ್ದಾನೆ, ಇನ್ನು ಸ್ವಲ್ಪ ಬಾಕಿ ಇದೆ, ಯಾವುದನ್ನೂ ನೋಡೋದಿಲ್ಲವ. ಅವನ ಸಮಯ ಬಂತು ಅಂತ ಹೇಳಿದರೆ ಅವನನ್ನು ಈ ದೇಹದಿಂದ ಹೊರಗೆ ಎಳೆದುಕೊಂಡು ಹೋಗುತ್ತಾರೆ. ಪುಣ್ಯ ವಿಶೇಷ ಇದ್ದರೆ ದೈವೀ ಶಕ್ತಿಗಳು ಬಂದು ಇವನನ್ನು ಕರ್ಕೊಂಡು ಊರ್ಧ್ವಲೋಕಕ್ಕೆ ಹೋಗುತ್ತಾರೆ. ಜೀವನದಲ್ಲಿ ಅನ್ಯಾಯ ಬಹಳ ಇದ್ದರೆ ಆವಾಗ ನಮ್ಮನ್ನು ಯಮನ ದೂತರು ಬಂದು ಕರ್ಕೊಂಡು ಹೋಗುತ್ತಾರೆ. ಜೀವನದಲ್ಲಿ ಎಲ್ಲರೂ ಅನ್ಯಾಯನೇ ಮಾಡ್ತಾ ಇರೋದಿಲ್ಲ, ಜೀವನದಲ್ಲಿ ಎಲ್ಲರೂ ಪುಣ್ಯ ಕೆಲಸನೇ ಮಾಡ್ತಾ ಇರೋದಿಲ್ಲ. ಜೀವನದಲ್ಲಿ ಪಾಪ ಪುಣ್ಯ, ಒಳ್ಳೆಯದು ಕೆಟ್ಟದ್ದು ನಮ್ಮಿಂದ ನಿರಂತರ ನಡೀತಾನೇ ಇರ್ತದೆ. ಒಬ್ಬ ಪುಣ್ಯಾತ್ಮ ಪಾಪ ಜೀವ ಅಂತ ಹೇಳಿ ನಾವು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಿಶ್ಚಯ ಮಾಡುವ ಯಾರು ಅಂತ ಹೇಳಿದರೆ ಯಮಧರ್ಮರಾಜ. ನಾವು ಯಾರೋ ಅನ್ನೋ ನೋಡಿ ಭಾರಿ ಪುಣ್ಯಾತ್ಮ ಮಾರ್ರೆ ನಿಶ್ಚಯ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಯಮಧರ್ಮ ಅಲ್ಲ, ಅವು ಬರೀ ತೆಗೆದು ಹಾಕಿದ ಮನುಷ್ಯ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಯಾರನ್ನು ನಾವು ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆಯೇ ಜನ ಇದ್ದಾರೆ ನಿಶ್ಚಯ ಎಲ್ಲ ಮಾಡಲಿಕ್ಕೆ. ನಾವೇ ಅವನ ಪೋಸ್ಟನ್ನು ಕಿತ್ತುಕೊಂಡು ನಾವು ಇಲ್ಲಿ ಎಲ್ಲ ಇತ್ಯರ್ಥ ಮಾಡಲಿಕ್ಕೆ ಹೋಗಬಾರ್ದು. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಹೋದಂತಹ ಜೀವ ಅಥವಾ ನಮ್ಮ ಜೀವನದಲ್ಲಿ 100 ವರ್ಷ ಅಂತ ಹೇಳಿದರೆ ನಮಗೆ ತುಂಬ ಅಂತ ಖಂಡಿತು. 100 ವರ್ಷ ಅಂತ ಹೇಳಿದರೆ ಬಹಳ ಕಡಿಮೆ. ನಿದ್ರಾಲಸ್ಯೈಹಿ ತದರ್ಧಕಂ. ಜೀವನದಲ್ಲಿ ಅರ್ಧ ಆಯುಷ್ಯ ಮಲಗಿಯೇ ಮುಗಿಯುತ್ತದೆ. ಡಾಕ್ಟ್ರ್ ಹತ್ರ ಕೇಳಿದರೆ 8 ಗಂಟೆ ಮಲಗಿ ಅಂತ ಹೇಳ್ತಾರೆ. ಆರೋಗ್ಯ ಸರಿ ಇರಬೇಕು ಅಂತ ಹೇಳಿದರೆ 8 ಗಂಟೆ ಮಲಗಿ. ನಮಗೆ 8 ಗಂಟೆ ಮಲಗಿದರೂ ಬರ್ತದೆ, 10 ಗಂಟೆ ಮಲಗಿದರೂ ಬರ್ತದೆ, 12 ಗಂಟೆ ಮಲಗಿದರೂ ಬರ್ತದೆ, ಕೆಲವರು 24 ಗಂಟೆ ಮಲಗಿದರೂ ಬರ್ತದೆ. ಒಂದು ಘಟ್ಟದವರೆಗೆ, ಒಂದು 30ರವರೆಗೆ ಅಂದರೆ ಆವಾಗ ಅಧ್ಯಯನದ ಸಮಯ, ಆವಾಗ ನಿದ್ದೆ ಜಾಸ್ತಿ. ಆಮೇಲೆ ಟೆನ್ಷನ್ ಶುರುವಾಯಿತು, ಹೆಂಡತಿ ಮಕ್ಕಳು ಮತ್ತು ಇನ್ನೊಂದು ಸಂಸಾರ ಟೆನ್ಷನ್ ಶುರುವಾಯಿತು. ನಿದ್ದೆ ಕಮ್ಮಿ 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 ಆಗಲಿಕ್ಕೆ ಶುರುವಾಯಿತು. ಆವಾಗ ನಿದ್ದೆ ಬರೋದಿಲ್ಲ ಅಂತ ಟೆನ್ಷನ್ ಮಾಡೋದಲ್ಲ, ನಮಗೆ ಕೈ ನೋವಾಯಿತು ಅಂತ ಹೇಳಿದರೆ ಮಾತ್ರೆ ತಗೊಳ್ತೇವೆ, ಮಲಗುತ್ತೇವೆ. ತಲೆನೋವಾಯಿತು ಅಂತ ಹೇಳಿದರೆ ಮಾತ್ರೆ ತಗೊಳ್ತೇವೆ, ಮಲಗುತ್ತೇವೆ. ಎಲ್ಲದಕ್ಕೂ ಪರಿಹಾರ ಏನು ಅಂತ ಹೇಳಿದರೆ ಮಲಗೋದೆ. ನಿದ್ರಾಲಸ್ಯೈಹಿ ತದರ್ಧಕಂ. ಆಯುಷ್ಯದ 100 ವರ್ಷದ ಆಯುಷ್ಯದಲ್ಲಿ 50 ವರ್ಷ ಮಲಗಿಯೇ ಹೋಯಿತು. ನಾವು ಇನ್ನೂ 100 ವರ್ಷ ಆಗಲಿಲ್ಲ, ನಮಗೆ ಒಂದು 100 ವರ್ಷ ಬದುಕುತ್ತೇವೆ ಅಂತ ಇಟ್ಟುಕೊಳ್ಳೋಣ. ಅದರಲ್ಲಿ 50 ವರ್ಷ ಮಲಗಿ ಮುಗಿಯುತ್ತದೆ. ಇನ್ನು 25ರವರೆಗೆ ನಮ್ಮದು ಬಾಲ್ಯಾವಸ್ಥೆ, ವಿದ್ಯಾಭ್ಯಾಸ, ಬೇರೆ ಏನು ಯೋಚನೆ ಮಾಡಲಿಕ್ಕೂ ಪುರುಸೋತಿಲ್ಲ. ಆವಾಗ 5 ವರ್ಷದವರೆಗೆ ಏನೂ ಗೊತ್ತಿಲ್ಲ. 5ರಿಂದ 25ರವರೆಗೆ ವಿದ್ಯಾಭ್ಯಾಸ. ಆ 50ಕ್ಕೆ ಈ 25 ಸೇರಿಸಿ 75 ಆಯಿತು. ನಮ್ಮದು 25 ಆದ ಮೇಲೇ ಶುರುವಾಗೋದು. 25ರಿಂದ ಒಂದು 55ರವರೆಗೆ ನಮ್ಮದು ಕಾರಬಾರು. 25ರಿಂದ 55 ಅಂತ ಹೇಳಿದರೆ ಒಂದು 30 ವರ್ಷ ಎಲ್ಲಿ ಉಂಟು? ಈವಾಗಲೇ 75 ಮುಗಿದಾಗಿದೆ. 100 ವರ್ಷದ ಬದುಕಲ್ಲಿ
ಅರ್ಧ ನಿದ್ರೆಯಲ್ಲಿ 25ರವರೆಗೆದ್ದು 35 ಆಯಿತು, ಇನ್ನು ಎಲ್ಲಿಂಟು ನಮ್ಮ ಜೀವನದಲ್ಲಿ. ಆದ್ದರಿಂದ ಮಾನವ ಜನ್ಮ ದೊಡ್ಡದು, ಅದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ಹುಚ್ಚರ ಹಾಗೆ ವ್ಯರ್ಥ ಮಾಡಿಕೊಳ್ಳಬೇಡಿ. ಕೊನೆಯ ಕಾಲಕ್ಕೆ ವೃದ್ಧಾಪ್ಯದಲ್ಲಿ ನಮ್ಮಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲ 60ನೇ ಶಾಂತಿ ಆದ ಮೇಲೆ ನೋಡುವ ಅಂತ ಹೇಳ್ತೇವೆ. 60ನೇ ಶಾಂತಿ ಆಗುವಾಗ ನಮಗೆ ಮರೆಯಲಿಕ್ಕೆ ಶುರುವಾಗುತ್ತದೆ, ಎಲ್ಲ ಮರೆಯಲಿಕ್ಕೆ ಶುರುವಾಗುತ್ತದೆ. ಜೀವನದಲ್ಲಿ ಒಂದು ದಿವಸ ಕೂಡ ಜಪ ಪೂಜೆ ಮಾಡಲಿಲ್ಲ ಅಂತಾದರೆ 60 ಆದ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ಒಂದು ಭಜನೆ ಹೇಳಿ ಗೊತ್ತಿಲ್ಲ ಅಂತಾದರೆ 70ನೇ ಶಾಂತಿ ಆದಮೇಲೆ ಭಜನೆ ಹೇಳಲಿಕ್ಕೆ ನಾಲಿಗೆ ಬರೋದೇ ಇಲ್ಲ. ಜೀವನದಲ್ಲಿ ನಮಗೆ ಅದು ಅಭ್ಯಾಸ ಇದ್ದರೆ ಮಾತ್ರ ಬರೋದು. ಇವಾಗ ಕೆಲವರು ವಿಷ್ಣು ಸಹಸ್ರನಾಮ ಹೇಳ್ತಾರೆ ಅಲ್ವಾ, ಹೆಚ್ಚಿನವರು ಹೇಳ್ತಾರೆ, 100ಕ್ಕೆ ಒಂದು 75% ಹೇಳ್ತಾರೆ ವಿಷ್ಣು ಸಹಸ್ರನಾಮ. ಸಣ್ಣವರಿರುವಾಗ ಕಲ್ತಿದ್ರೆ ಟಕ 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 ಹೇಳ್ತಾ ಹೋಗ್ತಾನೆ, ಅದು ಟೇಪ್ ರಿಕಾರ್ಡ್ ಹಾಗೆ. ಕೆಲವೊಮ್ಮೆ 20 ನಿಮಿಷದಲ್ಲೇ ಮುಗೀತದೆ, ಕರೆಕ್ಟ್ ಟೈಮಲ್ಲೇ ಮುಗೀತದೆ. ಕೆಲವೊಮ್ಮೆ 40 ನಿಮಿಷ ಆದರೂ ಮುಗಿಯೋದೇ ಇಲ್ಲ, ತಿರುಗುತ್ತಾನೇ ಇರ್ತದೆ, ಹಳೆ ಟೇಪ್ ರಿಕಾರ್ಡ್ಗಳೆಲ್ಲ ಎಳೆದ ಹಾಗೆ. ಇನ್ನು ಕೆಲವೊಮ್ಮೆ 5 ನಿಮಿಷದಲ್ಲೇ ಮುಗಿದು ಬಿಡ್ತದೆ. ಅದು ಎಲ್ಲಿಗೆ ಹೋಗಿ ಕೊನೆಗೆ ಬರುವುದು ಎಲ್ಲಿಗೆ ಅಂತ ಹೇಳಿದರೆ ಸರ್ವಪ್ರಹರಣಾಯುಧ ಓಂ ನಮ ಇತಿ, ಕೂಡಲೇ 1ನೇ ಪೇಜಿನಿಂದ ಡೈರೆಕ್ಟ್ 25ನೇ ಪೇಜಿಗೆ ಹೋಗ್ತೇವೆ ನಾವು. ಮತ್ತ ಸ್ಮೃತಿರಜ್ಞಾನ ಮಪೋಹ ನಂಚ. ಕೃಷ್ಣ ಹೇಳ್ತಾನೆ, ನಿನಗೆ ನೆನಪಿನ ಶಕ್ತಿ ಕೊಡುವವನು ನಾನೇ, ನಿನಗೆ ಮರೆವಿನ ಶಕ್ತಿಯನ್ನು ಕೊಡುವವನು ನಾನೇ. ಅಲ್ಲ, ಮರೆವು ಕೂಡ ಒಂದು ಶಕ್ತಿ. ಯಾಕೆ ಅಂತ ಹೇಳಿದರೆ, ಇಂಥ ಸಂದರ್ಭದಲ್ಲಿ ನಾವು ತಂದೆ ತಾಯಿಗಳನ್ನು ತುಂಬ ಹಚ್ಚಿಕೊಂಡಿರ್ತೇವೆ ಕೆಲವೊಮ್ಮೆ. ಆವಾಗ ಅದನ್ನು ಮರೆಯುವುದೇ ಕಷ್ಟ. ಎಲ್ಲಿ ಒಂದು ಚಾಪೆ, ಒಂದು ಬೆಡ್ಶೀಟ್, ಒಂದು ಮಂಚ, ಒಂದು ಕುರ್ಚಿ ನೋಡಿದರೆ ನಮಗೆ ಅವರೇ ನೆನಪಾಗುತ್ತಾರೆ. ಆದರೆ 1 ವರ್ಷ 2 ವರ್ಷ ಇಲ್ಲ 5 ವರ್ಷ ಮರೆತೇ ಬಿಡ್ತೇವೆ. ಆ ಮರೆವು ಎನ್ನುವುದು ಭಗವಂತ ಕೊಡದೇ ಇದ್ದರೆ ಜೀವನ ಇಡೀ ದುರ್ಭರ. ಎಂಥ ದುಃಖವನ್ನಾದರೂ ನಾವು ಮರೆಯುತ್ತೇವೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನಿನಗೆ ನೆನಪಿನ ಶಕ್ತಿ ಮತ್ತು ಮರೆವಿನ ಶಕ್ತಿ ಕೊಟ್ಟದ್ದು ನಾನೇ. ಆದ್ದರಿಂದ ನೀನು ಎಲ್ಲ ನಾನೇ ಮಾಡ್ತಾ ಇದ್ದೇನೆ ಅಂತ ಆಲೋಚನೆ ಮಾಡಬೇಡ, ಎಲ್ಲವೂ ನನ್ನ ಕೊಡುಗೆ. ಆದ್ದರಿಂದ ನೀನು ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಒಂದು 5 ವರ್ಷ ಇರುವಾಗಲೇ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಮಾಡಿ, ಜಪ, ಧ್ಯಾನ, ಭಜನೆ, ಭಗವಂತನ ನಾಮ ಸಂಕೀರ್ತನೆ, ಆವಾಗ ನಿಮಗದು ಕಡೆ ಕಾಲಕ್ಕಾದರೂ ನೆನಪಿಗೆ ಬರ್ತದೆ. ಈವಾಗಲೇ ಟ್ರೈನಿಂಗ್ ಇಲ್ಲ. ಈವಾಗ ಏನಿದ್ರು ನಮ್ಮದು ಲೌಕಿಕ. ಒಂದು 75 ಕಳೆದ ಮೇಲೆ ವೈದಿಕ ಅಂತ ಹೇಳಿದರೆ 75 ಕಳೆಯುವಾಗ ನಾವು ಇರೋದೇ ಇಲ್ಲ. ಕೊನೆಗೆ ಏನಾಗುತ್ತದೆ ಅಂತ ಹೇಳಿದರೆ, ಯಾರಿಗೂ ಅವನು ಸಿಗದೆ ಕೊನೆಗೆ ಯಮದೂತರ ಪಾಲಾಗಿ ಇಲ್ಲಿಂದ ಹೊರಟು ಹೋಗುತ್ತಾನೆ. ದೇಹ ಬಿಡಲಿಕ್ಕೂ ಮನಸ್ಸಿರೋದಿಲ್ಲ. ಜೀರ್ಣಾನಿ ವಾಸಾಂಸಿ ಯಥಾ ವಿಹಾಯ. ಈ ದೇಹ ಅಂತ ಹೇಳಿದರೆ ಅದು ಬಟ್ಟೆ. ಕೃಷ್ಣ ಹೇಳ್ತಾನೆ, ಇದೊಂದು ಬಟ್ಟೆ. ಹಳೆಯ ಬಟ್ಟೆ ಆದರೆ ಏನು ಮಾಡ್ತೇವೆ? ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕ್ಕೊಳ್ತೇವೆ. ಆ ಹೊಸ ಬಟ್ಟೆ ಹಾಕುವವ ಯಾರು ಅಂತ ಹೇಳಿದರೆ ಭಗವಂತ. ಈ ಸರಿ ನಮಗೆ ಮನುಷ್ಯ ಎನ್ನುವಂತಹ ದೇಹ ಎನ್ನುವಂತಹ ಮನುಷ್ಯ ದೇಹ ಎನ್ನುವಂತಹ ಬಟ್ಟೆ ಹಾಕಿದ. ನಾವು ಇಲ್ಲಿ ಇದ್ದಾಗ ಇನ್ನೊಬ್ಬರ ಮೇಲೆ ಹಾರಿ ಬೀಳ್ತಾ ಇದ್ದರೆ, ಮಾತಾಡಿದರೆ ಗಲಾಟೆ, ಮಾತಾಡಿದರೆ ತಲೆ ಮೇಲೆ ಹಾರೋದು, ಹೀಗೆ ಮಾಡಿದರೆ ಇನ್ನೊಮ್ಮೆ ನಮ್ಮನ್ನು ಮನುಷ್ಯನಾಗಿ ಕಳಿಸೋದಿಲ್ಲ. ಹುಲಿಯೋ ಸಿಂಹವೋ ಕರಡಿಯೋ ಮಾಡಿ ಕಳಿಸ್ತಾನೆ. ನಮ್ಮ ನವರಾತ್ರಿಯಲ್ಲಿ ಬರುವ ವೇಷ ಅಲ್ಲ, ನಿಜವಾಗಿ ಸಿಂಹ ಹುಲಿಯನ್ನಾಗಿ ಮಾಡಿ ಕಳಿಸ್ತಾನೆ. ಇನ್ನು ಇನ್ನೊಬ್ಬರ ಬಗ್ಗೆನೇ ಮಾತಾಡೋದು. ಯಾರಾದರೂ ಮನೆಗೆ ಬಂದರೆ ಕೂತ್ಕೊಳ್ಳಿ ಮೊದಲು. ನಿಮಗೆ ಕತೆ ಗೊತ್ತುಂಟ? ಮೊನ್ನೆ ಅವರದ್ದು ಶುರುವಾಯಿತು. ಒಂದು ಅರ್ಧ ಗಂಟೆ ಕೊರೆದ. ಅವರು ಹಾಗೆ, ಅವರು ಹೀಗೆ, ಹೀಗೆ ಹಾಗೆ. ಇಲ್ಲ ಮಾರ್ರೆ, ನನಗೆ ಹೊತ್ತಾಯಿತು, ಸ್ವಲ್ಪ ಹೋಗಬೇಕು, ನಿಲ್ಲಿ, ಸ್ವಲ್ಪ ಒಂದು ಲೋಟ ಕಾಪಿ ಕೊಡ್ತೇನೆ. ಇನ್ನೂ ಹೇಳಲಿಕ್ಕುಂಟು ಅವರದ್ದು. ಅವನ ತಲೆಯೆಲ್ಲ ಪೂರಾ ಹಾಳು ಮಾಡಿ ಕೊನೆಗೆ ಮನೆಯಿಂದ ಹೋಗುತ್ತಾನೆ. ಹೋಗುವಾಗ ತಾನು ಎಲ್ಲ ಅವನ ತಲೆಗೆ ಕಕ್ಕಿದ್ದರ ಒಂದು ಖುಷಿಯಿಂದ, ಅಂದರೆ ಎಲ್ಲ ವಾಂತಿ ಮಾಡಿಬಿಟ್ಟಿದ್ದಾನೆ ಅವನ ಮೇಲೆ.
ತನ್ನ ಒಳಗೆ ಏನೆಲ್ಲ ಉರಿ ಇತ್ತೋ ಅದನ್ನೆಲ್ಲ ಅವನ ತಲೆ ಮೇಲೆ ಸುರಿದು ಇವನ ತಲೆ ಹಾಳು ಮಾಡಿ ಅವ ಆರಾಮ್ಸೆ ಹೊರಗೆ ಹೋಗ್ತಾನೆ. ಯಾರ್ಯಾರ ಕಥೆ ಯಾಕೆ ಮಾರ್ರೆ? ನಿಮ್ಮದು ಏನಾದಿದ್ರು ಹೇಳಿ, ನಿಮ್ಮದು ಕಥೆ ಏನಾದಿದ್ರು ಹೇಳಿ ಅಂತ ಹೇಳಿದರೆ, ಸ್ವಾಮಿ ನೀವು ಬೇಗ ಹೋಗಿ, ನಮ್ಮದು ಕಥೆ ಏನಿಲ್ಲ, ನಮ್ಮದು ಕಥೆ ಏನಿದ್ರು ಊರಿನವರ ಕಥೆ ಹೇಳುವುದೇ ನಮ್ಮದು ಕಥೆ, ಹೊರತಾಗಿ ನಮ್ಮ ಕಥೆ ಏನೂ ಇಲ್ಲ ನಮ್ಮ ಹತ್ರ ಅಲ್ವಾ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇನ್ನೊಬ್ಬರನ್ನು ಪರದೂಷಣೆ ಮಾಡ್ತಾ ಇದ್ದರೆ ಇನ್ನೊಮ್ಮೆ ಬರುವಾಗ ನಮ್ಮನ್ನು ಮನುಷ್ಯನನ್ನಾಗಿ ಮಾಡೋದಿಲ್ಲ ಭಗವಂತ. ಗೃಹಗೋಧಾ ಸ್ಯಾತ್, ಗೋಡೆಯಲ್ಲಿರುವ ಹಲ್ಲಿಯನ್ನಾಗಿ ಮಾಡ್ತಾನೆ. ಗೋಡೆಯಲ್ಲಿರುವಂತಹ ಹಲ್ಲಿ ಲೋಚ 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 ಅಂತ ಹೇಳ್ತಾನೇ ಇರ್ತದೆ. ಅದು ಅಷ್ಟು ಹೀಗೆ ನಾವು ಇನ್ನೊಬ್ಬರ ಬಗ್ಗೆನೇ ಮಾತಾಡ್ತಾ ಇದ್ದರೆ ಇನ್ನೊಂದು ಜನ್ಮದಲ್ಲಿ ನಮ್ಮನ್ನು ಗೃಹಗೋಧಾ ಸ್ಯಾತ್, ತಾಂಬೂಲ ಫಲಪುಷ್ಪಾದಿ ಹರ್ತಾ ಸ್ಯಾದ್ ವಾನರೋ ವನೆ. ಇನ್ನು ಹೋದಲ್ಲಿಂದ ವೀಳ್ಯದೆಲೆ, ಹೂ, ತುಳಸಿ, ಫಲವಸ್ತುಗಳನ್ನೆಲ್ಲ ಹಿಡ್ಕೊಂಡು ಬರೋದು. ನಮಗೆ ನಮ್ಮ ಮನೆಯ ಎದುರುಗಡೆ ಒಂದು 4 ತುಳಸಿ ಗಿಡ ನೆಟ್ಟು ಒಂದು ಹೂ ಸಸಿ ನೆಟ್ಟು ಅದಕ್ಕೆ ನೀರು ಹಾಕಿ ಹೂ ಬೆಳೆಸಲಿಕ್ಕಾಗೋದಿಲ್ಲ, ತುಳಸಿ ಬೆಳೆಸಲಿಕ್ಕಾಗೋದಿಲ್ಲ. ಪಕ್ಕದ ಮನೆಯವರು ಭಾರಿ ಚೆನ್ನಾಗಿ ತೋಟ ಮಾಡ್ತಾ ಇದ್ದಾರೆ. ಅವರ ತೋಟ ನೋಡೋದು. ಒಂದು ದಿವಸ ಹೇಳ್ತಾನೆ, ಸ್ವಾಮಿ ನಮ್ಮ ಮನೆಯಲ್ಲಿ ಇವತ್ತು ದೊಡ್ಡ ಒಂದು ಸತ್ಯನಾರಾಯಣ ಪೂಜೆ ಉಂಟು, ಒಂದು 4 ಕೊಡಿ ತುಳಸಿ ಕೊಯ್ತೇನೆ. ಸರಿ ಮಾಡ್ರೆ. ಅವತ್ತು ಕೊಯ್ದ ಸತ್ಯನಾರಾಯಣ ಪೂಜೆಗೆ. ಮರು ದಿವಸದಿಂದ ಅವ ಏಳುವ ಮೊದಲೇ ಇವ ಹೋಗಿ ಬುಟ್ಟಿ ಹಿಡ್ಕೊಂಡು ತುಳಸಿ ಹೂ ಎಲ್ಲ ಆ ಮನೆಯಿಂದಲೇ ತರೋದು ಡೈಲಿ. ಒಂದು ದಿವಸ ಕೇಳ್ತಾನೆ, ಎಂಥದ್ದು ಮಾರ್ರೆ ನೀವು, ನಮಗೆ ಪೂಜೆಗೆ ತುಳಸಿ ಇಲ್ಲ, ಹೂ ಇಲ್ಲ, ನೀವು ಎಲ್ಲ ಅಯ್ಯ ನನ್ನ ಹೆಂಡತಿ ಮಕ್ಕಳಿಗೆ ಕೊಂಡೋದದ್ದಲ್ಲ ದೇವರ ಪೂಜೆಗೆ. ಎಂಥ ದುರಹಂಕಾರ ನಮ್ಮದು. ಅವ ನೀರು ಹಾಕಿ ಬೆಳೆಸುವುದು, ನಾವು ಅವನ ಅಲ್ಲಿಂದ. ಕೃಷ್ಣ ಹೇಳ್ತಾನೆ, ಒಲ್ಲನೋ ಹರಿಕೊಳ್ಳನೋ, ಅವನಿಗೆ ನಿಮ್ಮ ಒಂದು ಕದ್ದು ತಂದಂತಹ ಪುಷ್ಪ ತುಳಸಿಗಳಿಂದ ಅವನಿಗೆ ಪೂಜೆ, ನಿಮ್ಮ ಪೂಜೆನೇ ಬೇಡ ಅವನಿಗೆ. ಒಂದು ಪೂಜೆಯಲ್ಲಿ ಒಂದು ದ್ವಾತ್ರಿಂಶದ ಅಪರಾಧ ಅಂತ ಉಂಟು, 32 ಅಪರಾಧ ಅಂತ, ಇನ್ನೊಂದು ಶತಾಪರಾಧ ಅಂತ ಉಂಟು. 32 ಅಪರಾಧದಲ್ಲಿಯೇ ಸೇರ್ತದೆ. ಇನ್ನೊಬ್ಬರ ಮನೆಯಿಂದ ಕದ್ದು ತಂದಂತಹ ಪುಷ್ಪ ಫಲಗಳಿಂದ ದೇವರ ಪೂಜೆ ಮಾಡಿದರೆ ದೇವರಿಗೆ ಅದು ಇಷ್ಟ ಆಗೋದಿಲ್ಲ. ನೀವು ಏನು ಬೇಕಾದರೂ ಮಾಡಿ, ದೇವರಿಗೆ ಇಷ್ಟ ಆಗೋದಿಲ್ಲ ಅದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ. ಪತ್ರ ಇರಲಿ, ಪುಷ್ಪ ಇರಲಿ, ಹೂವಿನ ಎಸಳಿರಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಾರೆ ಬೆಳೆಸಿದ್ದನ್ನು ನೀವು ಹೋಗಿ ತರಬೇಕು. ಅದು ಹೋಗಿ ಕಿತ್ತುಕೊಂಡು ಬರೋದಲ್ಲ. ಈ ನಮ್ಮಲ್ಲಿ ತಂಬುಳಿ ಮಾಡುವುದು ಅಂತ ಉಂಟು. ಅಂದರೆ ಹಸಿ ಸೊಪ್ಪಿನ ತಂಬುಳಿ ಮಾಡುವುದು ಅಂತ. ಆವಾಗ ಆ ತಂಬುಳಿಗೆ ಬೇಕಾದಂತಹ ಏನು ಅಂತ ಹೇಳಿದರೆ ಆ ಸೊಪ್ಪುಗಳನ್ನು ಹೀಗೆ ತರ್ತಾನೆ, ಹೀಗೆ ಎಳೆದೆಳೆದೆಲ್ಲ ತರ್ತಾರೆ. ಈ ವಿಟಮಿನ್ ಸೊಪ್ಪು ಇಂಥದ್ದೆಲ್ಲ ಇರ್ತದೆ, ಅದನ್ನು ಹೀಗೆ ಹೀಗೆ ಎಳೆದು ತರ್ತಾರೆ. ನಾವು ತುಳಸಿ ಕೊಯ್ಯುವಾಗ ಹೋಗಿ ಅಷ್ಟು ಹಾಗೆ ಎಳೆದು ತರೋದಲ್ಲ. ಭಾರಿ ಜಾಗ್ರತೆಯಿಂದ ತುಳಸಿ ಗಿಡದ ಎದುರು ಕೇಶವಾರ್ಥಂ ಚಿನೋಮಿತ್ವಾಂ, ತುಳಸಿ ಗಿಡವೇ, ಹೂವಿನ ಗಿಡವೇ, ನಿನಗೆ ನೋವಾಗಬಹುದು, ನಿನ್ನನ್ನು ಕೊಯ್ಯುವುದರಿಂದ ನಿನಗೆ ನೋವಾಗಬಹುದು, ದಯವಿಟ್ಟು ಕ್ಷಮಿಸು, ದೇವರ ಪೂಜೆಗಾಗಿ ನಿನ್ನನ್ನು ಕೊಯ್ತಾ ಇದ್ದೇನೆ ಅಂತ ಹೇಳಿ ಅದಕ್ಕೊಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ ಆಮೇಲೆ ತುಳಸಿ ಕೊಯ್ಯಬೇಕು ಅಂತ ಇರೋದು. ನಮ್ಮದು ಏನಿಲ್ಲ, ಹೋಗೋದು ತುಳಸಿಯ ತಲೆಗೆ ಕೈ ಹಾಕೋದು, ಎಳೆಯೋದೆ. ಒಂದಮನೆ ರಾವಣನ ಹಾಗೆ ಪ್ರತಿಯೊಂದರ ಬಗ್ಗೂ ಕಾಳಜಿ ಬೇಕು ಅಂತ. ಹೀಗೆ ಆ ಪುಷ್ಪ ಫಲಗಳಿಂದ ನಾವು ಪೂಜೆ ಮಾಡಬೇಕು. ಅದನ್ನು ಇನ್ನೊಬ್ಬರ ಮನೆಯಿಂದ ಕದ್ದು ತರೋದಲ್ಲ, ನಮ್ಮಲ್ಲೇ ಇದ್ದದ್ದನ್ನು ಇಲ್ಲ ಕ್ರಯ ಕೊಟ್ಟಾದರೂ ತಗೊಳ್ಬೇಕು. ಹಾಗೆ ಎಲ್ಲಿಯಾದರೂ ಕದ್ದು ತಂದ ಜೀವಮಾನ ಇಡೀ ಅಂಥದ್ದೇ ಅಭ್ಯಾಸ ಮಾಡಿಕೊಂಡು ಬಿಟ್ಟರೆ ಸ್ಯಾತು ವಾನರೋ ವನೆ, ಇನ್ನೊಮ್ಮೆ ನಮ್ಮನ್ನು ಮಂಗ ಮಾಡಿ ಬಿಡ್ತಾನೆ. ಅಂದರೆ ಮಂಗ ಮಾಡೋದು ಅಂತ ಹೇಳಿದರೆ ಮೋಸ ಮಾಡೋದು ಅಂತ ಅರ್ಥ ಅಲ್ಲ. ಕಾಡಿನಲ್ಲಿರುವ ಮಂಗನ ಹಾಗೆ ನಮ್ಮನ್ನು ಮಂಗನಾಗಿಯೇ ಹುಟ್ಟಿಸ್ತಾನೆ. ಹೀಗೆ ಈ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೇವೋ ಅದಕ್ಕೆ ಸರಿಯಾದಂತಹ ಜನ್ಮ ಮತ್ತೊಂದು ಜನ್ಮದಲ್ಲಿ ಬರ್ತದೆ. ಆದ್ದರಿಂದ ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ಮಾನವನಾಗಿ ನಾವು ಬದುಕಬೇಕು. 4 ಜನರ ಕಣ್ಣೀರು ಒರೆಸುವಂತಹ ಕೆಲಸ ಮಾಡಬೇಕು. ಆಗೋದಿದ್ದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಿಕೊಂಡು ಜೀವ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ಅದು ನಮ್ಮನ್ನು ಊರ್ಧ್ವಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ.
ಇಲ್ಲದೇ ಇದ್ದರೆ ಇಲ್ಲಿಂದ ಹೋಗುವಾಗ ಯಾರೋ ಬರೋದಿಲ್ಲ, ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿದ ಕರ್ಮವು ಅಂತ. ನಮ್ಮ ಒಟ್ಟಿಗೆ ಬರೋದು ಯಾವುದು ಅಂತ ಹೇಳಿದರೆ ನಾವು ಮಾಡಿದಂತಹ ಕರ್ಮ ಮಾತ್ರ ಬರೋದು, ಯಾರೂ ಬರೋದಿಲ್ಲ. ಆವಾಗ ಇಲ್ಲಿಂದ ಹೋಗುವಂತಹ ಜೀವವನ್ನು ಕರ್ಕೊಂಡು ಹೋಗುವಂತಹ ಯಮದೂತರು 1 ವರ್ಷಗಳ ಕಾಲ, ನಾವು ದೇಹತ್ಯಾಗ ಮಾಡಿದ ದಿನದಿಂದ 1 ವರ್ಷದ ಕಾಲ 361ನೇ ದಿವಸದವರೆಗೆ, ನಾವು ಪಿತೃಸಂಗಮ ಅಂತ ಹೇಳಿದರೆ ಪತಂಗ ಅಂತ ಹೇಳ್ತೇವೆ, ಅಲ್ಲಿಯವರೆಗೆ ಈ ಯಮಲೋಕದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತಾರೆ. ದೇಹತ್ಯಾಗ ಆದ ತಕ್ಷಣ ಯಮಲೋಕದ ದರ್ಶನ ಮಾಡಿಸ್ತಾನೆ ಯಮದೂತರು. 2.5 ಗಂಟೆ ಒಳಗೆ 3 ಮುಹೂರ್ತದ ಕ್ಷಣದಲ್ಲಿ ಯಮಲೋಕದ ದರ್ಶನ ಮಾಡಿ ಹಿಂದೆ ತರ್ತಾರೆ. 2.5 ಗಂಟೆಯಲ್ಲಿ ಯಮಲೋಕದ ದರ್ಶನ ಆಗ್ತದೆ. ಅಲ್ಲಿಂದ ಪುನಃ ಎಲ್ಲಿ ಪ್ರಾಣತ್ಯಾಗ ಮಾಡಿದ್ದಾನೋ ಅಲ್ಲಿಗೆ ಕರೆತರ್ತಾರೆ. ಕರೆತಂದ ಮೇಲೆ ತರುವಾಗ ಆ ದೇಹ, ಪ್ರಾಣತ್ಯಾಗ ಮಾಡಿದಂತಹ ದೇಹವನ್ನು ಆದಷ್ಟು ಬೇಗ ಅದಕ್ಕೆ ಯಾರೋ ಅಧಿಕಾರಿಗಳೋ ಅವರು ದಹನ ಸಂಸ್ಕಾರವನ್ನು ಮಾಡಿ ಮುಗಿಸಬೇಕು ಅಂತ. ಆದ್ದರಿಂದ ನಮ್ಮಲ್ಲಿ ಒಂದು ವಾಡಿಕೆ, ಆದಷ್ಟು ಬೇಗ ದಹನ ಸಂಸ್ಕಾರ ಬೇಗ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದರೆ ಈ ದೇಹ ಎನ್ನುವಂಥದ್ದು ಸಾಧನೆ ಮಾಡಿದಂತಹ ದೇಹ, ಒಂದು ದಿವಸ ಇದು ಭಗವಂತನಿಗೆ ಆಹುತಿಯ ರೂಪದಲ್ಲಿ ಕೊಡಲಿಕ್ಕೆ ಇರುವಂತಹ ಒಂದು ಹವಿಸ್ಸು. ಇದನ್ನು ಸುಡುವುದು ಅಂತ ಹೇಳಿದರೆ ಸುಡುವುದಲ್ಲ, ಅಗ್ನಿಯಲ್ಲಿ ಸಮರ್ಪಣೆ ಮಾಡಿ ಹೋಮ ಮಾಡೋದು. ನಮಗೆ ದಹನ ಸಂಸ್ಕಾರ, ಹೆಣ ಸುಡುವುದಲ್ಲ, ದಹನ ಸಂಸ್ಕಾರ ಅಂತ. ಅದು ಅಂತ್ಯೇಷ್ಟಿ ಅಂತ ಒಂದು ಯಜ್ಞ. ಆ ಯಜ್ಞದಲ್ಲಿ ಈ ದೇಹ ಎನ್ನುವಂತಹ ಹವಿಸ್ಸನ್ನು ಸಮರ್ಪಣೆ ಮಾಡಲಿಕ್ಕುಂಟು. ಅದನ್ನು ತಂಗಳನ್ನು ಮಾಡಬಾರ್ದು, ಅಂದರೆ ಗಂಟೆಗಟ್ಟಲೆ ಕಾಯಿಸಬಾರ್ದು. ಅದನ್ನು ಪಕ್ಕ ದೇಹತ್ಯಾಗ ಆದ ಕೂಡಲೇ, ಪ್ರಾಣೋತ್ಕ್ರಮಣ ಆದ ಕೂಡಲೇ ಅಗ್ನಿ ಪ್ರತಿಷ್ಠೆ ಮಾಡಿ ಅದಕ್ಕೆ ಸಂಬಂಧಿಸಿದವರು ಅದನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿ, ನಾರಾಯಣ, ನಿನ್ನಿಂದಾಗಿ ಈ ದೇಹವನ್ನು ಪಡಕೊಂಡಿದ್ದ ಈ ವ್ಯಕ್ತಿ, ಈ ದೇಹದಲ್ಲಿ ಆಶ್ರಯ ಮಾಡಿದಂತಹ ಜೀವ ನಿನ್ನಿಂದಾಗಿ ಈ ಪ್ರಪಂಚದಲ್ಲಿ ಬಂದ, ಒಂದಷ್ಟು ಕಾಲ ಇದ್ದ, ಜೀವನದಲ್ಲಿ ಆದಷ್ಟು ಸತ್ಕರ್ಮಗಳನ್ನು ಮಾಡಿದ್ದಾನೆ. ಇವಾಗ ಈ ದೇಹವನ್ನು ತೊರೆದು ಹೊರಟಿದ್ದಾನೆ. ಆ ಜೀವನಿಗೆ ಆಶ್ರಯವಾದಂತಹ ಈ ದೇಹವನ್ನು ನಿನಗೆ ಸಮರ್ಪಣೆ ಮಾಡುತ್ತಾ ಇದ್ದೇನೆ, ತೆಗೆದು ಸ್ವೀಕಾರ ಮಾಡಿಕೋ ಅಂತ ಹೇಳಿ ಅಗ್ನಿನಾರಾಯಣನಲ್ಲಿ ಆ ದೇಹವನ್ನು ಸಮರ್ಪಣೆ ಮಾಡ್ತೇವೆ. ಅಗ್ನಿನಾರಾಯಣನಲ್ಲಿ ಸಮರ್ಪಣೆ ಮಾಡಿ ಆಮೇಲೆ 1ನೇ ದಿವಸದಿಂದ 9 ದಿವಸಗಳ ಕಾಲದವರೆಗೆ ನಿತ್ಯವೂ ಪಿಂಡ ಪ್ರದಾನ ಮಾಡಲಿಕ್ಕುಂಟು. ಆ ಪಿಂಡ ಪ್ರದಾನವನ್ನು ಮಾಡಿದವಾಗ 9 ದಿವಸದ ಪಿಂಡ ಪ್ರದಾನದಿಂದ ಅದಕ್ಕೆ ಒಂದು ಹೊಸದಾದಂತಹ ಒಂದು ದೇಹ ಸೃಷ್ಟಿಯಾಗುತ್ತದೆ. ಅದಕ್ಕೆ ವಾಯವೀಯ ದೇಹ ಅಥವಾ ಪಿಂಡಜ ದೇಹ ಅಂತ ಹೇಳ್ತಾರೆ. ಜೀವ ಇಷ್ಟು ಸೂಕ್ಷ್ಮ, ಆ ಸೂಕ್ಷ್ಮವಾದಂತಹ ಜೀವಕ್ಕೆ ಪುನಃ ಒಂದು ಪಿಂಡ ಪ್ರದಾನದಿಂದ ಒಂದು ದೇಹ ಸೃಷ್ಟಿಯಾಗುತ್ತದೆ. ಅದಕ್ಕೆ ಪಿಂಡಜ ದೇಹ ಅಂತ ಹೆಸರು. ಆ ಪಿಂಡಜ ದೇಹವನ್ನು ಹಿಡ್ಕೊಂಡು ಆ 12 ದಿವಸ 13 ದಿವಸಗಳ ಕಾಲ ಇಲ್ಲಿ ಇರುವಂತಹ ಜೀವ 9ನೇ ದಿವಸ ಆಗುವಾಗ ಅದಕ್ಕೆ ಪರಿಪೂರ್ಣವಾದಂತಹ ದೇಹ ಸೃಷ್ಟಿಯಾಗುತ್ತದೆ. ಮೊದಲ ದಿವಸದ ಪಿಂಡ ಪ್ರದಾನದಿಂದ ತೇನ ಮೂರ್ಧ ಪ್ರಜಾಯತೆ, ಅದಕ್ಕೆ ತಲೆಯ ಭಾಗ ಸೃಷ್ಟಿಯಾಗುತ್ತದೆ. 2ನೆಯ ದಿವಸದಿಂದ ಅದಕ್ಕೆ ಬಾಕ್ವಂಗಾದ್ಯಂಗ ವಿಗ್ರಹ, ಕೈ ಕಾಲು ಎಲ್ಲ ಸೃಷ್ಟಿಯಾಗ್ತದೆ. ಅಂದರೆ ತಾಯಿಯ ಗರ್ಭದಲ್ಲಿರುವಾಗ ಜೀವಕ್ಕೆ ಹೇಗೋ ಹಾಗೆ 9 ದಿವಸದ ಪಿಂಡ ಪ್ರದಾನ ಆದವಾಗ ಅದಕ್ಕೆ 9 ತಿಂಗಳು ಪರಿಪೂರ್ಣವಾದವಾಗ ಹೇಗೆ ಒಂದು ತಾಯಿಯ ಗರ್ಭದೊಳಗೆ ಒಂದು ಮಗುವಿನ ಸೃಷ್ಟಿಯಾಗುತ್ತದೋ ಹಾಗೆ ಈ ಪಿಂಡದ ಪ್ರದಾನದಿಂದ 9 ದಿವಸ ಆದವಾಗ ಒಂದು ಪರಿಪೂರ್ಣವಾದಂತಹ ಪಿಂಡಜ ದೇಹ ಸೃಷ್ಟಿಯಾಗುತ್ತದೆ. 10ನೇ ದಿವಸಕ್ಕೆ ಆಗುವಾಗ ಬಂಧು ಬಾಂಧವರೆಲ್ಲ ಸೇರಿಕೊಂಡು ಆ ಜೀವಕ್ಕೆ, ಆ ಪಿಂಡಜ ದೇಹವನ್ನು ಆಶ್ರಯ ಮಾಡಿಕೊಂಡಂತಹ ಜೀವಕ್ಕೆ
ನನಗೆ ಇವರು ತಂದೆ ಆಗಿದ್ದರು, ತಾಯಿ ಆಗಿದ್ದರು, ಮಾವ ಆಗಿದ್ದರು, ಚಿಕ್ಕಪ್ಪ ಆಗಿದ್ದರು, ದೊಡ್ಡಪ್ಪ ಆಗಿದ್ದರು, ಹೀಗೆ ಏನೋ ಒಂದು ಸಂಬಂಧಗಳನ್ನು ಹೇಳಿಕೊಂಡು ಈ ಪಿಂಡಜ ದೇಹದ ಒಳಗಿರುವಂತಹ ಆ ಜೀವಾತ್ಮನಿಗೆ ತೃಪ್ತಿಯಾಗಲಿ ಅಂತ ಹೇಳಿ ಬಂಧು ಬಾಂಧವರೆಲ್ಲ ಸೇರಿ ಅದಕ್ಕೆ ಧರ್ಮೋದಕ ಅಂತ ಕೊಡ್ತಾರೆ. ಆ ಉದಕವನ್ನು ಕೊಡುವುದರಿಂದ ಅದಕ್ಕೆ ತೃಪ್ತಿ ಆಗ್ತದೆ. ನಾವು ದಿವಸ ಮಾಡಿದಂತಹ ಪಿಂಡ ಪ್ರದಾನ, ಪಿಂಡ ಎಲ್ಲ ಇಷ್ಟಿಷ್ಟು ದೊಡ್ಡದಿರ್ತದೆ. ಆ ಪಿಂಡ, ಅಷ್ಟು ದೊಡ್ಡ ಪಿಂಡವನ್ನು ಆ ಜೀವಕ್ಕೆ ತಿನ್ನಲಿಕ್ಕಾಗ್ತದೆ. ಅದು ಸೂಕ್ಷ್ಮ. ಆದರೆ ನಮ್ಮ ಶ್ರದ್ಧೆ ಅದನ್ನು ತೋರಿಸ್ತದೆ. ನಮ್ಮ ಮಕ್ಕಳಿರ್ತಾರೆ, ಸಣ್ಣ ಮಕ್ಕಳಿದ್ದಾರೆ, ಒಂದು 5 ವರ್ಷದ ಮಕ್ಕಳು. ದಿನ ಅಪ್ಪ ಬರುವಾಗ ಕಿಸೆಯಲ್ಲಿ ಚಾಕ್ಲೇಟ್ ಹಿಡ್ಕೊಂಡು ಬರ್ತಾ ಇರ್ತಾನೆ. ಮನೆಗೆ ಆಫೀಸಿನಿಂದ ಬಂದ ತಕ್ಷಣ ಮಕ್ಕಳಿಗೆ ಗೊತ್ತಿದೆ ಅಪ್ಪನ ಕಿಸೆಯಲ್ಲಿ ಚಾಕ್ಲೇಟ್ ಉಂಟು ಅಂತ ಗೊತ್ತಿದೆ. ಅಪ್ಪ ಬರುವುದನ್ನೇ ಕಾಯ್ತಾ ಇದ್ದಂತಹ ಮಕ್ಕಳು ಗೇಟಿನ ಒಳಗೆ ಬಂದ ತಕ್ಷಣ ಅಪ್ಪನ ಮೇಲೆ ಹಾರಿ ಅವನ ಕಿಸೆಯನ್ನು ಹರಿದು ಅದರಲ್ಲಿದ್ದಂತಹ ಚಾಕ್ಲೇಟನ್ನು ಎತ್ತಿಕೊಂಡು ಓಡಿ ಹೋದರೆ ಆವಾಗ ಅಪ್ಪನಿಗೆ ಎಷ್ಟು ಸಿಟ್ಟು ಬರಬಹುದು. ಎರಡು ಬಿಡ್ತಾರೆ. ನನ್ನ ಬಟ್ಟೆ ಹರಿತಿ ಅಷ್ಟೇ ಅಲ್ಲ, ಒಬ್ಬನೇ ಹಿಡ್ಕೊಂಡು ಹೋಗಿ ತಿಂದಿದ್ದಿ. ಅವರಿಗೆ ಕೊಟ್ಟಿದ್ಯಾ, ಅಕ್ಕನಿಗೆ ಕೊಟ್ಟಿದ್ಯಾ, ತಮ್ಮನಿಗೆ ಕೊಟ್ಟಿದ್ಯಾ, ಯಾರಿಗೂ ಕೊಡದೆ ಈ ಪ್ರಾಯದಲ್ಲೇ ಇಷ್ಟು ದುರ್ಬುದ್ಧಿ ಇದ್ದರೆ ಇನ್ನು ದೊಡ್ಡವನಾದ ಮೇಲೆ ಏನಾಗ್ತೀನಿ ನೀನು ಅಂತ ಹೇಳಿ ಎರಡು ಬಡಿತಾನೆ. ಅದೇ ಒಂದು ಮಗು ತಂದೆ ಬಂದಿದ್ದಾನೆ, ಕಿಸೆಯಲ್ಲಿ ಚಾಕ್ಲೇಟ್ ಇದೆ ಅಂತ ಗೊತ್ತಿದೆ. ಮಗು ಮುಖ್ಯ ಪ್ರಾಣನ ಹಾಗೆ ಹೀಗೆ ಕೈ ಮುಗಿದು ನಿಂತುಕೊಂಡಿದೆ. ಏನು ಅಂತ ಕೇಳ್ತಾನೆ, ಮಾತಾಡೋದಿಲ್ಲ. ಆವಾಗ ಅವನಿಗೆ ಗೊತ್ತಾಗ್ತದೆ ಇದು ಚಾಕ್ಲೇಟಿಗೆ ಬಂದದ್ದು ಅಂತ ಅವನಿಗೂ ಗೊತ್ತುಂಟು. ಕಿಸೆಯಿಂದ ಹೀಗೆ ಚಾಕ್ಲೇಟ್ ತೆಗೀತಾನೆ, ಒಂದು 4 ಇದೆ, ಅದರ ಕೈಯಲ್ಲೇ ಇಡ್ತಾನೆ. ಇಟ್ಟ ತಕ್ಷಣ ಮಗು ಹೀಗೆ ನೋಡ್ತದೆ, 4 ಉಂಟು. 1 ನನಗೆ, ಇನ್ನು 3 ಯಾರಿಗೆ? ತಂದೆಗೆ 1, ಅಜ್ಜನಿಗೊಂದು, ಅಮ್ಮನಿಗೊಂದು, ಹೀಗೆ ಲೆಕ್ಕ ಎಲ್ಲ ಹೇಳಿದರೆ ನಮಗೆ ಎಷ್ಟು ಖುಷಿ ಆಗ್ತದೆ. ಎಂಥ ಮಗು ಇದು! ಈವಾಗಲೇ ಇಂಥ ಒಂದು ಒಳ್ಳೆ ಬುದ್ಧಿ ಉಂಟು. ಆದ್ದರಿಂದ ಅಪ್ಪನಿಗೆ ಅಂತ ಕೊಟ್ಟಂತಹ ಚಾಕ್ಲೇಟನ್ನು ಅದರ ರ್ಯಾಪರೆಲ್ಲ ತೆಗೆದು ಆ ಮಗುವಿನ ಬಾಯಿಗೆ ಇಡ್ತಾನೆ. ಚಾಕ್ಲೇಟ್ ತಿಂದದ್ದಕ್ಕಿಂತ ಹೆಚ್ಚಿನ ಖುಷಿಯಾಗುತ್ತದೆ. ನಮ್ಮ ಪಿಂಡದಿಂದ ಅವರಿಗೆ ಖುಷಿಯಲ್ಲ. ನೀವು ಪಿಂಡ ಪ್ರದಾನದ ಹಿಂದೆ ಇರುವ ನಿಮ್ಮ ಉದ್ದೇಶ ಶ್ರದ್ಧೆಯ ದೀಯತೆ ಯತ್ರ, ಶ್ರದ್ಧಾಪೂರ್ವಕ ನನ್ನ ತಂದೆಗೆ ತೃಪ್ತಿಯಾಗಲಿ ಅಂತ ಹೇಳಿ ನೀವು ಏನು ಇಡ್ತೀರೋ ಅದರಿಂದ ತೃಪ್ತನಾದಂತಹ ಭಗವಂತ ಅವನಿಗೆ ಯಾವುದಾದರೂ ಒಂದು ದುರ್ಗತಿ ಬರುವ ಕಾರಣ ಇದ್ದರೆ ಆ ದುರ್ಗತಿಯನ್ನು ಪರಿಹಾರ ಮಾಡ್ತಾನೆ. ಪಿತೃಗಳು ಮಾಡೋದಲ್ಲ, ಪತಿಯಾದಂತಹ ಭಗವಂತ ಮಾಡೋದು. ಹೀಗೆ ಆ ಜೀವನಿಗೆ ಬಂಧು ಬಾಂಧವರೆಲ್ಲ ಸೇರಿಕೊಂಡು ಧರ್ಮೋದಕ ಕೊಟ್ಟರೆ ಆಮೇಲೆ 11ನೇ ದಿವಸದಲ್ಲಿ ನಾವು ಮಾಡಬೇಕಾದಂತಹ ಆ ಸಪಿಂಡೀಕರಣದ ಒಂದು 11ನೇ ದಿವಸ ಮಾಡಬೇಕಾದಂತಹ ಮೊದಲ ಕರ್ತವ್ಯ ಯಾವುದು ಅಂತ ಹೇಳಿದರೆ ದೇಹ ಶುದ್ಧಿಗಾಗಿ ಪಂಚಗವ್ಯ ಪ್ರಾಶನ ಮಾಡಿದ, ದೇಹ ಶುದ್ಧಿ ಆಯಿತು. ಇನ್ನೂ ಶ್ರೌತ ಸ್ಮಾರ್ಥ ಕರ್ಮ ಅನುಷ್ಠಾನ ಯೋಗ್ಯತಾ ಸಿದ್ಧಿಗಾಗಿ ನವಯಜ್ಞೋಪವೀತ ಧಾರಣ ಮಾಡಿ ಆಮೇಲೆ ಒಂದು ಮಹಾಪ್ರಾಯಶ್ಚಿತ್ತ ವೃಷೋತ್ಸರ್ಗ ಅಂತ ಇದೆ. ಅದು ವೃಷೋತ್ಸರ್ಗ ಅಂತ ಹೇಳಿದರೆ ಒಂದು ಗಂಡು ಕರು, ಒಂದು ಹೆಣ್ಣು ಕರು. ಆ ಗಂಡು ಕರು ಮತ್ತು ಹೆಣ್ಣು ಕರುವಿನಲ್ಲಿ ರುದ್ರದೇವರನ್ನು ಪಾರ್ವತಿಯನ್ನು ಪೂಜೆ ಮಾಡಿ ಆ ರುದ್ರ ಮತ್ತು ಪಾರ್ವತಿಗೆ ಮದುವೆ ಮಾಡಿ, ಈ ಗಂಡು ಕರುವಿಗೆ ಮತ್ತು ಹೆಣ್ಣು ಕರುವಿಗೆ ಮದುವೆ ಮಾಡಿ ನೀವು ಪೂರ್ವಕ್ಕೆ ಹೋಗಿ, ದಕ್ಷಿಣಕ್ಕೆ ಹೋಗಿ, ಪಶ್ಚಿಮಕ್ಕೆ ಹೋಗಿ, ಉತ್ತರಕ್ಕೆ ಹೋಗಿ ಎಷ್ಟು ಸಮಯ ಎಷ್ಟು ಗುಟುಕು ನೀರು ಕುಡಿತೀರೋ, ಎಷ್ಟು ಸಮಯ ನೀವು ಎಷ್ಟು ಹಿಡಿ ಹುಲ್ಲು ತಿನ್ನುತ್ತೀರೋ ಅಷ್ಟು 1000 ವರ್ಷ ಹಸು ದಿವಸಕ್ಕೆ 1 ಗುಟುಕು ನೀರು ಕುಡಿಯೋದಲ್ಲ, 1 ಹಿಡಿ ಹುಲ್ಲು ತಿನ್ನೋದಲ್ಲ, ದಿವಸಕ್ಕೆ ಎಷ್ಟೋ ಗುಟುಕು ನೀರು ಕುಡಿಯುತ್ತದೆ, ಎಷ್ಟೋ ಹಿಡಿ ಹುಲ್ಲು ತಿನ್ನುತ್ತದೆ. ಅಷ್ಟಷ್ಟು 1000 ವರ್ಷ ನಮ್ಮ ಪಿತೃಗಳು ಉತ್ತಮ ಲೋಕದಲ್ಲಿ ಇರುವ ಹಾಗೆ ನೀವು ಅನುಗ್ರಹ ಮಾಡಿ ಅಂತ ಹೇಳಿ ಆ ಗಂಡು ಕರು ಮತ್ತು ಹೆಣ್ಣು ಕರುವಿನ ಒಳಗಿರುವಂತಹ ನಾವು ಪೂಜೆ ಮಾಡಿದ ರುದ್ರ ಪಾರ್ವತಿಯರಲ್ಲಿ ಪ್ರಾರ್ಥನೆ ಮಾಡಿ ಆ ಕರುವನ್ನು, ಆ 2 ಕರುಗಳನ್ನು ಬಿಟ್ಟು ಬಿಡೋದು. ಅದಕ್ಕೆ ವೃಷೋತ್ಸರ್ಗ ಅಂತ ಹೇಳಿಸರು. ಅಂದರೆ ಪ್ರಾಚೀನರಿಗೆ ಒಂದು ಹಸು ಅಂತ ಹೇಳಿದರೆ ಅದು ಸಂಪತ್ತು, ದನ ಅಂತ ಹೇಳಿದರೆ ಧನ.
ಮುಂಚೆಯೆಲ್ಲ ಮನೆಯಲ್ಲಿ ಎಷ್ಟು ಹಸು ಉಂಟು, 4 ಹಸು ಇದೆ, ಹಾಗಿದ್ದರೆ ಆ ಮನೆಗೆ ಹೆಣ್ಣು ಕೊಡಬಹುದು. ಆ ಮನೆಯಲ್ಲಿ ಎಷ್ಟು ಇದು ನಮ್ಮ ಕಡೆ ಬೈತ ಮುಟ್ಟೆ ಅಂತ ಹೇಳ್ತಾರೆ, ಅದು ಹುಲ್ಲಿನ ಒಂದು ಅಷ್ಟು ರಾಶಿ ಎಷ್ಟು ಇದೇವನ ಹುಲ್ಲಿನ ರಾಶಿ, ಅದನ್ನು ನೋಡಿ ಆ ಮನೆಗೆ ಹೆಣ್ಣು ಕೊಡಬಹುದು ಅಂದರೆ ಸಾಗುವಳಿ ಎಷ್ಟು ಉಂಟು ಅಂತ, ಅಂದರೆ ತಿನ್ನುವುದಕ್ಕೆ ತೊಂದರೆ ಇಲ್ಲ. ಇವಾಗ ಈ ಬೈತ ಮುಟ್ಟೆ ಮತ್ತು ಸಾಗುವಳಿ ಆಮೇಲೆ ದನ ಎಲ್ಲ ನೋಡಿದರೆ ಆ ಮನೆಗೆ ಹೆಣ್ಣೆ ಇಲ್ಲ, ಅವನ ಕತೆ ಗೋವಿಂದ. ದನ ಅಂತ ಹೇಳಿದರೆ ಧನ, ಯಾರು ಮಕ್ಕಳಿಗಾದರೂ ಟಿಂಕಿ ಡಿಂಕಿ ಅಂತ ಹೆಸರು ಇಡಬಹುದು, ದನಗಳಿಗೆ ಇಡೋದು. ಗೌರಿ, ಲಕ್ಷ್ಮೀ, ಮಂಗಳ, ಸರ್ವಮಂಗಳ ಏನೋ ಒಂದು ಒಳ್ಳೆ ಹೆಸರು ಇಡ್ತಾರೆ. ಅದು ಎಲ್ಲಿಯಾದರೂ ಕರು ಹಾಕುವ ಸನ್ನಿಹಿತ ಆಗಿದ್ದರೆ ಮನೆಯಲ್ಲಿ ಭಾರೀ ಸಂಭ್ರಮ. ಅದಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡಿ ತಿನ್ನಿಸುವ ಕಾರ್ಯಕ್ರಮ, ಸೀಮಂತ ಮಾಡುವ ಕಾರ್ಯಕ್ರಮ ಎಲ್ಲ. ಅದು ಕರು ಹಾಕಿದ ಮೇಲೆ ನಮ್ಮ ಮನೆಯೊಳಗೆ ಇರೋದು, ಹಸು ಅಲ್ಲ ಕರು. 1 ತಿಂಗಳು ಮನೆಯೊಳಗೆ ನಮ್ಮ ಒಂದು ಒಟ್ಟಿಗೆ ಇರ್ತದೆ ಅದು. ಇವಾಗ ಎಲ್ಲ ಮನೆಯೊಳಗೆ ಇರುವ ಹಾಗಿಲ್ಲ, ಅಂದರೆ ಇಂಥದ್ದೆಲ್ಲ ಹಾಕಿದರೆ ಅದು ಸೊಂಟ ಮುರಿದುಕೊಂಡು ಬೀಳ್ತದೆ. ಮುಂಚೆ ಎಲ್ಲ ಮನೆಯೊಳಗೆ ಇರ್ತಾಯಿತ್ತು. ಹಾಗೆ ನಮ್ಮ ಒಂದು ಆ ಗೋವು ಮತ್ತು ನಮ್ಮ ಸಂಬಂಧ ಆಗಿತ್ತು. ಆದ್ದರಿಂದಲೇ ನಿತ್ಯ ನಾವು ಇದು ಹೇಳುವಾಗ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ, ಗೋವುಗಳಿಗೆ ಅಂತಹ ಪೂಜನೀಯವಾದಂತಹ ಸ್ಥಾನ. ತಾಯಿಯ ಹಾಲು ಕುಡಿದು ಎಷ್ಟು ಸಮಯ ಬದುಕುತ್ತಾನೆ ಅಂತ ಹೇಳಿದರೆ 3 ತಿಂಗಳು, ಹೆಚ್ಚಿದ್ದರೆ 4 ತಿಂಗಳು. ಆಮೇಲೆ ನಾವು ಯಾರ ಹಾಲು ಕುಡಿಯೋದು ಅಂತ ಹೇಳಿದರೆ ಗೋವಿನ ಹಾಲೇ ಕುಡಿಯೋದು, ಹಸುವಿನ ಹಾಲೇ ಕುಡಿಯೋದು. ಆದ್ದರಿಂದ ಗೋ ನಮಗೆ ಯಾವ ಕಾಲಕ್ಕೂ ತಾಯಿ. ಅಂತಹ ಗೋವನ್ನು ಉತ್ಸರ್ಜನ ಮಾಡುವುದು ಅಂತ ಹೇಳಿದರೆ ಅದು ಒಂದು ಕನ್ಯಾದಾನ ಮಾಡಿದಷ್ಟೇ ಕಷ್ಟದ ಕೆಲಸ. ನಾವು ಸಾಕಿದಂತಹ ಒಂದು ಹಸುವನ್ನು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವುದಾಗಿದ್ದರೆ ಅವರು ಸಾಕುತ್ತಾರೆ ಎನ್ನುವಂತಹ ಗ್ಯಾರಂಟಿ ಇರ್ತದೆ. ಇದು ಹಾಗಲ್ಲ. ವೃಷೋತ್ಸರ್ಗ ಅಂತ ಹೇಳಿದರೆ ಬಿಟ್ಟು ಬಿಡೋದು, ಯಾರೂ ಕಟ್ಟಿ ಹಾಕಬಹುದು, ಯಾರೂ ಕಡಿಯಬಹುದು. ಆದ್ದರಿಂದ ನಮಗೆ ಹಾಗೆ ಬಿಟ್ಟು ಬಿಡುವುದಕ್ಕೆ ಧೈರ್ಯ ಇಲ್ಲ. ಆ ಕಾಲಕ್ಕೆ ಏನು ಮಾಡಬಹುದು ಅಂತ ಹೇಳಿದರೆ, ನಿಮಗೆ ಬಿಟ್ಟು ಬಿಡುವುದಕ್ಕೆ ಸಾಧ್ಯ ಇಲ್ಲ ಅಥವಾ ಅಂಥ ಒಂದು ಹಸು ನಿಮ್ಮಲ್ಲಿ ಇಲ್ಲ, ಆವಾಗ ಏನು ಮಾಡಬಹುದು ಅಂತ ಹೇಳಿದರೆ ಅಗ್ನಿ ಪ್ರತಿಷ್ಠೆ ಮಾಡಿ ಅದರಲ್ಲಿ ರುದ್ರನನ್ನು, ಸೋಮನನ್ನು, ಇಂದ್ರನನ್ನು ಪೂಜೆ ಮಾಡಿ ಆ ಮುಖೇನ ಭಗವಂತನನ್ನು ಆರಾಧನೆ ಮಾಡಿ, ಹೀಗೆ ಯಾರು ವೃಷೋತ್ಸರ್ಗ ಮಾಡ್ತಾರೋ ವೃಷೋತ್ಸೃಷ್ಟ ಪುನಾತ್ಯೇವ ದಶಾತೀತಾನ್ ದಶಾಪರಾನ್, 10 ತಲೆಮಾರು ಮುಂಚಿನವರನ್ನು 10 ತಲೆಮಾರು ಮತ್ತಿನವರನ್ನು ಅದು ಉದ್ಧಾರ ಮಾಡುತ್ತದೆ. ಈ ವೃಷೋತ್ಸರ್ಗ ಮಾಡಿದ ಮೇಲೆ 11ನೇ ದಿವಸ ಏಕೋದ್ದಿಷ್ಟ ಶ್ರಾದ್ದ ಅಂತ ಇದೆ. ಒಬ್ಬ ಬ್ರಾಹ್ಮಣನನ್ನು ಕರೆದು ಅವನಿಗೆ ಊಟ ಹಾಕಿ, ಅವನನ್ನು ಊಟ ಹಾಕಿದ ಮೇಲೆ ಪಿಂಡ ಪ್ರದಾನ ಮಾಡಿ, ಆ ಬ್ರಾಹ್ಮಣನಿಗೆ ಇನ್ನೂ ಅವ ಬದುಕಿ ಉಳಿದರೆ ಅವನಿಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವನಿಗೆ ಕೊಟ್ಟು ಅವನನ್ನು ಊರಿನಿಂದ ಹೊರಗೆ ಕಳಿಸಿಕೊಡಬೇಕು. ಮತ್ತೆ ಆ ಊರಿನೊಳಗೆ ಇರುವ ಹಾಗಿಲ್ಲ. ನಮಗೇನೆ 50 ವರ್ಷಕ್ಕೆ ಬೇಕಾದಷ್ಟು ಇಲ್ಲ ನಮ್ಮ ಹತ್ರ ಅಲ್ವಾ. ಇವಾಗ ಒಂದು ಸರಿ ಆಸ್ಪತ್ರೆಗೆ ಹೋದರೆ ಜೀವಮಾನ ಇಡೀ ಸಂಪಾದನೆ ಮಾಡಿದ್ದು ಮುಗಿದು ಬರ್ತದೆ. ಹಾಗಿರುವಾಗ ನಮಗೇ ಇಲ್ಲ, ಇನ್ನು ಅವನಿಗೆ ಎಲ್ಲಿಂದ ಕೊಡೋದು ನಾವು? ಆವಾಗ ವಿಪ್ರಾಭಾವೆ, ಅಥವಾ ನೀನು ಇಷ್ಟು ನಾವು ಇಷ್ಟು ಕೊಡ್ತೇವೆ, ಇನ್ನು ನಿಂದು ಬ್ರಾಹ್ಮಣ್ಯ ಹೋಯಿತು, ನೀನು ಊರು ಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗೋದು? ನಾವು ಏಕೋದ್ದಿಷ್ಟ ಮಾಡಿ ಒಂದು 100 ರೂಪಾಯಿ ಕೊಟ್ಟರೆ ಅದು ಸುರತ್ಕಲ್ವರ ಆ ಕಡೆ ರಿಕ್ಷಾದಲ್ಲಿ ಹೋದರೆ ಕಾಟಿಬಳ್ಳವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ನೀನು ಊರಿಂದ ಹೊರಗೆ ಹೋಗಬೇಕು ಅಂತ ಹೇಳಿದರೆ ಆಗುವಂಥ ಪಂಚಾಯತಿಗೆ ಅಲ್ಲ, ಅಥವಾ ಅವನಿಗೆ ಕೊಡುವಷ್ಟು ತಾಕತ್ತು ನಮ್ಮ ಹತ್ರ ಇಲ್ಲವೂ ಇಲ್ಲ. ಆದ್ದರಿಂದ ವಿಪ್ರಾಭಾವೇ ಅಗ್ನೌ, ಬ್ರಾಹ್ಮಣನ ಅಭಾವದಲ್ಲಿ ನೀವು ಅಗ್ನಿಯಲ್ಲಿ ಆ ವಿಪ್ರನ ಒಂದು ಪ್ರತಿನಿಧಿಯಾಗಿ ಅಗ್ನಿಯಲ್ಲಿ ನೀವು ಆ ಏಕೋದ್ದಿಷ್ಟ ಶ್ರಾದ್ದವನ್ನು ಮಾಡಿ. ಹೀಗೆ ಅಗ್ನಿಯಲ್ಲಿ ಏಕೋದ್ದಿಷ್ಟ ಶ್ರಾದ್ದ ಮಾಡಿ ಆ ಬ್ರಾಹ್ಮಣರ ಮುಖದಲ್ಲಿ ನಾವು ಪಿಂಡ ಪ್ರದಾನ ಮಾಡಿದರೆ ಆವಾಗ ಅವನಿಗೆ ಒಂದು ಹಂತದ ಅವನ ಆಶೌಚ ಶುದ್ಧಿಯಾಯಿತು ಅಂತ. 11ನೇ ದಿವಸದ ಏಕೋದ್ದಿಷ್ಟ ಶ್ರಾದ್ದ ಮುಗಿದರೆ ಆವಾಗ ಒಂದು ಘಟ್ಟದ ಆಶೌಚ ಶುದ್ಧಿಯಾಯಿತು.
ಇನ್ನು ಪ್ರತಿ ತಿಂಗಳು ಅವನ ಮೃತತಿಥಿಯನ್ನು ನೆನಪಿಟ್ಟುಕೊಂಡು ಪ್ರತಿ ತಿಥಿಯಲ್ಲೂ ಪಿಂಡ ಪ್ರದಾನ ಮಾಡಬೇಕು. ಒಂದೊಂದು ಪಿಂಡದಿಂದ ಆ ಪಿತೃವನ್ನು ಉದ್ದೇಶ ಮಾಡಿಕೊಂಡು ಪಿಂಡ ಪ್ರದಾನ ಮಾಡಬೇಕು. 27ನೇ ದಿವಸಕ್ಕೆ ಒಂದು, ಪ್ರತಿ ತಿಥಿಯಲ್ಲೂ ಒಂದು, ಹೀಗೆ 12. 41ನೇ ದಿವಸಕ್ಕೆ ಒಂದು, 171ನೇ ದಿವಸಕ್ಕೆ ಒಂದು, ಆಮೇಲೆ 346ಕ್ಕೆ ಒಂದು, ಹೀಗೆ 4 ಎಕ್ಸ್ಟ್ರಾ. ಆಮೇಲೆ ಪ್ರತಿ ತಿಂಗಳು ಆ ಮೃತ ತಿಥಿಯಲ್ಲಿ ಹೀಗೆ 12, 4, 16. ಇದಕ್ಕೆ ಷೋಡಶ ಮಾಸಿಕ ಅಂತ ಹೆಸರು. ಆ ಷೋಡಶ ಮಾಸಿಕವನ್ನು ಮಾಡಿ ನಾವು 361ನೇ ದಿವಸ ಪತಂಗ ಅಂತ ಏನು ಹೇಳ್ತೇವೋ ಅವತ್ತು ಸಪಿಂಡೀಕರಣ ಶ್ರಾದ್ದವನ್ನು ಮಾಡಬೇಕು. 300 ನಾವು ಪತಂಗ ಅಂತ ಹೇಳುವ ದಿವಸ ಸಪಿಂಡೀಕರಣ ಶ್ರಾದ್ದವನ್ನು ಮಾಡಬೇಕು. ಆ 361ನೇ ದಿವಸದಲ್ಲಿ ಮಾಡುವಂತಹ ಸಪಿಂಡೀಕರಣ ಶ್ರಾದ್ದ ಮಾಡುವವರೆಗೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಮಂಗಲ ಕಾರ್ಯಗಳೆಲ್ಲ ನಡೆಯಲಿಕ್ಕಿಲ್ಲ. ಯಾವ ಮಂಗಲ ಕಾರ್ಯಗಳನ್ನು ನಡೆಸುವ ಹಾಗಿಲ್ಲ. ಅತಿಥಿಗಳನ್ನು ಮನೆಗೆ ಆಮಂತ್ರಣ ಮಾಡಿ ಅನ್ನದಾನ ಮಾಡುವಂತಹ ಕಾರ್ಯಕ್ರಮ ಇಲ್ಲ. ಹೀಗೆ 1 ವರ್ಷ ದೀಕ್ಷೆಯಲ್ಲಿರಬೇಕು. ಕ್ರಮ ಪ್ರಕಾರ ಮಾಡುವ 361ನೇ ದಿವಸಕ್ಕೆ ಮಾಡುವ ಅಂತ ಹೇಳಿ ಎಲ್ಲಿಯಾದರೂ ಒಬ್ಬ ಪುಣ್ಯಾತ್ಮ ಪ್ರಯತ್ನ ಮಾಡಿದರೆ ಮರು ತಿಂಗಳಲ್ಲೇ ಅವನು ಹೋದರೆ ಕೊನೆಗೆ ಅವನ ಅಪ್ಪನಿಗೂ ಗತಿ ಇಲ್ಲ, ಮಗನಿಗೂ ಗತಿ ಇಲ್ಲ ಅಂತ ಆಗ್ತದೆ. ಅಂದರೆ ಹೋಗಬೇಕು ಅಂತ ಇದ್ದರೆ 1 ತಿಂಗಳೇ ಆಗಬೇಕು ಅಂತ ಏನಿಲ್ಲ. ಮುಂಚಿನ ದಿವಸ ಅಪ್ಪ, ಮರು ದಿವಸ ಮಗ, ಅಥವಾ ಮುಂಚಿನ ದಿವಸ ಗಂಡ, ಮರು ದಿವಸ ಹೆಂಡತಿ. ಇಲ್ಲ ಒಂದು ಸಪಿಂಡೀಕರಣ ಮುಗಿಯಿತು, 13ನೇ ದಿವಸ ವೈಕುಂಠ, ಅವತ್ತೇ ಹೆಂಡತಿ ಕೂಡ ಹೋಗ್ಯಾಳೆ. ಇಂಥದ್ದು ಘಟನೆ ಬೇಕಾದಷ್ಟುಂಟು. ಸಪಿಂಡೀಕರಣ ಮುಗಿಯುವುದರೊಳಗೆ 2 ಹೋದವರು ಉಂಟು. ಹಾಗಿರುವಾಗ ನಮ್ಮ ಜೀವನ, ನಮ್ಮ ಬದುಕು ಅದು ಭಾರೀ ನಶ್ವರ. ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ದ್ವಾದಶಾಹೇ ಪ್ರಶಸ್ಯತೆ, 12ನೇ ದಿವಸವೇ ಸಪಿಂಡೀಕರಣ ಮಾಡಿ 1 ವರ್ಷ ಕಳೆದ ಮೇಲೆ ಮಾಡಬೇಕಾದಂತಹ ಸಪಿಂಡೀಕರಣ ಶ್ರಾದ್ದವನ್ನು 12ನೇ ದಿವಸವೇ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಪ್ರತಿ ತಿಂಗಳು ಮಾಡಬೇಕಾದಂತಹ ಏನು ಮಾಸಿಕ ಉಂಟು ಅದನ್ನು 11ನೇ ದಿವಸ ಪೂರ್ತಿಯಾಗಿ ಮಾಡಬೇಕು. 11ನೇ ದಿವಸ ಆ ಮಾಸಿಕಗಳನ್ನೆಲ್ಲ ಮಾಡಿ ಮರುದಿವಸ ಸಪಿಂಡೀಕರಣ ಶ್ರಾದ್ದ ಮಾಡುವುದಕ್ಕೆ ಅಧಿಕಾರ ಸಂಪತ್ತಿಯನ್ನು ತಾನು ಪಡೆದುಕೊಳ್ಳಬೇಕು. ಸಪಿಂಡೀಕರಣ ಶ್ರಾದ್ದ ಅಂತ ಹೇಳಿದರೆ ನಮ್ಮ ತಂದೆಯ ಸ್ಥಾನದಲ್ಲಿ ಪಿತೃ ಅಂತ ಅಥವಾ ಪ್ರೇತ ಅಂತ ಹೇಳಿ ಅವನನ್ನು ಪೂಜೆ ಮಾಡೋದು. ಆಮೇಲೆ ಅವನ ತಂದೆ ಅಜ್ಜ ಪಿಜ್ಜ ಅಂದರೆ ಅವನ ಪಿತೃ ಪಿತಾಮಹ ಪ್ರಪಿತಾಮಹ. ನಮಗೆ ಪಿತಾಮಹ ಪ್ರಪಿತಾಮಹ ವೃದ್ಧ ಪ್ರಪಿತಾಮಹ ಅಂತ. ಅಪ್ಪನ ಅಪ್ಪ ಅಂತ ಹೇಳಿದರೆ ನಮಗೆ ಅಜ್ಜ ಅಲ್ವಾ. ಪಿತಾಮಹ ಪ್ರಪಿತಾಮಹ ವೃದ್ಧ ಪ್ರಪಿತಾಮಹ ಅಂತ 3 ಜನ. ಆಮೇಲೆ ಶ್ರಾದ್ದದಲ್ಲಿ ವಿಶ್ವೇದೇವತೆಗಳು ಅಂತ ಇದ್ದಾರೆ 2 ಜನ. ಅವರು ಟ್ವಿನ್ಸ್, ಕಾಮ ಕಾಲ ಅಂತ. ಸಪಿಂಡೀಕರಣದಲ್ಲಿ ಕಾಮ ಕಾಲ ಅಂತ. ಈ ಮದುವೆ ಮಾಡುವುದಿದ್ದರೆ ಆವಾಗ ಸತ್ಯ ವಸು ಅಂತ. ಇನ್ನು ನಿತ್ಯ ಸಾಂವತ್ಸರಿಕ ಶ್ರಾದ್ದ ಮಾಡುವುದಿದ್ದರೆ ಪುರೂರವ ಆರ್ದ್ರವ ಅಂತ. ಇನ್ನು ನಾಳೆಯಿಂದ ಪಿತೃಪಕ್ಷ ಶುರುವಾಗುತ್ತೆ, ಮಹಾಲಯ ಪಕ್ಷ ಶುರುವಾಗುತ್ತೆ. ಆ ಮಹಾಲಯದಲ್ಲಿ ಧುರಿ ಲೋಚನ ಅಂತ. ಹೀಗೆ ವಿಶ್ವೇದೇವತೆಗಳು ಇಬ್ಬರಿಬ್ಬರು ಅವರನ್ನು ಒಟ್ಟೊಟ್ಟಿಗೆ ಪೂಜೆ ಮಾಡಲಿಕ್ಕೆ ಇದೆ. ಕ್ರತು ದಕ್ಷ ಧುರಿ ಲೋಚನ ಪುರರವ ಆರ್ದ್ರವ ಸತ್ಯ ವಸು ಕಾಮ ಕಾಲ ಅಂತ. ಇಂಥ ವಿಶ್ವೇದೇವತೆಗಳು 2 ಜನ, 2 ಜನ. ಸಪಿಂಡೀಕರಣದಲ್ಲಿ ಪಿತಾಮಹ ಪ್ರಪಿತಾಮಹ ವೃದ್ಧ ಪ್ರಪಿತಾಮಹ ಅಂತ 3 ಜನ. ಆಮೇಲೆ ಪ್ರೇತ ಅಂತ. ಹೀಗೆ ಒಟ್ಟು 6 ಜನರನ್ನು ಕುಳ್ಳಿರಿಸಿ 6 ಜನ ಬ್ರಾಹ್ಮಣರನ್ನು ನಿಮಂತ್ರಣ ಮಾಡಿ ಅವರಿಗೆ ಅನ್ನದಾನಾದಿ ಉಪಹಾರಗಳನ್ನೆಲ್ಲ ಕೊಟ್ಟು ಉಪಚಾರಗಳನ್ನೆಲ್ಲ ಕೊಟ್ಟು
ಅವರಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಪಿಂಡ ಪ್ರದಾನ ಮಾಡಬೇಕು. ಈ ಕಡೆ ಪಿತಾಮಹ, ಪ್ರಪಿತಾಮಹ, ವೃದ್ಧ ಪ್ರಪಿತಾಮಹನಿಗೆ 3 ಪಿಂಡ ಪ್ರದಾನ, ಆ ಕಡೆ ತಂದೆಗೆ ಪ್ರೇತ ಅಂತ ಹೇಳುವ ಹೆಸರಿನಿಂದ 1 ಪಿಂಡ ಪ್ರದಾನ. ಆ ಪಿಂಡವನ್ನು 3 ಭಾಗ ಮಾಡಿ ಆ ತಂದೆಯ ಪಿತಾಮಹನೊಂದಿಗೆ ಪ್ರಪಿತಾಮಹನೊಂದಿಗೆ ಸೇರಿಸೋದು. ಪಿಂಡ ಕಟ್ಟುವಾಗ ಪಿಂಡ ಹೊಡೆಯಬಾರದು ಅಂತ ಹೇಳ್ತಾರೆ. ಪಿಂಡ ಕಟ್ಟುವಾಗ ಪಿಂಡ ಹೊಡೆಯಬಾರದು. ಸಪುತ್ರ ಪಿತೃಘಾತಕ ಅಂತ, ಅವನಿಗೆ ತಂದೆಯನ್ನು ಹತ್ಯೆ ಮಾಡಿದ ದೋಷ ಇದೆ ಅಂತ. ಇಲ್ಲಿ ಪಿಂಡವನ್ನು ನಾವು ತುಂಡು ಮಾಡ್ತೇವೆ. ಪಿಂಡ ತುಂಡು ಮಾಡೋದು ಅಂತ ಹೇಳಿದರೆ ಅದು ಅಟೆಂಪ್ಟ್ ಮರ್ಡರ್. ಎಲ್ಲಿಯಾದರೂ ಡಾಕ್ಟ್ರು ತಂದು ಬೀಸತ್ತಿ ಹಾಕಿದರೆ, ಡಾಕ್ಟ್ರೇ ನಿಮ್ಮದು ಎಷ್ಟಾಯಿತು ಫೀಸ್ ತಗೊಳ್ಳಿ, ಹರಿವಾಣದಲ್ಲಿ ಇಟ್ಟುಕೊಡ್ತೇವೆ ಅಂದರೆ ಡಾಕ್ಟ್ರು ಮಾಡಿದರೆ ಆಪರೇಷನ್, ನಾವು ಮಾಡಿದರೆ ಅಟೆಂಪ್ಟ್ ಮರ್ಡರ್. ಹಾಗೆ ಇಲ್ಲಿ ಪಿಂಡ ತುಂಡು ಮಾಡೋದು ಏನು ಅಂತ ಹೇಳಿದರೆ, ನಮ್ಮ ಪಿತಾಮಹ ಪ್ರಪಿತಾಮಹರೊಂದಿಗೆ ಈ ಪ್ರೇತ ಎನ್ನುವಂತಹ ದೇಹವನ್ನು ಸೇರಿಸಿ ಅವರಿಗೆ ಪಿತಾಮಹ ಪ್ರಪಿತಾಮಹ ಅಂತ ಮುಂದೆ ವ್ಯವಹಾರ ಮಾಡುತ್ತಾ, ಇನ್ನು ಪ್ರೇತ ಎನ್ನುವಂತಹ ಶಬ್ದ ಇಲ್ಲ, ಪಿತೃ ಎನ್ನುವಂತಹ ಶಬ್ದದಿಂದ ನಮ್ಮ ಪಿತೃಗಳನ್ನು ನಾವು ಕರೆಯುತ್ತೇವೆ ಅಂತ ಹೇಳಿ ಪಿಂಡ ಸಂಯೋಜನೆ ಮಾಡಿ ಆ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ. ಅದ್ಯಮೇ ವಂಶಜಾ ಸರ್ವೇ ಯಾತಾವೋ ಅನುಗ್ರಹಾದ್ದಿವಂ. ನಿಮ್ಮಂಥ ಬ್ರಾಹ್ಮಣರು ಸಿಕ್ಕಿದ್ದು ನಮ್ಮ ಯೋಗ, ನಮ್ಮ ವಂಶ ಪಾವನ ಆಯಿತು. ವಸಿಷ್ಠ ಸದೃಶಾಯೂಯಂ ಸೂರ್ಯ ಪರ್ವ ಸಮಾತಿಥಿ. ಇವತ್ತಿನ ದಿವಸ ನೀವು ಬಂದು ಒದಗಿದ್ದು ಅಲ್ಲದೆ ನೀವು ವಸಿಷ್ಠ, ವಿಶ್ವಾಮಿತ್ರ, ಆಂಗೀರಸ, ಭಾರ್ಗವ, ಭಾರದ್ವಾಜ ಎನ್ನುವಂತಹ ಯಾವುದ್ಯಾವುದೋ ಗೋತ್ರದಲ್ಲಿ ಬಂದವರಿದ್ದೀರಿ. ಇಂಥ ಒಂದು ಬ್ರಾಹ್ಮಣರನ್ನು ನಾವು ಪಡೆದವರು ನಾವು ಧನ್ಯರು. ಇಂಥ ನಿಮ್ಮನ್ನು ಒಂದು ಉಪಚಾರ ಮಾಡಲಿಕ್ಕೆ ನೀವು ನಮಗೆ ಒದಗಿ ಬಂದದ್ದು ನಮ್ಮ ಜೀವನದ ದೊಡ್ಡ ಭಾಗ್ಯ. ಆದ್ದರಿಂದ ನಾವು ಮಾಡಿದಂತಹ ಸತ್ಕಾರ ಬಹಳ ಅತ್ಯಲ್ಪ. ಪತ್ರ ಶಾಖಾದಿ ದಾನೇನ ಕ್ಲೇಶಿತಾಯೂಯಮೀದೃಶಾಹ. ನಾವು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೇವೆ. ಎಲೆ ಎದುರು 1-1.5 ಗಂಟೆ ಕುಳಿಸಿದ್ದೇವೆ. ನಿಮಗೆ 1/4 ಗಂಟೆ ಎಲ್ಲ ನೋವಿರ್ಬೋದು, ಕೂತ್ಕೊಳ್ಳಿಕ್ಕೆ ಕಷ್ಟ ಇರಬಹುದು. ಆದರೂ ನಮ್ಮ ಮೇಲೆ ಪ್ರೀತಿಯಿಂದ ಕುಳಿತಿದ್ದೀರಿ. ತತ್ಕ್ಲೇಶ ಜಾತಂ ಚಿತ್ತೇತು ವಿಸ್ಮೃತ್ಯ ಕ್ಷಂತು ಮರ್ಹಥ. ಅಂಥದ್ದೊಂದು ಏನಾದರೂ ನಮ್ಮ ಬಗ್ಗೆ ಬೇಸರ ಇದ್ದರೆ ನಿಮ್ಮ ತಲೆಯಿಂದ ತೆಗೆದುಹಾಕಿ. ನಮ್ಮ ಮನೆಯಲ್ಲಿರುವವರಿಗೆ ದಾತಾರೋ ನೋಭಿವರ್ಧಂತಾನ್, ನಮ್ಮ ಮನೆಯಲ್ಲಿರುವವರಿಗೆ ಕೈ ಎತ್ತಿ ಕೊಡುವಂತಹ ಗುಣಗಳು ಬರಲಿ. ವೇದ ಸಂತತಿರೇವನಃ, ನಮ್ಮ ಮನೆಯಲ್ಲಿರುವವರಿಗೆ ಒಳ್ಳೆ ಆಲೋಚನೆ ಬರಲಿ. ಲೋಕಕ್ಕೆ ಉಪಕಾರ ಆಗುವ ಹಾಗೆ ಲೋಕದ ಹಿತಚಿಂತನೆಯಲ್ಲಿ ಬದುಕುವಂತಹ ಒಂದು ಒಳ್ಳೆಯ ಸದ್ಬುದ್ಧಿ ಇರುವಂತಹ ಮಕ್ಕಳು ನಮ್ಮ ಮನೆಯಲ್ಲೇ ಹುಟ್ಟಲಿ. ಶ್ರದ್ಧಾಚನೋಮ ವ್ಯಗಮತೆ, ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಮಾಡುವುದಿದ್ರೂ ಶ್ರದ್ಧಾಪೂರ್ವಕ ಮಾಡುವಂತಹ ವ್ಯಕ್ತಿಗಳು ಹುಟ್ಟಲಿ. ಬಹುದೇಯಂಚನೋ ಭವೇತ್, ಕೈ ಎತ್ತಿ ಕೊಡುವಂತಹ ಗುಣವಂತರು ನಮ್ಮ ಮನೆಯಲ್ಲಿ ಜಾಸ್ತಿ ಆಗಲಿ. ಅನ್ನಂಚನೋ ಬಹು ಭವೇತ್, ನಮ್ಮ ಮನೆಯಲ್ಲಿ ಯಾವತ್ತೂ ಅನ್ನ ಸಮೃದ್ಧಿ ಇರಲಿ. ಯಾರೂ ಬಂದವರು ಹಸಿದು ನಮ್ಮ ಮನೆಯಿಂದ ಹೋಗುವ ಹಾಗೆ ಆಗಬಾರದು. ಅತಿಥೀಶ್ಚ ಲಭೇಮಹಿ, ನಮ್ಮ ಮನೆಗೆ ಅತಿಥಿಗಳು ನಿರಂತರ ಬರ್ತಾ ಇರಲಿ. ಯಾರು ಫೋನಲ್ಲೇ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಲ್ಲ, ಮನೆಗೆ ಬಂದು ಹೇಳಿಕೆ ಕೊಡುವ ಹಾಗೆ ಆಗಲಿ. ಅತಿಥೀಶ್ಚ ಲಭೇಮಹಿ. ಯಾಚಿತಾರಶ್ಚ ನಸ್ಸಂತು ಮಾಚ ಯಾಚಿಷ್ಮ ಕಂಚನ. ನಾವು ಇನ್ನೊಬ್ಬರ ಹತ್ತಿರ ದೇಹಿ ಅಂತ ಕೇಳುವ ಹಾಗೆ ದೌರ್ಭಾಗ್ಯ ಕೊಡಬೇಡ. ನಾವು 4 ಜನರಿಗೆ ಕೈ ಎತ್ತಿ ಕೊಡುವ ಹಾಗೆ ಆಗಲಿ. ನಮ್ಮ ಬಳಿಗೆ ಯಾಚಕರು ಬರಲಿ, ನಾವು ಯಾಚಕರಾಗಿ ಇನ್ನೊಬ್ಬರ ಬಳಿಗೆ ಹೋಗುವ ಹಾಗೆ ಆಗಬಾರದು. ಇಂಥದ್ದು ನಮಗೆ ಪ್ರಾಪ್ತಿಯಾಗಬೇಕು ಅಂತ ಇದ್ದರೆ ಪಿತೃಗಳ ಆರಾಧನೆ ಅತ್ಯವಶ್ಯ. ಅದು ಶ್ರಾದ್ದದಲ್ಲಿ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ ಮಾಡುವಂತಹ ಮಂತ್ರ. ತಂದೆಗೆ, ತಾಯಿಗೆ, ಅಜ್ಜನಿಗೆ, ಅಜ್ಜಿಗೆ, ಪಿಜ್ಜಿಗೆ ಪಿಂಡ ಪ್ರದಾನ ಆಯಿತು. ಪಿಂಡ ಪ್ರದಾನ ಆದಮೇಲೆ ಇಷ್ಟು ಅನ್ನ ಇರ್ತದೆ ಎಲೆಯಲ್ಲಿ. ಅದನ್ನು ಪಿಂಡದ ಸುತ್ತ ಸ್ವಲ್ಪ ಹೀಗೆ ಬಲಿಹರಣ ಅಂತ ಹಾಕ್ತೇವೆ.
ಅದು ಜಾಸ್ತಿ ಆದದ್ದಕ್ಕೆ ಹೊರಗೆ ಹಿಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತದೆ ಅಂತ ಇಲ್ಲಿ ಹಾಕೋದಲ್ಲ. ಆ ಬ್ರಹ್ಮಣೋ ಯೇ ಪಿತೃವಂಶಜಾತ ಮಾತುಸ್ತತಾ ವಂಶ ಭವಾಮದೀಯಾ. ಬ್ರಹ್ಮದೇವರಿಂದ ಹಿಡಿದು ನನ್ನ ತಂದೆಯವರೆಗೆ, ಬ್ರಹ್ಮದೇವರಿಂದ ಹಿಡಿದು ನನ್ನ ತಾಯಿಯವರೆಗೆ, ಬ್ರಹ್ಮದೇವರಿಂದ ಹಿಡಿದು ನಮ್ಮ ಬಂಧುವರ್ಗದವರೆಗೆ ಯಾರ್ಯಾರ ಋಣಕ್ಕೆ ನಾನು ಕಾರಣನಾಗಿದ್ದೇನೋ, ನನಗೆ ಯಾರ್ಯಾರ ಋಣ ಇದೆಯೋ ಅವರ ಋಣ ಎಲ್ಲ ಪರಿಹಾರ ಆಗಿ ಅವರಿಗೆ ಸದ್ಗತಿಯಾಗಲಿ, ನಾನು ಋಣಮುಕ್ತನಾಗುವ ಹಾಗೆ ಆಗಲಿ. ಆಶ್ರಿತ ಸೇವಕಾಶ್ಚ ಮಿತ್ರಾಣಿ ಸಖ್ಯ ಪಶವಶ್ಚ ದೃಷ್ಟಾಕ್ಯದೃಷ್ಟಾಶ್ಚ ಕೃತೋಪಕಾರಾ. ತಂದೆ ತಾಯಿಗೆ ಅಲ್ಲ, ನಮ್ಮ ತಂದೆಯ ಪರಂಪರೆಯವರಿಗೆ ಅಲ್ಲ, ತಾಯಿಯ ಪರಂಪರೆಯವರಿಗೆ ಅಲ್ಲ, ಬಂಧುವರ್ಗದವರಿಗೆ ಅಲ್ಲ, ಆಶ್ರಿತ ಸೇವಕಾಶ್ಚ, ನನ್ನ ಮನೆಗೆ ಕೆಲಸಕ್ಕೆ ಬಂದವರಿಗೆ ಯಾರಿಗಾದರೂ ದುರ್ಗತಿಯಾಗಿದ್ದರೆ ಅವರ ದುರ್ಗತಿಯು ಪರಿಹಾರ ಆಗಲಿ. ಮಿತ್ರಾಣಿ ಸಖ್ಯ ಪಶವಶ್ಚ ದೃಷ್ಟಾ. ನನ್ನ ಮಿತ್ರರಿರಬಹುದು, ನನಗೆ ಭಾರೀ ಆತ್ಮೀಯರಿರಬಹುದು. ಪಶವಶ್ಚ ದೃಷ್ಟಾ, ನಮ್ಮ ಸುತ್ತಮುತ್ತ ತಿರುಗಾಡುವಂತಹ ಪ್ರಾಣಿ ಪಕ್ಷಿಗಳಿರಬಹುದು. ಪಕ್ಷಿ ಕೀಟ ಸರೀಸೃಪಾ, ಕೀಟ ಸರೀಸೃಪಗಳಿರಬಹುದು. ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಮರಗಳಿರಬಹುದು. ಅವುಗಳಲ್ಲಿರುವಂತಹ ಜೀವಗಳಿಗೆ ಎಲ್ಲಿಯಾದರೂ ದುರ್ಗತಿ ಇದ್ದರೆ ಅಥವಾ ಅವುಗಳ ಋಣ ನಮಗಿದ್ದರೆ ಆ ಋಣ ಪರಿಹಾರ ಆಗಲಿ. ಯಾರ್ದು ಋಣ ಇಲ್ಲ ಮಾರ್ರೆ ನಮಗೆ. ನಾವು ಸಂಪಾದನೆ ಮಾಡುವುದು, ನಾವು ತಿನ್ನೋದು, ಇನ್ನೊಬ್ಬರದ್ದು ಋಣ ಎಂಥದ್ದು. ಒಂದು ಲೋಟ ಹಾಲು ಕುಡಿತೀರಿ ಅಂತಾದರೆ ಹಸುವಿನ ಋಣ ಉಂಟು. ಹಸು ಹಾಲು ಕೊಡಬೇಕು ಅಂತ ಇದ್ದರೆ ಹುಲ್ಲಿನ ಋಣ ಉಂಟು. ನಮ್ಮ ಕಾಫಿ ಕುಡಿಯುವುದು ಅಂತಿದ್ದರೆ ಕಾಫಿ ಬೀಜದ ಋಣ ಉಂಟು, ಕಾಫಿ ಮರದ ಋಣ ಉಂಟು. ಚಹಾ ಕುಡಿತೀರಿ ಅಂತಾದರೆ ಚಹದ ಮರದ ಒಳಗಿರುವ ಜೀವದ ಋಣ ಉಂಟು. ಇಲ್ಲ, ನಮ್ಮ ಮನೆಯಲ್ಲಿ ಬೆಕ್ಕು ಇದೆ ಅಂತಾದರೆ ಆ ಬೆಕ್ಕಿನ ಋಣ ಉಂಟು. ನಾಯಿ ಇದ್ದರೆ ನಾಯಿಯ ಋಣ ಉಂಟು. ಜಿರಳೆ ಇರ್ತದೆ, ಹಲ್ಲಿ ಇರ್ತದೆ, ಎಷ್ಟು ಪ್ರಾಣಿಗಳು ಸುತ್ತಮುತ್ತ ನಾವು ಬದುಕುತ್ತೇವೆ. ನವಿಲಿದ್ದರೆ ಸರ್ಪ ಬರೋದಿಲ್ಲ, ವಿಷಜಂತುಗಳು ಬರೋದಿಲ್ಲ, ನವಿಲಿನ ಋಣ ಉಂಟು. ಹಾವು ಇದ್ದರೆ ಈ ಕಪ್ಪೆ ಗಿಪ್ಪೆ ಇವುಗಳನ್ನೆಲ್ಲ ಹಿಡಿದು ತಿಂತದೆ, ಆದ್ದರಿಂದ ಅದರ ಋಣ ಉಂಟು ನಮಗೆ. ಯಾವುದೇ ಋಣಮುಕ್ತ, ಋಣ ಇಲ್ಲದೆ ನಾವು ಬದುಕಲಿಕ್ಕೆ ಜೀವೋ ಜೀವಸ್ಯ ಜೀವನಂ ಅಂತ ಹೇಳಿ ಭಾಗವತ ಹೇಳ್ತದೆ. ಇನ್ನೊಂದು ಜೀವವನ್ನು ಆಶ್ರಯಿಸಿಕೊಂಡೇ ಒಂದು ಜೀವ ಬದುಕೋದು. ಆದ್ದರಿಂದ ಎಲ್ಲರಿಗೂ ಎಲ್ಲರ ಋಣವೂ ಉಂಟು. ಆದ್ದರಿಂದ ನಮಗೆ ಆಶ್ರಿತ ಸೇವಕಾಶ್ಚ ವೃಕ್ಷಾಶ್ಚ ದೃಷ್ಟಾಶ್ಚ ಕೃತೋಪಕಾರಾ ಅಥವಾ ಜನ್ಮಾಂತರೇ ಏವಮ ಸಂಗತಾಶ್ಚ. ಈ ಜನ್ಮದಲ್ಲಿ ಅಲ್ಲ, ಯಾವುದೋ ಜನ್ಮದಲ್ಲಿ ನಮಗೆ ಉಪಕಾರ ಮಾಡಿದಂತಹ ಯಾರದ್ದಾದರೂ ಋಣ ಇದ್ದರೆ ಅಥವಾ ಯಾರಿಗಾದರೂ ದುರ್ಗತಿ ಇದ್ದರೆ ಅವರ ದುರ್ಗತಿಯನ್ನು ಪರಿಹಾರ ಮಾಡು, ಅವರ ಋಣವನ್ನು ಪರಿಹಾರ ಮಾಡು ಅಂತ ಹೇಳಿ ಪಿಂಡದ ಸುತ್ತ ಒಂದು ಅಷ್ಟು ನೈವೇದ್ಯವನ್ನು ಹಾಡ್ತಾನೆ. ಅದು ತಂದೆ ತಾಯಿಗೆಲ್ಲ, ಯಾರ ಋಣ ಇದೆಯೋ ಅವರದ್ದೆಲ್ಲ ಋಣ ಪರಿಹಾರ ಆಗಲಿ ಅಂತ ಹೇಳಿ ಹಾಕುವಂಥ ಇಂಥ ಒಂದು ಒಳ್ಳೆಯ ಆಲೋಚನೆ ಇರುವವನೇ ಬ್ರಾಹ್ಮಣ. ಆದ್ದರಿಂದ ದೇವಕಾರ್ಯಾತ್ ದ್ವಿಜಾತೀನಾಂ ಪಿತೃಕಾರ್ಯಂ ವಿಶಿಷ್ಯತೆ. ಪಿತೃಕಾರ್ಯಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಯಜ್ಞಯಾಗಾದಿಗಳನ್ನು ಒಂದು ಪಕ್ಷ ನಿನ್ನಿಂದ ಮಾಡಲಿಕ್ಕಾಗಲಿಲ್ಲ, ತೊಂದರೆ ಇಲ್ಲ. 60ನೇ ಶಾಂತಿ ಮಾಡಲಿಕ್ಕಾಗಲಿಲ್ಲ, ತೊಂದರೆ ಇಲ್ಲ. ತಂದೆಯ ಶ್ರಾದ್ದ ಮಾಡು. ಶ್ರಾದ್ದ ಮಾಡಿದರೆ ಇಡೀ ಪರಂಪರೆಯವರಿಗೆ ಈ ಪ್ರಪಂಚದಲ್ಲಿ ನೀನು ಇರುವಂಥ ಯಾರ ಸಂಬಂಧ ಎಲ್ಲ ಇಟ್ಟುಕೊಂಡಿದ್ದೀಯೋ ಈ ಪ್ರಪಂಚದ ಋಣದಿಂದ ನೀನು ಮುಕ್ತನಾಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಶ್ರಾದ್ದವನ್ನು ಮಾಡಲೇಬೇಕು, ಮಾಡತಕ್ಕದ್ದು ಅಂತ. ಅದನ್ನು ನಿತ್ಯಕರ್ಮ ಅಂತ ಹೇಳಿದರು. ಶ್ರಾದ್ದವನ್ನು ನಿತ್ಯಕರ್ಮ ಅಂತ. ಶ್ರಾದ್ದ ಎಷ್ಟು ದಿವಸ ಮಾಡಲಿಕ್ಕುಂಟು ಅಂತ ಹೇಳಿದರೆ ವರ್ಷಕ್ಕೆ 365 ದಿವಸ ಅಂತಾದರೆ 96 ದಿವಸ ಶ್ರಾದ್ದ ಮಾಡಲಿಕ್ಕುಂಟು. ಅದಕ್ಕೆ ಷಣ್ಣವತಿ ಶ್ರಾದ್ದ ಅಂತ ಹೇಳ್ತಾರೆ, ಪಂಚಾಂಗದಲ್ಲೆಲ್ಲ ಹಾಕ್ತಾರೆ. ಯಾವತ್ತು ಅಂತ ಹೇಳಿದರೆ 12 ಅಮಾವಾಸ್ಯೆ, 12 ಸಂಕ್ರಮಣ, ನಾಳೆಯಿಂದ ಶುರುವಾಗಿ ನವರಾತ್ರಿಯ ಪ್ರಥಮ ದಿವಸದವರೆಗೆ 16 ಪಿತೃಪಕ್ಷ,
ಮನ್ವಾದಿ ಅಂತ ಹೇಳುವಂಥದ್ದು 14, ಯುಗಾದಿ ಅಂತ ಹೇಳುವ ಕೃತ ತ್ರೇತ ದ್ವಾಪರ ಕಲಿ ಹೇಳುವ ಯುಗಾದಿ 4, ಆಮೇಲೆ 12 ಸಂಕ್ರಮಣ, 13 ವ್ಯತಿಪಾತ, 13 ವೈಧೃತಿ, ತಿಸ್ರಾಷ್ಟಕ ಅಂತ ಹೇಳಿ 12 ಒಟ್ಟಿಗೆ ಸೇರುವಾಗ 96 ಆಗುತ್ತದೆ. ಅವತ್ತು ಪಿಂಡ ಪ್ರದಾನ ಮಾಡಬೇಕು. 5 ಜನ ಬ್ರಾಹ್ಮಣರನ್ನು ಕರೆದು ಅವರಿಗೆ ಊಟ ಹಾಕಿ ಪಿಂಡ ಪ್ರದಾನ ಮಾಡಬೇಕು. ಒಂದು ದಿವಸ ಮಾಡುವುದೇ ಕಷ್ಟ ಮಾರ್ರೆ, ಇನ್ನು 96 ದಿವಸ ಯಾರು ಮಾಡೋದು? ಹಾಗಿದ್ರೆ 5 ಜನ ಬೇಡ, ಒಬ್ಬನನ್ನು ಕರೆ, ಅವನಿಗೆ ಊಟ ಹಾಕು ಕಳಿಸು. ಭಾರಿ ಕಷ್ಟ ಮಾರ್ರೆ, 1 ಜನಕ್ಕೂ ಊಟ ಎಲ್ಲ, ಮನೆಯಲ್ಲಿ ಯಾರಿಲ್ಲ, ಅಡಿಗೆ ಮಾಡುವುದೆಲ್ಲ ಭಾರಿ ಕಷ್ಟ, ನಾವೇ ಹೊರಗಿಂದ ತರಿಸೋದು ಭಾರಿ ಕಷ್ಟ ಉಂಟು. ಹಾಗಿದ್ರೆ ಒಂದು ಕೆಲಸ ಮಾಡು, ಒಂದು ಇಷ್ಟು ಹಸಿ ಪದಾರ್ಥ, ಒಂದು ತೆಂಗಿನಕಾಯಿ, ಒಂದು ಇಷ್ಟು ಅಕ್ಕಿ ಬೇಳೆ ಏನಾದರೂ ಇದ್ದರೆ ಒಂದು 2 ತರಕಾರಿ ಬಂದವನಿಗೆ ಕೊಡು, ಕಳಿಸಿಕೊಡು ಅವನಿಗೆ. ಅದಕ್ಕೆ ಆಮಶ್ರಾದ್ದ ಅಂತ ಹೆಸರು. ಅದು ಕಷ್ಟ ಮಾರ್ರೆ. ಹಾಗಿದ್ರೆ ಒಂದು ಕೆಲಸ ಮಾಡು, ಒಂದು 150 ಕಿಸೆಯಲ್ಲಿ ಒಂದು 200 ರೂಪಾಯಿ ತೆಗಿ. ಒಂದು ಹೋಟೆಲ್ಗೆ ಹೋದರೆ ಒಂದು ಊಟಕ್ಕೆ ಕಡಿಮೆ ಅಂತ ಹೇಳಿದರೆ 150-200 ಇರ್ಬೋದು. ಒಂದು ಊಟದ ಚಾರ್ಜ್ ಕೊಡು, ಅದಕ್ಕೆ ಹೇಮಶ್ರಾದ್ದ ಅಂತ ಹೆಸರು, ಹಿರಣ್ಯ ಶ್ರಾದ್ದ ಅಂತ. ಅದು ಕಷ್ಟ ಮಾರ್ರೆ. ಅಂದರೆ ನಮ್ಮದು ಕತೆ ಶುರುವಾಗೋ ಹಾಗೆ ಎಲ್ಲ ಈಗ ಇಲ್ಲ ಅಂಥ ಕತೆ ಇಲ್ಲ. ಮುಂಚೆ ಎಲ್ಲ ಚಂದಮಾಮ, ಬಾಲಮಿತ್ರ, ಆಮೇಲೆ ಇನ್ನೊಂದು ಏನೋ ಇತ್ತು, ಬೊಂಬೆ ಮನೆನ ಏನೋ ಒಂದು ಇತ್ತು. ಹಾಗೆ ಆ ಕಥೆ ಪುಸ್ತಕಗಳ ಕಾಮಿಕ್ಸ್, ಅದರಲ್ಲಿ ಕಥೆ ಶುರುವಾಗುವುದು ಹಾಗೆ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಕಥೆ ಶುರುವಾಗುವುದೇ ಹಾಗೆ ಅಲ್ಲ. ಬಡತನ ಹೇಳುವಂಥದ್ದು ಬ್ರಾಹ್ಮಣರ ದೊಡ್ಡ ಸಂಪತ್ತು, ಮಕ್ಕಳೇ ಸಂಪತ್ತು ನಮ್ಮದು. ವೇದ ಹೇಳುತ್ತೆ, ಅಷ್ಟಪುತ್ರ ಭವತ್ವಂಚ ಸುಭಗಾಜ ಪತಿವ್ರತ, 8 ಮಕ್ಕಳಿರಲಿ. ಇನ್ನೊಬ್ಬ ಋಷಿ ಹೇಳ್ತಾನೆ, ದಶಾಸ್ಯಾಂ ಪುತ್ರಾನಾಧೇಹಿ ಪತಿಮೇಕ ದಶಂಕೃತಿ, 10 ಮಕ್ಕಳಿರಲಿ. ಭಾರಿ ಕಷ್ಟ ಮಾರ್ರೆ, 2 ಸಾಕು. 2 ಜನ ಇದ್ದರೆ ಅವನಿಗೆ ಸಂತಾನ ಇಲ್ಲ ಅಂತ ಅರ್ಥ. ಪ್ರಾಚೀನರಿಗೆ ಕಡಿಮೆ ಅಂತ ಹೇಳಿದರೆ 4 ಜನ ಬೇಕು. 4 ಜನಕ್ಕಿಂತ ಕೆಳಗೆ ಇದ್ದರೆ ಅವನಿಗೆ ಮಕ್ಕಳಿಲ್ಲ ಅಂತ ಅರ್ಥ. ಅಪ್ರಜಾ ಅಂತ. ನಮಗೆ ಉಂಟು ಮಾರ್ರೆ, 1 ಉಂಟು ನಮಗೆ, 1 ಎಲ್ಲ ಲೆಕ್ಕಕ್ಕೆ ಇಲ್ಲ. ಮುಂಚಿನವರಿಗೆಲ್ಲ ಕಡಿಮೆ ಅಂತ ಹೇಳಿದ್ರೆ 8. ಇಷ್ಟು ಜನ ಇದ್ದರೂ ಏಕೋಪಿ ಪುತ್ರೋ ಧರ್ಮಾತ್ಮ ಸರ್ವಂ ತಾರಯತೆ ಕುಲಂ. ಇಷ್ಟರಲ್ಲಿ ಒಬ್ಬನಿಗಾದರೂ ಎಲ್ಲಿಯಾದರೂ ಒಬ್ಬ ಒಳ್ಳೆ ಗುಣ ಇದ್ದರೆ ಅವನ ವಂಶ ಮೇಲಕ್ಕೆ ಹೋಗುತ್ತೆ. 8 ಜನ ಇದ್ದಲ್ಲಿ ಒಬ್ಬನಾದರೂ ಕುಡಿಯಲಿಕ್ಕೆ ಶುರು ಮಾಡಿದರೆ ಅವನ 21 ತಲೆಮಾರಿನ ಪಿತೃಗಳನ್ನು ಎಳೆದ್ದು ನರಕಕ್ಕೆ ಹಾಗುತ್ತಾನೆ ಅಂತ ಉಂಟು. ಆದ್ದರಿಂದ ನಮಗೆ ಶ್ರಾದ್ದ ಅಂತ ಹೇಳಿದರೆ ಪಿತೃಗಳ ಒಂದು ಉದ್ಧಾರಕ್ಕೆ ಇರುವಂತಹ ಒಂದು ಮಾರ್ಗ. ಆ ಪಿತೃಶ್ರಾದ್ದವನ್ನು ಪಿಂಡ ಪ್ರದಾನದಿಂದ ಮಾಡಿ, ಬ್ರಾಹ್ಮಣ ಆರಾಧನೆಯಿಂದ ಮಾಡಿ, ಇಲ್ಲ ಆಮಶ್ರಾದ್ದ ಮಾಡಿ, ಇಲ್ಲ ಹೇಮಶ್ರಾದ್ದ ಮಾಡಿ. ಅದೂ ಸಹ ಆಗಲಿಲ್ಲ. ಆವಾಗ ಕೈಯನ್ನು ಸ್ವಲ್ಪ ನೀರಿನಲ್ಲಿ ಹೀಗೆ ಅದ್ದಿ, ಹೆಬ್ಬೆಟ್ಟನ್ನು ಹತ್ತಿರದಲ್ಲಿ ಒಂದು ಎಳ್ಳಿನ ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಈ ಹಸಿಯಾದಂತಹ ನೀರಿನ ಒದ್ದೆ ಇರುವಂತಹ ಒಂದು ಹೆಬ್ಬೆಟ್ಟನ್ನು ಅದಕ್ಕೆ ಮುಳುಗಿಸಿ, ಹೀಗೆ ತೆಗೆಯಬೇಕು ಅಂತಿಲ್ಲ, ಹೀಗೆ ಹೆಬ್ಬೆಟ್ಟಿನಿಂದ ಮುಟ್ಟಿಸಿ ಇಲ್ಲಿ ತೀರ್ಥ ಹಾಕಿ ಪಿತರಂ ತರ್ಪಯಾಮಿ, ಪಿತಾಮಹಂ ತರ್ಪಯಾಮಿ, ಪ್ರಪಿತಾಮಹಂ ತರ್ಪಯಾಮಿ, 3 ತರ್ಪಣ ಕೊಡಿ. ಅದಕ್ಕೆ ಸಂಕಲ್ಪ ಶ್ರಾದ್ದ ಅಂತ ಹೆಸರು. ಇಷ್ಟು ಶ್ರಾದ್ದಗಳಲ್ಲಿ ಯಾವುದಾದರೂ ಒಂದು ಶ್ರಾದ್ದವನ್ನವ ಮಾಡಿಯೇ ಮಾಡಬೇಕು. ಇದು ಮಾಡದಿದ್ದರೆ ಅವ ಬ್ರಾಹ್ಮಣನೇ ಅಲ್ಲ ಅಂತ. ಇಷ್ಟೂ ಮಾಡಲಿಕ್ಕೆ ಆಗದಿದ್ದರೆ ನಾವು ಹುಟ್ಟಿದ್ದೇ ದಂಡ. ಇಷ್ಟೂ ಮಾಡಲಿಕ್ಕೆ ಆಗದಿದ್ದರೆ ನಾವು ಹುಟ್ಟಿದ್ದೇ ದಂಡ. ತಂದೆ ತಾಯಿಗಳಿಗೆ ನಾವು ಏನು ಕೊಡಬಹುದು ಅಂತ ಹೇಳಿದರೆ ಜೀವಿತೇ ವಾಕ್ಯಕರಣಾತ್, ಜೀವಿತ ಕಾಲದಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದು. ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ತಂದೆ ತಾಯಿಗಳು. ತಂದೆ ತಾಯಿಗಳ ವೃದ್ಧಾಪ್ಯ ಕಾಲದಲ್ಲಿ ಮಕ್ಕಳು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಜೀವಿತೇ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್. ದೇಹಾಂತ್ಯ ಆಯಿತು ಅಂತಾದರೆ
ಆಮೇಲೆ ಅವರಿಗೆ ವರ್ಷಕ್ಕೆ ಒಮ್ಮೆ ಮಾಡುವಂತಹ ಸಾಂವತ್ಸರಿಕ ಶ್ರಾದ್ದ. ಈ 96 ಶ್ರಾದ್ದ ಮಾಡಲಿಕ್ಕೆ ಆಗದೇ ಹೋದರೂ ಆ ದಿವಸ ಒಂದು ತರ್ಪಣ ಕೊಡಿ, ತಂದೆಯ ತಾಯಿಯ ಮೃತತಿಥಿಯಂದಾದರೂ ಒಂದು ಪಿಂಡ ಪ್ರದಾನವನ್ನು ಮಾಡಿ, 2 ಜನಕ್ಕಾದರೂ ಅನ್ನದಾನ ಮಾಡಿ, ನೀವು ತಂದೆಯ ಒಂದು ತಿಥಿಯನ್ನೋ ತಾಯಿಯ ತಿಥಿಯನ್ನೋ ಭಗವಂತನ ಆರಾಧನೆಯ ಮುಖೇನ ಆರಾಧಿಸಿ. ಹೀಗೆ ಮಾಡಿದವಾಗ ನಾವು ಗಯಾಯಾಮ್ ಪಿಂಡದಾನಾಚ, ಜೀವಿತದಲ್ಲಿ ಒಂದು ಬಾರಿಯಾದರೂ ಗಯೆಯಲ್ಲಿ ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನ ಮಾಡಿದರೆ ತ್ರಿಭಿಃ ಪುತ್ರಸ್ಯ ಪುತ್ರತ ಅಂತ, ಅವನ ಪುತ್ರತ್ವ ಎನ್ನುವಂಥದ್ದು ಸಾರ್ಥಕ ಆಗುತ್ತದೆ. ಹೀಗೆ ಈ ಶ್ರಾದ್ದದ ಮಹತ್ವವನ್ನು ಹೇಳುವಂತಹ ಒಂದು ಅಷ್ಟು ಆಖ್ಯಾಯಿಕೆಗಳು ಗರುಡ ಪುರಾಣದಲ್ಲಿ ಇವೆ. ಹೇಳಿದ್ದು ಸ್ವಲ್ಪ, ಹೇಳಬೇಕಾದ್ದು ತುಂಬ ಉಂಟು. ಕೇಳಲಿಕ್ಕೆ ನಿಮಗೆ ತಾಕತ್ತಿರಬಹುದು, ಹೇಳಲಿಕ್ಕೆ ನನ್ನ ಹತ್ತಿರ ಸಾಮರ್ಥ್ಯ ಇಲ್ಲ. ಇಲ್ಲಿಂದ ಹೊರಟಂತಹ ಜೀವ 1 ವರ್ಷಗಳ ಕಾಲ ಹೋದ ಮೇಲೆ ಆಮೇಲೆ ಇಲ್ಲಿ ಪಿಂಡ ಪ್ರದಾನ ಮಾಡಿದಂತಹ ಪಿಂಡಜ ದೇಹ ಏನುಂಟೋ ಆ ದೇಹವನ್ನು ಕಳಚಿಕೊಂಡು 361 ದಿವಸ ಆದ ಮೇಲೆ ಯಮಲೋಕದ ಒಳಗೆ ಪ್ರವೇಶ ಮಾಡ್ತದೆ. ಅಲ್ಲಿ ಪ್ರವೇಶ ಮಾಡಿದ ಮೇಲೆ ಹಿಂದೆ ಯಾವಾಗ ಬರುವುದು ಅಂತ ಗೊತ್ತಿಲ್ಲ. ನಾವು ಮಾಡಿದಂತಹ ಪಾಪಕರ್ಮದ ಬ್ಯಾಲೆನ್ಸ್ ಎಷ್ಟು ಉಂಟು ಎನ್ನುವುದರ ಮೇಲೆ ಅದು ನಿಶ್ಚಯ. ಅಲ್ಲಿ 84 ಲಕ್ಷಾಣಿ ನರಕ ಸಂತಿಕೇಚರ ಅಂತ, 84 ಲಕ್ಷದ ನರಕಗಳು ಅಂತ. ಅದರಲ್ಲಿ ಯಾವುದರಲ್ಲಿ ಆದರೂ ಒಂದರಲ್ಲಿ ಕೊಂಡೋಗಿ ಹಾಕುತ್ತಾರೆ. ಇನ್ನು ಭಯಾನಕವಾದಂತಹ ಒಂದು ಕರ್ಮ ಮಾಡಿದವನನ್ನು 21 ನರಕ ಅಂತ 21 ಸ್ಪೆಷಲ್ ಸೆಲ್ ಉಂಟು. ಆ 21 ಸ್ಪೆಷಲ್ ಸೆಲ್ಲಿನ ಒಳಗೆ ಹೋದವರು ಯಾವತ್ತು ಬರ್ತಾರೆ, ಹಿಂದೆ ಬರ್ತಾರೆ ಅಂತ ಗೊತ್ತಿರೋದಿಲ್ಲ. ಸಾವಿರ ವರ್ಷ ಆದರೂ ಹಿಂದೆ ಬರದೇ ಇರಬಹುದು. ಅಲ್ಲಿಂದ ಮುಂದೆ ಅವ ಪುಣ್ಯಶೇಷ ಇದ್ದರೆ ಅಲ್ಲಿಂದ ಊರ್ಧ್ವಲೋಕಕ್ಕೆ ಹೋಗುತ್ತಾನೆ. ಅಂದರೆ ಯಾರೋ ಜೀವನದಲ್ಲಿ ತಪ್ಪು ಕೆಲಸನೇ ಮಾಡೋದಲ್ಲ, ಒಳ್ಳೆಯ ಕೆಲಸನೂ ಮಾಡ್ತಾನೆ. ಆ ಒಳ್ಳೆಯ ಕೆಲಸದ ಒಂದು ಪುಣ್ಯದ ಪ್ರಭಾವದಿಂದ ಮೇಲಿನ ಲೋಕಕ್ಕೆ ಹೋಗುತ್ತಾನೆ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಪುನಃ ಹಿಂದೆ ಬರ್ತಾನೆ. ಇಲ್ಲಿ ಬರುವಾಗ ಯಾವುದೋ ಪಾಪಶೇಷವೋ ಪುಣ್ಯಶೇಷವೋ ಇದ್ದರೆ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಇಲ್ಲಿಗೆ ಕಳಿಸ್ತಾನೆ. ಪುಣ್ಯ ವಿಶೇಷ ಇದ್ದರೆ ಮನುಷ್ಯರಾಗಿ ಹುಟ್ಟುತ್ತೇವೆ, ಇಲ್ಲ ಮೃಗ ಪಕ್ಷಿ ಕೀಟ ಸರೀಸೃಪ ಯಾವುದಾಗಿಯೂ ಬರಬಹುದು. ಆದ್ದರಿಂದ ಬಹಳ ಎಚ್ಚರದಿಂದ ನಾವು ಜೀವನ ಮಾಡಬೇಕು. ಮಾಡಿದವಾಗ ಮಾತ್ರ ನಾವು ಒಂದಲ್ಲ ಒಂದು ದಿನ ಭಗವಂತನನ್ನು ಕಾಣುವುದಕ್ಕೆ ಸಾಧ್ಯ. ಭಗವಂತನನ್ನು ಕಂಡವ ಎಂದೂ ಹಿಂದೆ ಈ ಸಂಸಾರ ಸಾಗರದಲ್ಲಿ ಸುತ್ತೋದಿಲ್ಲ. ಅವ ಸ್ವರ್ಗ ನರಕಗಳ ಅತೀತನಾಗಿ ಊರ್ಧ್ವಲೋಕಕ್ಕೆ ನಾಳೆ ಮಾಡುವಂತಹ ವೈಕುಂಠ ಸಮಾರಾಧನೆ, ಆ ವೈಕುಂಠನ ಲೋಕಕ್ಕೆ ನಾವು ಹೋಗುತ್ತೇವೆ ಎನ್ನುವ ಹೋಗುತ್ತಾನೆ. ಹೋದವ ಅಲ್ಲಿ ಭಗವಂತನನ್ನು ನಿರಂತರ ಕಾಣ್ತಾ ಇರ್ತಾನೆ. ಆದ್ದರಿಂದ ನಮ್ಮ ಜೀವನದ ಒಂದು ಸಫಲತೆಯ ಕ್ಷಣ ಯಾವುದು ಅಂತ ಹೇಳಿದರೆ, ಜೀವನದಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡುವುದೇ ಅದು ಭಗವಂತನ ಸೇವೆ. ಅಂತಹ ಒಂದು ಭಗವಂತನ ಆರಾಧನೆಗೆ ಕಾರಣ ಯಾವುದು ಅಂತ ಹೇಳಿದರೆ ಪಿತೃಗಳ ಆರಾಧನೆ. ಗುರುರಾಜಾಚಾರ್ಯರ ಒಂದು ಶ್ರವಣಾರಾಧನೆಯ ಅವರ ಔರ್ಧ್ವದೇಹಿಕ ಯಜ್ಞದ ನಿಮಿತ್ತವಾಗಿ ಒಂದು ಇಷ್ಟು ಜನರನ್ನು ಸೇರಿಸಿಕೊಂಡು, ಮನೆಯವರನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಇಂಥ ಒಂದು ಪಿತೃಯಜ್ಞದ ಮಹತ್ವವನ್ನು ಇಷ್ಟು ವಿನೋದಾಚಾರ್ಯ ಮನೆಯಲ್ಲಿ ಮಾಡಿದರೆ ಇಷ್ಟು ಜನ ಆಗಲಿಕ್ಕೆಲ್ಲ, ನಾನು ಅವರು ಇಬ್ಬರೇ ಕೂತ್ಕೊಂಡು ಮಾತಾಡಬೇಕು, ಕೇಳಬೇಕಿತ್ತ ಏನೋ, ಇಷ್ಟು ಜನರಿಗೆ ಕೇಳಿಸುವ ಹಾಗೆ ಆಯಿತು. ಇದರಿಂದ ಎಲ್ಲರಿಗೂ ಒಂದಲ್ಲ ಒಂದು ಕ್ಷಣದಲ್ಲಿ ನಮ್ಮ ತಂದೆ ತಾಯಿಗಳು ಮಾಡಿದಂತಹ ಏನೋ ಒಂದು ಕೆಲಸದ ಬಗ್ಗೆ ನಮ್ಮ ನೆನಪು ಬಂದು ಅವರಿಗೆ ಸದ್ಗತಿಯಾಗಲಿ ಅಂತ ನಾವು ಏನೆಲ್ಲ ಪ್ರಾರ್ಥನೆ ಮಾಡ್ತೇವೋ, ಮೇಲೆ ಇರುವಂತಹ ಭಗವಂತನನ್ನು ನೋಡುತ್ತಾ ಇರ್ತಾನೆ. ಅವರಿಗೆ ಸದ್ಗತಿಯಾಗಲಿ. ಗುರುರಾಜಾಚಾರ್ಯರಿಗೆ ಭಗವಂತ ಉತ್ತಮ ಲೋಕವನ್ನು ಕರುಣಿಸಲಿ. ಅವರ ಮಕ್ಕಳಿಗೆ, ಅವರ ಪರಂಪರೆಯವರಿಗೆ ಎಲ್ಲರಿಗೂ ಮಂಗಲವಾಗಲಿ ಅಂತ ಹೇಳಿ ಪಿತೃಪತಿಯಾದಂತಹ ಲಕ್ಷ್ಮೀ ಜನಾರ್ದನಲ್ಲಿ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಪ್ರಿಯತಾಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂಮಹಿಷಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಪ್ರಿಯತಾಂ. ಕೃಷ್ಣಾರ್ಪಣಮಸ್ತು.